ಗುರುನೇ ಹುಡುಕಕ್ಕಾಗ್ದಾರ ನಿನ್ ಕೈ ಸತ್ಯ ಹುಡುಕೋದಕ್ಕೆ ಶಕ್ತಿ ಇರುತ್ತಾ? ಆನ್ಲೈನ್ ದೀಕ್ಷೆ ಕೊಡಬಹುದಿತ್ತಲ್ಲ, ಕನಸಲ್ಲೇ ಬಂದು ಅಲ್ಲಮ ಪ್ರಭುಗೆ ದೀಕ್ಷೆ ಕೊಡಬಹುದಿತ್ತಲ್ಲ. ಗುರು ಅಂದ್ರೆ ಅವನ ಶಕ್ತಿ ಪ್ರದರ್ಶನ ಮಾಡಿ ಪ್ರೂವ್ ಮಾಡ್ಕೊಳ್ಳೋದಲ್ಲ. ಗುರು ಅನ್ನೋದು ತನ್ನ ಜ್ಞಾನ ಪ್ರದರ್ಶನದಿಂದ, ತನ್ನ ಪ್ರೇಮ ಪ್ರದರ್ಶನದಿಂದ. ಸೊ ಮೌಢ್ಯತೆ ಧರ್ಮದಲ್ಲೆಲ್ಲ ಮನುಷ್ಯರಲ್ಲಿ ಇರೋದು. ಆಬ್ವಿಯಸ್ ಎಲ್ರು ಅಫೆಂಡ್ ಆಗಿ ಆಗ್ತಾರೆ ನಾನು ಆಡೋ ಮಾತುಗಳಿಗೆ. ಗೈಡೆಡ್ ಮೆಡಿಟೇಷನ್ ಸ್ಕ್ಯಾಮ್ ನಾ ಆರಾಮಾಗಿ ಹೇಳಬಲ್ಲೆ. ಕೇಳು ಕೇಳು, ನೀ ಸರಿಯಾಗಿ ಕೇಳಿಸಿಕೊಂಡಾಗ ಪ್ರಶ್ನೆ ಕೇಳೋಕೆ ಸಾಧ್ಯ. ಅದಕ್ಕೆ ಕೇಳು ಒಂದೇ ಪದ. ಎರಡಕ್ಕೆ, ಉಪನಿಷತ್ತಲ್ಲಿ ಯಾವ ಡಂಬಾಚಾರಗಳು ಇಲ್ಲ. 108 ಉಪನಿಷತ್ತು, ಅದರಲ್ಲಿ 10 ಮಹಾ ಪ್ರಮುಖವಾದ ಉಪನಿಷತ್ತುಗಳಿದೆ. ಈ ಪ್ರಪಂಚದ ಇಂಥ ಒಂದು ಸಿದ್ಧಾಂತದ ಪುಸ್ತಕ ಕನ್ನಡಕ್ಕೆ ಅನುವಾದ ಆಗಿಲ್ಲ ಅಂತಿಲ್ಲ. ಅಣ್ಣಯ್ಯ, ಹಾ, ನಾನು ಇವಾಗ ಕಣ್ ಮುಚ್ಕೊಂತೀನಿ. ಕಣ್ ಮುಚ್ಕೊಂಡು ಹ್ಮ್ ನೀವ್ ಯಾವ್ದನ್ನ ಏನೇ ತೋರ್ಸಿದ್ರು ಅದ್ರ ಕಲರ್ ಹೇಳ್ತೀನಿ ನಾನು. ಕಣ್ ಬಿಟ್ಕೊಂಡು ಹೇಳ್ಬೋದಲ್ಲ. ಅಲ್ಲ ಅಣ್ಣಯ್ಯ, ಅದು ವಿದ್ಯೆ ಅಣ್ಣಯ್ಯ. ಅಲ್ಲ, ಭಗವಂತ ಶಕ್ತಿನೇ ಕೊಟ್ಟಿದ್ನಲ್ಲ ಕಣ್ಣಿಗೆ ನೋಡೋದಕ್ಕೆ ಅಲ್ವಾ? ಅರೆ, ಕಣ್ ಮುಚ್ಕೊಂಡು ನೋಡೋದು ಅದು ಸೂಪರ್ ಪವರ್ ಆಗಲ್ವಾ? ಸೂಪರ್ ಪವರ್. ಕಣ್ಣು ಭಗವಂತ ಕಣ್ಣೇ ಕೊಟ್ಟಿಲ್ಲ, ಅದು ಅದಕ್ಕಿಂತ ಸೂಪರ್ ಪವರ್ ಇನ್ಯಾವ್ದಿದೆ? ನ್ಯಾಚುರಲ್ ಪವರ್ ಅಲ್ವಾ? ದೇವರು ಹುಟ್ಟುತ್ತಾರೆ ನಿನ್ನ ಕಣ್ಣು ಕೊಟ್ಬಿಟ್ಟಿದ್ದಾನೆ, ತಗೊಳಪ್ಪ ನೋಡ್ಕೋ ಅಂತ. ಅದನ್ನ ಮತ್ತೆ ಕಣ್ಣು ಮುಚ್ಚಿ ಅನವಶ್ಯಕ ಒದ್ದಾಡ ಅವಶ್ಯಕತೆನಿದೆ? ಅಣ್ಣಯ್ಯ, ಇವಾಗ ನೀವ್ ಒಳ್ಳೆ ಇದೇ ಟ್ರೆಂಡಿಂಗ್ ಇರೋದು, ಗಾಂಧಾರಿ ವಿದ್ಯೆ ಅಂತೆ. ಕಣ್ ಮುಚ್ಕೊಂಡು ಏನ್ ನೋಡಿದ್ರು ಕಲರ್ ಹೇಳ್ಬೋದಂತೆ, ಏನಾರ ಮಾಡ್ಬೋದಂತೆ. ಅದನ್ನ ಪಾಪ ಆಲ್ರೆಡಿ ಕಣ್ಣಿಲ್ಲಲ್ಲ ಎಷ್ಟು ಜನಕ್ಕೆ, ಅವ್ರಿಗೆ ಕಲಿಸ್ಬಿಟ್ರೆ ಹೆಲ್ಪ್ ಆಗುತ್ತಲ್ವಾ? ಕಣ್ಣಿರೋರು ಕಣ್ಣು ಮುಚ್ಚಿ ಹೇಳ್ಕೊಡೋದಕ್ಕಿಂತ ಪಾಪ ಎಷ್ಟೋ ಜನ ಕಣ್ಣಿಲ್ಲ ಅಲ್ಲ, ಅವ್ರಿಗೆ ಆ ವಿದ್ಯೆ ಹೇಳ್ಕೊಟ್ರೆ ತಲೆಯಲ್ಲಿ ಹೋಗಿರ್ಲಿಲ್ಲ ಇದು. ಅದಕ್ಕೆ ಒಬ್ರು ದೊಡ್ಡ ಯೋಗ ಸಾಧನೆ ಮಾಡಿದ್ರಂತೆ, ನೀರ್ ಮೇಲೆ ನಡೀತಿದ್ರಂತವ್ರು. ನೀರ್ ಮೇಲೆ ನಡ್ಕೊಂಡು ಬರೋದಂತೆ. ಒಂದ್ಸಲಿ ಪರಮಹಂಸ ಹತ್ರ ಬರ್ತಾರೆ. ನಾನು ನೀರ್ ಮೇಲೆ ನಡೀತೀನಿ ಗೊತ್ತಾ ಅಂತಂತೆ. ನೀವು ದೊಡ್ಡ ಇವರೇನೆ, ಯಾರು ದೇವಿ ಕಾಳಿನೇ ಪ್ರತ್ಯಕ್ಷ ಆಗಿದಾರಂತೆ ನಿಮ್ಗೆ, ನೀವೇನ್ ಸಾಧನೆ ಮಾಡಿದ್ರೆ ನಂಗೆ ಹೇಳಿ, ನಿಮ್ ಶಕ್ತಿ ಪ್ರದರ್ಶನ ಮಾಡಿ ತೋರಿಸಿ ಅಂತ ಕೇಳದ್ನಂತ ಆತ. ಅವ್ರ ಪರಮಹಂಸ ಕೇಳದಂತೆ, ಎಷ್ಟು ವರ್ಷದಿಂದ ನಿನ್ನ ನದಿ ಮೇಲೆ ನೀರ್ ಮೇಲೆ ನಡೀತಿದ್ಯಪ್ಪ? 12 ವರ್ಷದಿಂದ ಸಾಧನೆ ಮಾಡಿ 12 ವರ್ಷ ಸಾಧನೆ ಮಾಡಿ ನಾನು ನೀರ್ ಮೇಲೆ ನಡೀದನ್ನ ಕಲ್ತಿದ್ದೀನಿ. ಪರಮಹಂಸ ಅಂತೆ, ನನ್ನ ಪಕ್ಕದಲ್ಲೇ, ನಮ್ಮ ಗುಡಿ ಪಕ್ಕದಲ್ಲಿ ನದಿ ಇದೆಯಪ್ಪ. ನಾನು ಕೂಡ 12-13 ವರ್ಷದಿಂದ ಹುಟ್ಟಿದಾಗಿಂದನೂ ಕೂಡ ನದಿ ದಾಟ್ತಾ ಇದ್ದೀನಿ. ಒಂದಾಣಿಲಿ ಮುಗಿದಾಗ್ತಾ ಇದೆ. ಯಾವ್ದು ಒಂದಾಣಿಲಿ ನಾನು ನದಿ ದಾಟ್ಬೋದು, ಅದನ್ನ 12 ವರ್ಷ ಕಷ್ಟಪಟ್ಟು ಇಡೀ ನನ್ನ 12 ವರ್ಷ ಜೀವನದ 12 ವರ್ಷನ ಕಳ್ಕೊಂಡು ವ್ಯರ್ಥ ಮಾಡ್ಕೊಂಡು ಯಾವ್ದೋ ಸಿದ್ಧಿ ಮಾಡ್ಕೊಂಡು ನೀರ್ ಮೇಲೆ ನಡೆಯಕ್ ಹೋದಿಯಲ್ಲ, ಅದನ್ನ ನೀವು ದುಡ್ಡು ಕೊಟ್ಟು ದೋಣಿಲೇ ಹೋಗ್ಬೋದಿತ್ತು. ಈ 12 ವರ್ಷನ ಆತ್ಮ ಸಾಕ್ಷಾತ್ಕಾರಕ್ಕೆ ಬಳಸೋದ್ರ ಬದಲು ಅನವಶ್ಯಕ ಸಿದ್ಧಿಗೆ ಬಳಸ್ಬಿಟ್ಟಿಲ್ಲಪ್ಪ ಅಂತ ಪರಮಹಂಸ ಕೇಳ್ತಾರೆ. ಕಣ್ಮುಚ್ಚಿ ಕಲಿತ್ಯಾ? ಆಯ್ತು ಬಿಡಿ, ಅದು ಕಣ್ಣಿಲ್ದೇ ಇರೋರಿಗೆ ಕಲಿಸ್ಲಿ, ಬೇಡ ಅಂತಿಲ್ಲ. ಕರೆಕ್ಟ್ ನೀವ್ ಹೇಳಿದ್ದು. ಅಟ್ಲೀಸ್ಟ್ ನಾನು ಇದು ಆಸ್ಟ್ರಲ್ ಬಾಡಿ ಪ್ರೊಜೆಕ್ಷನ್ಸ್ ಹೋಗ್ತೀನಿ ಬಿಡಿ. ಇಲ್ಲಿಂದಾನೆ ಕುತ್ಕೊಂಡು ಮಲ್ಕೊಂಡು ಮಾರ್ಸ್ಗೆ ಹೋಗ್ಬೋದಂತೆ, ಪ್ಲೂಟೋಗ್ ಹೋಗ್ಬೋದಂತೆ, ಎಲ್ಲಿ ಬೇಕಾದ್ರೆ ಹೋಗ್ಬೋದಂತಲ್ಲ. ಹೌದಾ? ಅಂದ್ರೆ ಆಸ್ಟ್ರೋನಾಟ್ಸ್ಗೆ, ನಾಸಾದವ್ರಿಗೆ, ಎಲಾನ್ ಮಸ್ಕ್ಗೆಲ್ಲ ಹೇಳ್ಕೊಟ್ಬಿಡ್ಬೋದಲ್ವಾ? ಎಷ್ಟು ಫ್ಯೂಯಲ್ ಉಳಿಯುತ್ತೆ, ಎಷ್ಟು ನ್ಯಾಚುರಲ್ ರಿಸೋರ್ಸಸ್, ಮಿನರಲ್ಸು, ಅಷ್ಟೊಂದು ಟ್ರೈನಿಂಗು, ಜೀರೋ ಗ್ರಾವಿಟಿ ಹಿಂಗೆಲ್ಲ ಸುತ್ತದಲ್ಲೇ ಹೇಳ್ಕೊಡ್ತಾರೆ ಪಾಪ ಆಸ್ಟ್ರೋನಾಟ್ಸ್ಗೆ. ಮತ್ತೊಬ್ರಿಗೆ ಎಷ್ಟು ಫ್ಯೂಯಲ್ ಬರ್ನ್ ಆಗುತ್ತೆ, ಇಲ್ಲಿಂದ ಎಷ್ಟು ಕಬ್ಬಣ ಗಿಬ್ಬಣ ಏನೇನೆಲ್ಲ ಬಳಸ್ತಾರೆ ಪಾಪ. ಅದೆಲ್ಲ ವೇಸ್ಟ್ ಆಗೋದು ತಪ್ಪತ್ತಲ್ವಾ? ಇಲ್ಲಿಂದನೇ ಕಣ್ಮುಚ್ಕೊಂಡು ಕೂತ್ಕೊಂಡು ಮಂಗಳ ಗ್ರಹಕ್ಕೆ ನೀರು ಇದೆಯಲ್ಲೋ ಹೇಳ್ಬಿಟ್ಟಿದ್ದಾರೆ. ನಾಸಾಗೆ ಎಷ್ಟು ದುಡ್ಡು ಉಳಿತಿತ್ತು, ಆ ದುಡ್ಡಲ್ಲಿ ಎಷ್ಟು ಜನಕ್ಕೆ ಬಳಸ್ಬೋದಿತ್ತಲ್ವಾ? ಮತ್ ಮಂಗಳ ಗ್ರಹಕ್ಕೆ ಹೋಗ್ಬೇಕಾ ನಿನಗೆ? ಈಗ ಇಲ್ಲಿಂದ ಸೂರ್ಯ ಗ್ರಹಕ್ಕೆ ಮಂಗಳ ಗ್ರಹಕ್ಕೆ ಹೋಗಿ ಪ್ರಯೋಜನ ಇದೆಯಾ? ಅಥವಾ ನೀನು ತಾಮಸ, ರಾಜಸ, ಸಾತ್ವಿಕ 3 ಗುಣಗಳನ್ನ ಮೀರಿ, ಮನಸ್ಸು, ಬುದ್ಧಿ, ಅಹಂಕಾರವನ್ನ ದಾಟಿ, ಪ್ರಕೃತಿಯ ಸಹಾಯದಿಂದ ಮತ್ತೆ ಆತ್ಮವನ್ನ ಕಂಡು ಭಗವಂತ ನೋಡಂತ ಪ್ರಯಾಣಕ್ಕೆ ಹೋಗಕ್ಕೆ ಇಷ್ಟಪಡ್ತೀಯ? ಮಂಗಳ ಗ್ರಹದ ಪ್ರಯಾಣ ಇಷ್ಟಪಡ್ತೀಯ? ಯಾವ್ದು ಸುಖಕರ? ನೀವ್ ಹಿಂಗ್ ಕೇಳ್ಬಿಟ್ರೆ ನಾನೇನ್ ಹೇಳಿ? ಸುಖಕರ ಒಂದು ಕಂಡಿಲ್ಲ, ನೀವ್ ಹೇಳ್ತಿರೋದ್ ನನಗ್ ಕಂಡಿಲ್ಲ. ಏನೋ ಇದೆಲ್ಲ ಕಾಣಿಸ್ತೈತೆ ಅಂತಿದಾರಲ್ಲ ಇಷ್ಟು ಜನ, ಅದನ್ನಾದ್ರೂ ಕಾಣಲ್ಲ ಅಂತ. ಕಾಣದಿದ್ರೆ ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ ಇಂಥವ್ರನ್ನ ಕಾರಣ. ಹೋಗೋಗಿದ್ರೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಸುತ್ತಾಡೋದಕ್ಕೆ ಹೋಗು, ಅಪ್ಪ ಅಮ್ಮನ ಕರ್ಕೊಂಡು ಅವ್ರು ಇಷ್ಟಪಟ್ಟಿದ್ದು ಊರಿಗೆ ಕರ್ಕೊಂಡು ಹೋಗು, ಅವಶ್ಯಕತೆ ಬಿದ್ದಾಗ ಆಸ್ಪತ್ರೆ ಕರ್ಕೊಂಡು ಹೋಗು, ಯಾರೋ ಕಷ್ಟದಲ್ಲಿದ್ದಾಗ ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವ್ರ ಜೀವನದ ಮುಂದಕ್ಕೆ ಕರ್ಕೊಂಡು ಹೋಗು. ಇಂಥವ್ ಕರ್ಕೊಂಡು ಹೋಗ್ಬೋದಲ್ಲ, ಅಟ್ಲೀಸ್ಟ್ 5 ಜನಕ್ಕೆ ಪ್ರಯೋಜನಕರ ಬರುತ್ತಲ್ಲ.
ಅಲ್ವಾ? ಹೌದ್ರಿ. ಮತ್ತೆ ಆಯ್ತು ಬಿಡಿ, ಹೋಗ್ಲಿ. ಹ್ಮ್ ಅಟ್ಲೀಸ್ಟ್ ನನಗೆ ಇದನ್ನ ಹೇಳಿ, ಇವಾಗ ಹ್ಮ್ ನಂಗೆ ಎಷ್ಟೊಂದ್ ಜನದ್ದು ಅವ್ರದ್ದು ವಿಡಿಯೋಸ್ ನೋಡ್ತೀನಲ್ಲ, ಹ್ಮ್ ಅವರೆಲ್ಲ ಮಲ್ಕಂಡಾಗ್ಲೇ ಅವರು ಶಿಷ್ಯಂದ್ರಿಗೆ ಅಥವಾ ಅವ್ರ ಸಂಪರ್ಕಕ್ಕೆ ಬಂದವರಿಗೆ ದೀಕ್ಷೆ ಎಲ್ಲ ಕೊಟ್ಬಿಟ್ಟಿದಾರಂತ. ಹಾ ಆ, ಹಂಗೆ ನೀವು ಆನ್ಲೈನ್ ದೀಕ್ಷೆ ಯಾಕೆ ಶುರು ಮಾಡಬಾರ್ದು ಅಂತ. ಆನ್ಲೈನ್ ದೀಕ್ಷೆ ನಂಗೆ ಕೊಡಕ್ ಬರವಲ್ಲಪ್ಪ. ಏನಣ್ಣ ಹಿಂಗ್ ಮಾತಾಡ್ತಿದ್ದೀರಾ? ಹ್ಮ್ ಮತ್ತೆ ಎಲ್ರು ಮಾಡ್ತಿದಾರಲ್ಲ. ಅವ್ರಿಗೇನೋ ಶಕ್ತಿ ಇದೆ ಅನ್ಸುತ್ತೆ, ಗೊತ್ತಿಲ್ಲ. ಅಂದ್ರೆ ನಿಮಗೆ ಶಕ್ತಿ ಇಲ್ವಾ? ನಂಗೆ ಶಕ್ತಿ ಇದೆಯಲ್ಲೋ ಗೊತ್ತಿಲ್ಲ, ಆದ್ರೆ ಗುರು ಪರಂಪರೆ ಶ್ರದ್ಧೆ ಇದೆ, ಹಾಗಾಗಿ ಕೊಡಲ್ಲ. ಈಗ ಆಗಿನ ಕಾಲದಲ್ಲೆಲ್ಲ ಕತೆ ಕೇಳ್ತೀವಲ್ಲ, ಇವ್ರುಗಳು ಹೇಳ್ತಾರಲ್ಲಪ್ಪ, ನಮ್ಮ ಗುರುಗಳು ಅಲ್ಲಿದ್ರು, ಅಲ್ಲಿ ಹುಡ್ಕೊಂಡೋದು, ಇಲ್ಲಿ ಹುಡ್ಕೊಂಡೋದೆ ಅಂತ. ಇವ್ರ ಶಿಷ್ಯರು ಬರ್ತಾರೆ ಬಿಡು ಹುಡ್ಕೊಂಡು. ಎಂತೆಂಥ ಪವಾಡ ಪುರುಷರೆಲ್ಲ ಇದ್ದೋದ್ರು ನಮ್ಮ ಜಗತ್ತಲ್ಲಿ, ಎಂತೆಂಥ ದೊಡ್ಡ ದೊಡ್ಡ ವಿಸ್ಮಯಗಳನ್ನೆಲ್ಲ ಮಾಡಿ ತೋರಿಸೋಗಿದ್ದಾರೆ. ದೊಡ್ಡ ದೊಡ್ಡ ಶಿಷ್ಯ ಪರಂಪರೆಯನ್ನ ತಂದಿದ್ದಾರೆ. ಕಬೀರ್ ದಾಸರಾಗಿರ್ಬೋದು, ಪುರಂದರದಾಸರಾಗಿರ್ಬೋದು, ಯಾಜ್ಞವಲ್ಕರು, ಎಂತೆಂಥ ಸಪ್ತ ಋಷಿಗಳು, ಇವರೆಲ್ಲ ಅಷ್ಟೆಲ್ಲ ಸಾಧನೆ ಮಾಡಿದ್ರು. ಗಾಯತ್ರಿ ಮಂತ್ರವನ್ನೇ ದರ್ಶನ ಮಾಡ್ಕೊಂಡವರು. ಮಾರ್ಕಂಡೇಯ ಅಂತವೇ ಇಂತೆಲ್ಲ ಸಾಧನೆ ಮಾಡಿದ್ರು. ಇಂಥದ್ದೆಲ್ಲ ಹಲವಾರು ಇರ್ಬೇಕಾದ್ರೆ ವಿಶ್ವಾಮಿತ್ರ ಇಂಥವರೆಲ್ಲ ದೊಡ್ಡ ದೊಡ್ಡ ಸಾಧಕರೆಲ್ಲ ಇದ್ದಾಗ ಅವ್ರನ್ನ ಹುಡುಕೊಂಡು ಗುರುಕುಲಕ್ಕೆ ಹೋಗ್ತಿದಂತೆ. ನಾವೆಲ್ಲ ಕತೆ ಕೇಳ್ತೀವಪ್ಪ, ಗುರುವನ್ನ ಹುಡ್ಕೊಂಡು ಗುರುಕುಲಕ್ಕೆ ಹೋಗ್ತಿದ್ರು ಅಂತ. ಬುದ್ಧನ್ನ ಹುಡ್ಕೊಂಡು ಅನಂತ ಪಿಂಡಕ ಬಂದ, ಮತ್ತೊಬ್ಬ ಬಂದ ಕತೆ ಕೇಳ್ತೀವಪ್ಪ. ಅವ್ರಿಗೂ ಶಕ್ತಿ ಇತ್ತಲ್ವಾ ಇವ್ರಿಗೆ ಹೇಳೋ ಪ್ರಕಾರ. ಹಂಗಿದ್ದಾಗ ಕೂತಲ್ಲೇ ಬುದ್ಧ ಕಣ್ಣು ಮುಚ್ಕೊಂಡು ಯಾವನೊಬ್ಬ ದೀಕ್ಷೆ ಯಾಕೆ ಕೊಡ್ಲಿಲ್ಲ? ಇಂಟರ್ನೆಟ್ಗಿಂತ ಸ್ಪೀಡ್ ತಾನೆ ನಮ್ಮ ಯೋಗ ಶಕ್ತಿ. ಇಂಟರ್ನೆಟ್ಗಿಂತ ಸ್ಪೀಡ್ ಆದ್ರಿಂದ ಇಂಟರ್ನೆಟ್ ಯಾಕೆ ಬೇಕು? ಅವಾಗ ಆನ್ಲೈನ್ ಅವತ್ತೇ ಮಾಡ್ಬೋದಿತ್ತಲ್ವಾ? ಕೂತಲ್ಲೇನೆ ಇಲ್ಲಿಂದ ಪತ್ರ ಬರೆದ್ಬಿಟ್ಟು ಕಳಿಸ್ಬಿಟ್ಟು, ನೋಡಪ್ಪ ನೀ ಇಲ್ಲಿ ಇಂಥ ದಿನ ನಿಂಗೆಲ್ಲ ದೀಕ್ಷೆ ಕೊಡ್ತೀನಿ ಅಂತ ಕೂತಲ್ಲೇ ಬುದ್ಧ ಸಾರನಾಥದಿಂದನೋ ಮತ್ತೊಂದು ದಿನ ದೀಕ್ಷೆ ಕೊಡ್ಬೋದಿತ್ತಲ್ಲ. ಹಿಮಾಲಯ ಕೂತರು ಯಾಜ್ಞವಲ್ಕರು ಕೊಡ್ಬೋದಿತ್ತಲ್ಲ. ಯಾಕೆ ಹುಡ್ಕೊಂಬನ್ನಿ ಅಂತ ಬಿಟ್ರು? ಗುರುನೇ ಹುಡ್ಕಕ್ಕಾಗ್ದಿರೋ ನಿನ್ ಕೈಲಿ ಸತ್ಯ ಹುಡ್ಕೋದಕ್ಕೆ ಶಕ್ತಿ ಇರತ್ತಾ? ಕೂತಲ್ಲೇ ಗುರು ಬೇಕು, ಕೂತಲ್ಲೇ ಸತ್ಯ ಬೇಕು ಅಂದ್ರೆ ಇದೇನು ಸ್ವಿಗ್ಗಿ ಆಗೋಯ್ತಾ? ಝೊಮ್ಯಾಟೊ ಕಟ್ಟಾಯ್ತಾ? ಕೂತಲ್ಲೇ ಊಟ ಬರುತ್ತೆ ಅನ್ನಕ್ಕೆ ಅಷ್ಟಾರು ಹುಡುಕಾಟ ಬೇಕಲ್ವಾ? ಮತ್ತಿನ್ನು ಸತ್ಯ ದರ್ಶನ ಹಿಂಗಾಗುತ್ತೆ, ಸತ್ಯದ ಹುಡುಕಾಟವೇ ಆಗದೆ. ಅಷ್ಟು ಶ್ರದ್ಧೆ ಇಲ್ಲ ನಿಮ್ಗೆ, ಅಷ್ಟು ಶ್ರಮ ಪಡೋದೇ ಬೇಕಿಲ್ಲ, ನಿನ್ ಕಡೆಯಿಂದ ಅಷ್ಟು ಒಂದು ಪ್ರಯತ್ನವೇ ಇಲ್ಲ ಅಂತ ಸೋಮಾರಿಗಳಿಗೆ ಎಲ್ಲಿಂದ ದಕ್ಕುತ್ತೆ ಸತ್ಯ? ಶಕ್ತಿವಂತನೇ ಮುಕ್ತ ಮಂಕುತಿಮ್ಮ ಅಲ್ವಾ? ಹೌದು, ನೀವ್ ಹೇಳ್ತಿರೋದು ಸರಿ ಅನಿಸ್ತಿದೆ, ನಾನೇನಿಲ್ಲ ಅಂತಿಲ್ಲ. ಆದ್ರೆ ಇವಾಗ ನಾನು ಪ್ರಯತ್ನ ಪಟ್ಟಿಲ್ಲ ಅಂತಿಲ್ಲಲ್ಲ. ನಾನು ಗುರುನ ಹುಡ್ಕೊಂತ ಹೋದೆ, ನನಗೆ ಯಾರೋ ಸಿಕ್ಕರು ಆನ್ಲೈನ್ ಅಲ್ಲಿ, ಅವ್ರನ್ನ ಆನ್ಲೈನ್ ದೀಕ್ಷೆ ಕೊಡ್ತೀನಿ ಅಂತಂದ್ರಲ್ಲ. ಅಂದ್ರೆ ಆನ್ಲೈನ್ ದೀಕ್ಷೆ ಕೊಡಕ್ ಸಾಧ್ಯ ಇಲ್ವಾ? ಆನ್ಲೈನ್ ಅವ್ರ ಕೈ ದೀಕ್ಷೆ ಕೊಡಕ್ ಆಗತ್ತಲ್ಲೋ ನನಗೆ ಗೊತ್ತಿಲ್ಲ. ಅದರಿಂದ ಪ್ರಯೋಜನವಂತೂ ಏನೂ ಇಲ್ಲ ಅಲ್ವಾ? ಮತ್ತಂದ್ರೆ ಬ್ರಹ್ಮೋಪದೇಶ ಅನ್ಬಿಟ್ಟು ಗುರುಗಳನ್ನ ಕರೆಸಿ ಕಿವಿನಲ್ಲೆಲ್ಲ ಯಾಕೆ ಹೇಳಬೇಕು ಬ್ರಹ್ಮೋಪದೇಶ? ಹಂಗಿದ್ರೆ ನಾಥ ಪಂಥದಲ್ಲಿ ಕಿವಿಗೆ ಓಲೆ ಹಾಕಿ ದೀಕ್ಷೆ ಕೊಡೋಂಥ ಪದ್ಧತಿ ಯಾಕೆ ಮಾಡಿದ್ರು? ನಮ್ಮೆಲ್ಲ ವಚನಕಾರರು ಹಸ್ತಮಸ್ತಕ ಮಾಡಿ ನನಗೆ ದೀಕ್ಷೆ ಕೊಟ್ಟರು ವಚನಗಳು ಯಾಕೆ ಬರೀಬೇಕಿತ್ತು? ಅಲ್ಲೇ ಪಾಪ ಅಲ್ಲಮ ಪ್ರಭುವಿನ ಗುರುಗಳು ಕೆಳಗೆ ಸಮಾಧಿಯಲ್ಲೇ ಕೂತಿರ್ತಾರೆ, ಅಷ್ಟು ದಿನ ಯಾಕೆ ಕಾಯ್ಬೇಕಾಗಿ ಬಂತು? ಅಲ್ಲಮ ಪ್ರಭುವಿನ ಗುರು ಅಲ್ಲ, ಅಷ್ಟೆಲ್ಲ ಸಮಾಧಿ ಒಳಗೆ ಜೀವಂತವಾಗಿ ಕೂತ್ಕೊಳ್ಳೋಷ್ಟು ಶಕ್ತಿ ಇರೋಂಥ ಅಲ್ಲಮ ಪ್ರಭುವಿನ ಗುರುಗಳಿಗೆ ಅಷ್ಟು ಶಕ್ತಿ ಇರಬೇಕಾದ್ರೆ ಅಲ್ಲಿಂದ ಕೂತಲ್ಲೇನೆ ಅಲ್ಲಮ ಪ್ರಭುಗೆ ಮನೆಯಲ್ಲೇ ದೀಕ್ಷೆ ಕೊಡಬೋದಿತ್ತಲ್ಲ ಆತ? ಊಟ ಇಲ್ಲ, ತಿಂಡಿ ಇಲ್ಲ, ಗಾಳಿ ಬೆಳಕಿಲ್ದಂತ ಸಮಾಧಿ ಒಳಗಡೆ, ನೆಲದ ಒಳಗಡೆನೆ ಕೂತಿದ್ದಂತೆ ಆತ. ಬಂದು ಅಲ್ಲಮ ಪ್ರಭು ಏನೋ ಕೆದಿತಾ ಕೂತಿದ್ದಾಗ ಹಾಗೆ ಸಿಕ್ತು ಅಂತ ಪ್ರತೀತಿ. ಹೋದಾಗ ಅಲ್ಲಿ ಗುರುಗಳು ಕೂತಿರ್ತಾರೆ, ನೋಡ್ತಾರೆ, ಅಲ್ಲಿ ದೀಕ್ಷೆ ಮಾಡಿ ಹಸ್ತಮಸ್ತಕ ಮಾಡ್ತಾರೆ, ದೀಕ್ಷೆ ಕೊಟ್ಟು ದೇಹ ಬಿಡ್ತಾರೆ. ಹಂಗಿದ್ದು ಅಷ್ಟೆಲ್ಲ ಊಟ ತಿಂಡಿ ಎಲ್ಲ ಬಿಟ್ಟು ಒಳಗೇನೆ ಕೂತ್ಕೊಳ್ಳೋಷ್ಟು ಶಕ್ತಿ, ಯೋಗ ಶಕ್ತಿ ಇದ್ಮೇಲೆ ಆತ ಅದನ್ನು ಮಾಡ್ಬೋದಿತ್ತಲ್ಲ. ಆನ್ಲೈನ್ ದೀಕ್ಷೆ ಕೊಡ್ಬೋದಿತ್ತಲ್ಲ. ಕನಸಲ್ಲೇ ಬಂದು ಅಲ್ಲಮ ಪ್ರಭುಗೆ ದೀಕ್ಷೆ ಕೊಡಬೋದಿತ್ತಲ್ಲ. ಯಾಕೆ ಕನಕದಾಸ ಯುದ್ಧದಲ್ಲೆಲ್ಲ ಬಿಟ್ಟು ಅಷ್ಟೆಲ್ಲ ನೋವು ತಿಂದು ಅಲ್ಲಿಂದ ಬಂದು ದೀಕ್ಷೆ ಪಡಿಬೇಕಾಗಿ ಬಂತು? ಪುರಂದರದಾಸರು ಮನೆ ಮಠ ಎಲ್ಲ ಮಾರ್ಕೊಂಡು ಎಲ್ಲ ಮಾಡಿ ದಾನ ಧರ್ಮ ಎಲ್ಲ ಮಾಡಿ ಕೊನೆಗೆ ಹುಡ್ಕೊಂಡು ಯಾಕೆ ಅಲ್ಲಿಗೆ ಗುರುಗಳ ಹತ್ರಕ್ಕೆ ಬರಬೇಕಿತ್ತು ಅಲ್ವಾ? ಗೋವಿಂದ ಭಟ್ರ ಯಾಕೆ ಶರೀಫ್ ಅಜ್ಜನ್ನ ಕರ್ಕೊಂಡೋಗ್ಬಿಟ್ಟು ಅಭ್ಯಾಸ ಮಾಡಿಸ್ಬೇಕಿತ್ತು? ನೀ ಅಲ್ಲೇ ಇರಪ್ಪ, ಕಳಸದಲ್ಲಿ ನಾನು ಇರ್ತೀನಿ, ನೀನು ಶಿಶುನಾಳದಲ್ಲಿ ಇರು, ಅಲ್ಲಿಂದ ಬಾಂಬು ಭೂಷಣ್ ಮಾಡ್ಬೋದಿತ್ತಲ್ಲ. ಯಾಕೆ ಗುರು ಸೇವೆಯಲ್ಲಿ ತೊಡ್ಕೊಂಡು ಕೂರ್ಬೇಕಿತ್ತು? ಗುರು ಸಾನ್ನಿಧ್ಯದ ದೀಕ್ಷೆ ಅಂದ್ರೆ ಬರೀ ದೀಕ್ಷೆ ಅಲ್ಲ, ಅದು ಶಕ್ತಿಪಾತ. ತನ್ನಲ್ಲಿ ಶಿಶುನಾಳಾಧೀಶ ಗುರು ತನ್ನ ಒಡಲನ್ನು ವಶವಾದ ಸೂತ್ರವನ್ನು ನಗು ನಗುತ್ತಲೇ ತೆಗೆದಲ್ಲಿಯೇ ತಡಿಸಿದ ಉಸಿರಿದ ಮಂತ್ರವ ಹೊಸಬನ್ನ ಮಾಡಿತ್ತು. ಉಸಿರ್ಬೇಕಲ್ಲ ಮಂತ್ರನವನು, ಬ್ರಹ್ಮೋಪದೇಶ ಆಗಬೇಕಲ್ಲ. ಆಂಡೆಲೆ ಕಿವಿ ಚುಚ್ಚಕ್ಕಾಗತ್ತಾ? ಆಂಡೆಲೆ ನಿನ್ ಕಿವಿಗೆ ಬಂದು ಇದನ್ನ ಬೀಜ ಮಂತ್ರವನ್ನ ಬಿತ್ತಕ್ಕಾಗತ್ತಾ? ಇನ್ನು ಆತ್ಮಕ್ಕೆ ನೆಡಕ್ಕಾಗತ್ತಾ? ಹೊರಗಿನ ಬಾಹ್ಯಾಚರಣೆ ಮಾಡ್ಬೋದು,
ನೀನು ಕೂತ್ಕೊಂಡು ಕಣ್ಣು ಮುಚ್ಕೊಳ್ಳಿ, ನಾನು ನೋಡ್ತಾ ಇದ್ದೆ ಅವರೊಬ್ಬ ಮನುಷ್ಯ ಕಣ್ಣು ಮುಚ್ಕೊಳ್ಳಿ ನಿಮ್ಗೆ ಸಹಸ್ರ ಆಕ್ಟಿವೇಟ್ ಮಾಡ್ತೀನಿ ನೋಡಿ ಅಂದ್ಬಿಟ್ಟು ಕೂತ್ಕೊಂಡಿರ್ತ ಆನ್ಲೈನಲ್ಲೇ ಕೂತ್ಕೊಂಡಿರ್ತೀರಿ. ಏನಂತ ಮಣ ಅಂತಾನೆ ಪಾಪ ಮನುಷ್ಯ. ಅಂದ್ಬಿಟ್ಟು ಈಗ ನಿಮ್ ಕೈ ತಲೆ ಮೇಲೆ ಕೈ ಇಟ್ಕೊಳ್ಳಿ ಅಂತಾನೆ, ನೋಡಿ ಗಾಳಿ ಕೂದಲೆಲ್ಲ ಹಾರಾಡ್ತಿದೆ ಅಲ್ವಾ, ನೋಡಿ ಸಹಸ್ರಾರ ಈಗ ಓಪನ್ ಆಗ್ಬಿಟ್ಟಿದೆ, ಅದಕ್ಕೆ ಗಾಳಿ ಬರ್ತಾ ಇದೆ ಅಂತ. ಬರಲ್ಲಪ್ಪ ಅಂತ ವಿದ್ಯೆ, ನಂಗಂತ ಶಕ್ತಿನೂ ಇಲ್ಲ ಅಂತ ವಿದ್ಯೆನೂ ಇಲ್ಲ. ಆಕ್ಚುಲಿ ಹನುಮಪ್ರಭುಗಳದ್ದು ಹೇಳಿದ್ರಲ್ಲ, actual ಅಂದ್ರೆ ಅಂತ ಶಕ್ತಿವಂತ ಗುರುಗಳೇ ಮಾಡದೇ ಇರೋಂಥದ್ದು ಅಥವಾ ಇದುವರೆಗೂ ನಾವು ಕೇಳದೆ ಇರೋಂಥವು. ಮತ್ತೆ ಯಾವ ಧೈರ್ಯದ ಮೇಲೆ ಆನ್ಲೈನ್ ದೀಕ್ಷೆಗೆ ನಾವು ಅಥವಾ ಯಾವ್ದು ಇದನ್ನ ನಮ್ನ ಎಳಿತಿರೋದು? ಏನಂಗಂದ್ರೆ ಅಜ್ಞಾನನ ಅಥವಾ ಮೂಢನಂಬಿಕೆನ ಅಥವಾ ಏನ್ ಇದನ್ನ ನಮ್ ಸೆಡಿತಾ ಇರೋದೇನು? ಬಹುಶಃ ಇದಕ್ಕೆ ಮೂಲ ಕಾರಣ ಆಗಿನ ಕಾಲದಲ್ಲಿ, ಅದು ಉಪನಿಷತ್ಕಾರರ ಕಾಲದಿಂದ ಹಿಡಿದು, ಅಂದ್ರೆ ಆ ಕಾಲ ಅಂದ್ರೆ ಉಪನಿಷತ್ಕಾರರು ಅಂತ ಋಷಿಮುನಿಗಳಿದ್ದ ಕಾಲದಿಂದ ಹಿಡಿದು ಮೋಸಿಸ್ವರೆಗೂ ಎಲ್ಲರಲ್ಲೂ ಆಗಿನ ಸಮಾಜ ಏನಿತ್ತು ಅದು ತನ್ನದೇ ಅಂತ ಮೂಢಾಚಾರಗಳು, ಅತೀಂದ್ರಿಯವಾದ ಶಕ್ತಿಗಳು, ಇದ್ರ ಬಗ್ಗೆನೇ ಭಯದಲ್ಲಿ ಗಾಡ್ ಫಿಯರಿಂಗ್ ಆಗಿದ್ದವರು. ಗಾಡ್ ಫಿಯರಿಂಗ್ ಸಮಾಜ ಇವತ್ತು ಇದೆ, ಅವತ್ತು ಇತ್ತು, ಅದು ಯಥೇಚ್ಛವಾಗಿತ್ತು. ಎಲ್ಲ ಪ್ರಪಂಚದ ಎಲ್ಲ ಮೂಲೆ ಮೂಲೆಯಲ್ಲೂ ನಮಗೆ ಒಂದು ಮೌಢ್ಯತೆ ಇತ್ತು, ಭಯ. ಮೂಢ್ಯತೆಯನ್ನು ಹೇಳ್ತದೆ ಭಯ. ಭಗವಂತ ನಮ್ಗೇನೋ ಮಾಡ್ಬಿಡ್ತಾನೆ, ಮತ್ತೊಂದು ಮಾಡ್ಬಿಡ್ತಾನೆ, ಭಗವಂತನ ಒಲಿಸ್ಕೊಂಡ್ರೆ ಅವನಷ್ಟೇ ಶಕ್ತಿವಂತನಾಗ್ಬಿಡ್ತಾನೆ, ಭಗವಂತನೇ ನನಗೆ ಸಾಕ್ಷಾತ್ಕಾರವಾಗಿದ್ದಾನೆ ಅಂತ ನಾನು ಅಂತೀನಿ. ಅಂದ್ರೆ ಭಗವಂತನಿಗೆ ಕಾಣಿಸ್ಕೊಂಡ್ರೆ ನೀ ಎಷ್ಟು ಶಕ್ತಿವಂತ ಇರಬೇಡ, ಪ್ರೂವ್ ಮಾಡ್ದೋಸ ಒಪ್ತೀನಿ ಅನ್ನೋರು. ವಾಟ್ ಈಸ್ ದ ಪ್ರೂಫ್? ನೀ ಭಗವಂತನ ಸಾಕ್ಷಾತ್ಕಾರ ನಿನ್ಗೆ ಆಗಿದೆ ಅಂದ್ರೆ, ಅಷ್ಟು ಶಕ್ತಿವಂತ ನೀ ಆದ್ರೆ ನಂಗೆ ಪ್ರೂಫ್ ಏನು ಅಂತ ಕೇಳೋರು. ಸೊ ಶಕ್ತಿ ಪ್ರದರ್ಶನ ಮಾಡೋನು. ಮೋಸಸ್ ಅದೇ ಮಾಡ್ದ. ನಾನು ಬೆಟ್ಟದ ಮೇಲೆ ಇದ್ದೆ, ಭಗವಂತ ನನ್ನ ಮಾತು ಕೇಳಿಸ್ಕೊಂಡೆ, ಯಾರು ನಂಬ್ತಾರೆ? ಅದಕ್ಕೇನ್ ಮಾಡ್ದ, ಅವನ ಅಗ್ನಿಯಾಗಿ ಕಾಣಿಸ್ಕೊಂಡ, ಒಂದು ಕೋಲಿಗೆ ಒಂದು ಹಾವು ಸುತ್ಕೊಂಡು ಬಂದು ಎಲ್ರದು ವಾಸಿ ಮಾಡೋದು ಮಾಡ್ದ. ಓ ಈತ ಭಗವಂತ ನೋಡಿದಾನೆ, ಪವಾಡ ಪುರುಷ ಕಣಪ್ಪ, ಇವ್ನು ಹೇಳಿದ್ ಕೇಳ್ತೀವಿ ಅಂದ್ರು. ಮೊಹಮ್ಮದ್ ಪ್ರಫಿಟ್ ಅದೇ, ಅವರು ಇದಾಗ ಕೂತಿದ್ರು, ಒಳಗಡೆ ಗುಹೆಯಲ್ಲಿ ಕೂತಿದ್ರು, ಧ್ಯಾನಸ್ಥರಾಗಿದ್ರು. ಅಲ್ಲವ್ರಿಗೆ ಬೆಳಕು ಕಾಣುತ್ತೆ. ಆಮೇಲೆ ಬಂದು ಗುಡ್ಡದಿಂದ ಇಳಿದು ಬಂದವರು ತಮ್ಮ ಮಾತನ್ನ ಪ್ರಚಾರ ಮಾಡಕ್ ಶುರು ಮಾಡ್ತಾರೆ. ಯೇಸು ಕ್ರಿಸ್ತ ಮಾಡಿದ್ದೇನು, ತಾನು ಕೂಡ ಅಲೆದಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಅಲ್ಲಿ ಮರುಭೂಮಿ ಬರ್ಬೇಕಾದ್ರೆ ಶೈತಾನ ಬಂದು ಕೇಳ್ತಾನೆ, ನಿಂಗೆ ಇದೆಲ್ಲ ಕಲ್ಲುಗಳೆಲ್ಲ ಬಂದ್ ಮಾಡಿ ತೋರ್ಸೋಣ, ನೀ ದೇವರ ಮಗ ತಾನೆ, ಇಲ್ಲಿರೋ ಕಲ್ಲುಗಳೆಲ್ಲ ಬಂದ್ ಮಾಡಿ ತೋರ್ಸು ಅಂತ ಕೇಳಿದಾಗ ಏನಂತಾನೆ ಜೀಸಸ್? ಅಪ್ಪ ನಾ ಬಂದದ್ದು ಬಾಯಿದ ಬರೀ ತಿನ್ನೋದಕ್ಕೆ ಮಾತ್ರ ಅಲ್ಲ ಅಂತ ತೋರ್ಸಕ್ ಬಂದಿದ್ದೀನಿ, ಹಾಗೆ ಈ ಕಲ್ಲುಗಳನ್ನ ಬಂದ್ ಮಾಡಲ್ಲ ಅಂದ್ಬಿಡ್ತಾನೆ. ಕೇಳ್ತೀನಿ, ಎಂತಂದ ಪದವಿ ಬೇಕಾದ್ರೂ ಕೊಡ್ತೀನಿ, ಬಾ ನನ್ನ ಜೊತೆಗೆ ಅಂತ ಕರಿತಾನೆ. ಶೈತಾನ ಬರಲ್ಲ ಅಂತಾನೆ. ಬುದ್ಧ ತಾನು ಕೂತ್ಕೊಂಡು ತನ್ನನ್ನು ತಾನು ಕಾಣಕೊಳ್ಳೋಕೆ ಧ್ಯಾನಕ್ಕೆ ಕೂತಾಗ ಇಂದ್ರ ಚಂದ್ರ ಬಂದು ಕೇಳ್ತಾರಂತ. ಅಂದ್ರೆ ಅವೆಲ್ಲ ಕತೆ. ನಿಮ್ಗೆ ಅಂತ ಶಕ್ತಿ ಕೊಡ್ತೀವಿ, ಇಂದ್ರ ಪದವಿ ಬ್ರಹ್ಮನ ಪದವಿ ಎಲ್ಲ ಕೊಡ್ತೀವಿ, ಬಾ ನನ್ನ ಜೊತೆಗೆ ಧ್ಯಾನ ಬಿಟ್ಟು ಬಾ ಅಂತಾನೆ. ಅದು ಶಾಶ್ವತವಾದದ್ದಲ್ಲ ಅಂತ ಒಂದು ಅರಿವಿರುತ್ತೆ. ಆಗ ಅಂತ ಶಕ್ತಿಗಳಿಂದ ಹೋಗದೆ ಬುದ್ಧ ತನ್ನನ್ನು ತಾನು ಕಾಣ್ಕೊಳ್ಳೋದು ಅಷ್ಟನ್ನ ಕೆಲಸ ಅಂತ ಸುಮ್ಮನೆ ಕೂತ್ಬಿಡ್ತಾನೆ. ಅದಕ್ಕೆ ತನ್ನ ಜೀವನದಲ್ಲಿ ಯಾವ ಪವಾಡವೂ ಮಾಡ್ಲಿಲ್ಲ ಬುದ್ಧ. ಯಾಕೆಂದ್ರೆ ಅದಲ್ಲೇ ಬಂದ್ಬಿಟ್ಟಿತ್ತಲ್ಲ, ಪವಾಡದಿಂದನೇ ಗುರುವನ್ನ, ಶಕ್ತಿ ಪ್ರದರ್ಶನ ಗುರುವನ್ನ ಅಳಿಯುವಂತಹ ಪರಿಸ್ಥಿತಿ ಅವತ್ತಿಂದ ತಂದ್ಬಿಟ್ರು ಜನ. ಅದು ಗುರುಗಳಿಗೂ ಅನಿವಾರ್ಯ ಆಗ್ಬಿಟ್ಟಿತ್ತು. ಜನ ಒಪ್ಸೋದು ಹೆಂಗೆ? ಅದಕ್ಕೆ ಮಾಡ್ರು ಎಲ್ಲಾ ತರ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿ, ನೋಡಪ್ಪ ನಂಗಿಂತ ಶಕ್ತಿ ಇದೆ, ಭಗವಂತ ನಂಗೆ ಹೊಲ್ದಿದ್ದಾನೆ, ಇನ್ನಾರು ನನ್ನ ಮಾತು ಕೇಳಿ ಅಂತ ಪಾಪ ಬಹುಶಃ ಬಳಸಿರ್ಬೋದು ಆಗಿನ ಜನ. ಅದು ಮಾಡ್ಕೊಂಡ ಕೊನೆಗೆ ಅದೇ ಒಂಥರ ಮಾನದಂಡ ಆಗೋಯ್ತು. ಅವನ ಶಕ್ತಿ ಇತ್ತ ಆತ ಗುರು, ಇಲ್ಲ ಅಂದ್ರೆ ಗುರುನೇ ಅಲ್ಲ ಅಂತ. ಈ ಮಟ್ಟ ಬಂದಾಗ ಬುದ್ಧನ ಕಾಲಕ್ಕಾಗ್ಲಿ ಮತ್ತೊಬ್ಬರ ಕಾಲಕ್ಕಾಗ್ಲಿ ಅದನ್ನ ನಿಲ್ಲಿಸ್ಬಿಟ್ರು. ಇಲ್ಲಪ್ಪ ನಾವಂಥದ್ದು ಏನೂ ಮಾಡಲ್ಲ, ತಾರ್ಕಿಕವಾಗಿ ನಾನು ಬರ್ತೀನಿ, ಎಲ್ಲರನ್ನು ತಾರ್ಕಿಕವಾಗಿ ಒಪ್ಪಿಸ್ತೀನಿ. ಬರಂಗೆ ಯಾರು ತರ್ಕವನ್ನ ಒಪ್ತಾರೋ, ಜ್ಞಾನದ ದಾಹ ಅಷ್ಟೇ ಇದೆಯೋ, ಆತ್ಮ ಸಾಕ್ಷಾತ್ಕಾರ ಅಷ್ಟೇ ಆಸೆ ಇದೆಯೋ, ಅವ್ರ ಮಾತ್ರ ಬನ್ನಿ, ನಿರ್ವಾಣ ಶೂನ್ಯ ಅಂತಲ್ಲ ಅಂದ್ಬಿಟ್ರು. ನೀವೇನೇನೋ ಕಲ್ಪನೆ ಮಾಡ್ಕೊಂಡು ಬಂದಿದ್ರಲ್ಲ, ಓಹ್ ಆಧ್ಯಾತ್ಮದ ಅಂಥದ್ದು ಅಷ್ಟಸಿದ್ಧಿಗಳಿದೆ, ಮತ್ತೊಂದಿದೆ, ಇದ್ರ ಹಿಂದೆ ಹೋಗ್ಬಿಟ್ರಪ್ಪ, ಆತ್ಮ ಸಾಕ್ಷಾತ್ಕಾರ ಕಡೆ ಅಷ್ಟೇ ಗಮನ ಕೊಡಿ, ಮಿಕ್ಕಿದ್ದೆಲ್ಲವೂ ಶೂನ್ಯ ಅಂತ. ಶೂನ್ಯ ಅಂದು ಶೂನ್ಯ ಅಲ್ಲೇನು ಇಲ್ಲ ಅಂತಲ್ಲ, ನೀವು ಅಂದುಕೊಂಡಿರೋದು ಅಲ್ಲೇನು ಇಲ್ಲ ಅಂತ. ಹಾಗಾಗಿ ಶೂನ್ಯ. ನಾ ಕರಿಗೆ ಹೋಗುತ್ತೇನೆ, ನಾನು ಎನ್ನುವ ಭಾವ ಕರಿಗೆ ಹೋಗುತ್ತೆ, ಹಾಗಾಗಿ ನಿರ್ವಾಣ. ಅಹಂಕಾರ ಮದ ಮಾತ್ಸರ್ಯಗಳು ಎಲ್ಲವೂ ಕಳೆದು ಹೋಗುತ್ತೆ, ಕೊನೆಯಲ್ಲಿ ಉಳಿಯುವುದು ಕೇವಲ. ಹಾಗಾಗಿ ಅವನು ಕೇವಲಿ, ಅದ ಸ್ಥಳ ಕೈವಲ್ಯ. ಹೀಗೇನ್ ಮಾಡಿದ್ರು, ಕೊನೆಗೆ ಅದನ್ನ ಖಂಡಿಸ್ತಾ ಬಂದ್ರು. ಜನಕ್ಕೆ ಇವತ್ತು ಕೂಡ ಆದ್ರೆ ಭ್ರಮೆ ಹಾಗೆ ಉಳ್ಕೊಂಬಿಡಿ. ಯಾಕೆ ನಾವೆಲ್ಲ ಕತೆ ಕೇಳ್ಕೊಂಡ್ಬಂದಿದೀವಿ. ಶರೀಫ್ ಅಜ್ಜನ ಎಷ್ಟು ಕತೆಗಳಿದೆ. ಈಗ ಶರೀಫ್ ಅಜ್ಜನ ಗುರು ಪರಂಪರೆಗೆ ಬಂದಂಥವ್ರು, ನಾನಾಗ್ಲಿ ನಾಗರಾಜಪ್ಪ ಆಗ್ಲಿ, ಅವ್ರ ಗುರುಗಳು ಬೂದಗುಂಪೆ ಅಜ್ಜ ಆಗ್ಲಿ, ಇವರೆಲ್ಲ ಅದೇ ಗುರು ಶಿಷ್ಯ ಪರಂಪರೆಯಲ್ಲಿ ಗುರುಗಳಾಗಿ ಬಂದವರ. ನಮ್ಮ ಶರೀಫ್ ಅಜ್ಜಂದೇ ಉತ್ತರ ಕರ್ನಾಟಕದಲ್ಲಿ ನಮಗೆ ಗೊತ್ತಿರೋ ಹಾಗೆ ಎಷ್ಟೆಲ್ಲ ಪವಾಡ ಕಥೆಗಳಿದೆ.
ಶರೀಫ್ ಅಜ್ಜ ತತ್ವಪದನ ಬಗ್ಗೆ ಮಾತಾಡಿ ನಾನು ಅಷ್ಟು ಮಾತಾಡೋನು, ಶರೀಫ್ ಅಜ್ಜ ಪವಾಡಗಳ ಬಗ್ಗೆ ನಾನು ಮಾತಾಡವಲ್ಲ. ಅಂತ ಮೌಢ್ಯತೆಗಳಿಂದ ಹೊರಗೆ ತರಬೇಕು ತಾನೆ ಕೆಲಸ. ಅದು ಆಗಾಗ ನಡೀತದೆ. ಇವತ್ತು ನಾನೊಬ್ನೇ ಮಾಡ್ತಿರೋದಲ್ವಲ್ಲ, ಬಸವಣ್ಣನ ಕಾಲದಿಂದ, ಅದು ಹಿಂದಿನ ಕಾಲದಿಂದನೂ ಈ ಮೌಢ್ಯತೆ ವಿರುದ್ಧ ಹೋರಾಟ ನಡೀತಾನೆ ಇದೆ. ಗುರು ಅಂದ್ರೆ ಅವನ ಶಕ್ತಿ ಪ್ರದರ್ಶನ ಮಾಡಿ ಪ್ರೂವ್ ಮಾಡ್ಕೊಳ್ಳೋದಲ್ಲ. ಗುರು ಅನ್ನೋದು ತನ್ನ ಜ್ಞಾನ ಪ್ರದರ್ಶನದಿಂದ, ತನ್ನ ಪ್ರೇಮ ಪ್ರದರ್ಶನದಿಂದ. ಜ್ಞಾನಕ್ಕಿಂತ ಹೆಚ್ಚಾಗಿ ಅವನ ಪ್ರೇಮ ಪ್ರದರ್ಶನ, ಅಪಾರವಾದ ಪ್ರೇಮ, ಅಪಾರವಾದ ಕರುಣೆ, ಅದರ ಪ್ರದರ್ಶನದಿಂದ ಗುರುವಿನ ನಾವು ಗುರುತಿಸ್ಬೇಕೆ ಹೊರತು ಶಕ್ತಿ ಪ್ರದರ್ಶನದಿಂದ ಅಲ್ಲ. ಇದು ಯಾವತ್ತು ಜನ ಅರ್ಥ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ಆನ್ಲೈನ್ ದೀಕ್ಷೆ, ಹಾಸ್ಟೆಲ್ ಬಾಡಿ ಟ್ರಾವೆಲ್, ನಾನು ಆನ್ಲೈನಲ್ಲಿ ಗೈಡೆಡ್ ಮೆಡಿಟೇಷನ್ ಮಾಡ್ತೀನಿ, ನಿಮ್ಗೆ ಇಲ್ಲಿಂದನೇ ಬಾಂಬು ಬುಷ್ ಮಾಡ್ತೀನಿ, ಬರೀ ಇಲ್ಲ ಅಂತಲ್ಲ, ಅದು ಪ್ಯಾಸ್ಟರ್ಸ್ ಅಂತ ಇರ್ತಲ್ಲ, ಕ್ರಿಶ್ಚಿಯನ್ಸ್ ನೋಡಿದೀವಲ್ಲ, ಅಲ್ಲಿಂದ ನಿಂತ ಹಿಂಗಂತಾನೆ ಜೀಸಸ್ ಕ್ರೈಸ್ಟ್ಗೆ ಫೋನ್ ಮಾಡ್ತಿದ್ದ, ಫೋನ್ ಮಾಡೋರು ಇರ್ತಾರೆ, ಹಿಂಗೆಲ್ಲ ಅನ್ಬಿಟ್ಟು ವೀಲ್ ಚೇರ್ ಕೂತಿರ್ತಾನೆ, ಅವ್ನಿಗೆ ಹೆಂಗಂತ ಎದ್ದು ನಿಂತ್ಕೊಂಡ್ಬಿಡ್ತಾನೆ. ಪಾಪ ಅವರೇ ವ್ಯಾಟಿಕನ್ ಅಲ್ಲಿ ಪೋಪ್ ಅವರು ವೀಲ್ ಚೇರ್ ಓಡಾಡ್ತಾ ಇದಾರೆ. ಇಲ್ಲಿ ಕೂತ್ಕೊಂಡು ವೀಲ್ ಚೇರ್ ಕೂತಿರೋನ್ನ ಎದ್ದು ನಿಲ್ಲಿಸ್ಬಿಟ್ಟು ಮಿರಾಕಲ್ ತೋರಿಸ್ತಾನೆ. ಮತ್ತೆ ಹಾಗಾದ್ರೆ ಪಾಪ ನಿಮ್ ಪೋಪ್ ಇದಾರಲ್ಲ ಅಲ್ವಾ, ನಾವು ಪ್ರಶ್ನೆ ಮಾಡಕ್ಕಾಗಲ್ಲ ಇವತ್ತು. ಆ ಮಟ್ಟಿಗೆ ಆಗ್ಬಿಟ್ಟಿದೆ. ದೆವ್ವ ಬಿಡಿಸಿ ನಿಂತಾರೆ ದರ್ಗಾಗಳಲ್ಲಿ. ಯಾವ ಧರ್ಮದಲ್ಲಿ ಇಲ್ಲ ಇದು, ಪ್ರತಿಯೊಂದು ಧರ್ಮದಲ್ಲೂ ಇದೆ. ಬರೀ ಒಂದು ಧರ್ಮದ ಬಗ್ಗೆ ನಾ ಹೇಳ್ತಾ ಇಲ್ಲ. ಅಂದ್ರೆ ಪ್ರತಿಯೊಂದು ಧರ್ಮದಲ್ಲಿ ಇದೆ. ಅಂದ್ರೆ ಪ್ರತಿಯೊಂದು ಧರ್ಮದಲ್ಲಿ ಯಾರಿದ್ದಾರೆ? ಮನುಷ್ಯರಿರೋದು. ಸೊ ಮೌಢ್ಯತೆ ಧರ್ಮದಲ್ಲ, ಮನುಷ್ಯರಲ್ಲಿ ಇರೋದು. ಮೌಢ್ಯತೆ ಮನುಷ್ಯರಲ್ಲಿ ಇರೋದು. ಅದನ್ನ ಧರ್ಮದಲ್ಲಿ ವ್ಯಕ್ತಗೊಳಿಸ್ತೀವಿ ನಾವಷ್ಟೇ. ನಮ್ಮ ಧರ್ಮಗಳಲ್ಲಿ, ಮತಗಳಲ್ಲಿ, ಆಚರಣೆಗಳಲ್ಲಿ ನಮ್ಮ ಮೌಢ್ಯತೆನ ವ್ಯಕ್ತಗೊಳಿಸ್ತಾ ಇದೀವಿ. ಧರ್ಮದಲ್ಲಿ ಮೌಢ್ಯತೆ ಇಲ್ಲ. ಧರ್ಮದಲ್ಲಿ ಮೌಢ್ಯತೆ ಇಲ್ಲ. ಮೌಢ್ಯತೆ ಮನುಷ್ಯನಲ್ಲಿರೋದು. ಯಾಕೆಂದ್ರೆ ಗಾಡ್ ಫಿಯರಿಂಗ್. ನಾವ್ ಎಷ್ಟು ದಿನ ಗಾಡ್ ಫಿಯರಿಂಗ್ ಆಗಿರ್ತೀವಿ, ಗಾಡ್ ಲವಿಂಗ್ ಆಗಲ್ಲ. ಅಲ್ಲಿವರೆಗೂ ಈ ರೀತಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿಕೊಂಡು ಆನ್ಲೈನ್ ಕ್ಲಾಸು, ಮತ್ತೊಂದು ಆಸ್ಟ್ರಲ್ ಬಾಡಿ ಮಾಡಿ ಏನ್ ಮಾಡ್ತೀವಿ? ಮತ್ತೆ ಕೊನೆಗೆ ಬೆಳಗ್ಗೆ ಎದ್ದು ನೀವು ಆಫೀಸ್ಗೆ ಅಂದ್ರೆ ನೀವು ಬೈಕ್ ನೀವು ಓಡಿಸ್ಕೊಂಡು ಹೋಗ್ಬೇಕು. ಆಫೀಸ್ಗೆ ಆಸ್ಟ್ರಲ್ ಬಾಡಿ ಟ್ರಾವೆಲ್ ಮಾಡಕ್ ಆಗಲ್ಲ. ನೀವು 1 ಅವರ್ ಬೆಂಗಳೂರು ಟ್ರಾಫಿಕ್ ಸಿಕ್ಕಾಕೋತಿ ಅಂದ್ಮೇಲೆ ಮಂಗಳ ಗ್ರಹಕ್ಕೆ ಹೋಗಿ ಏನ್ ಮಾಡ್ತೀಯ? ಒಂದ್ ಕಲ್ಲೆತ್ಕೊಂಡ್ಬರಕ್ಕಾಗತ್ತ? ಆಸ್ಟ್ರಲ್ ಬಾಡಿ ಟ್ರಾವೆಲ್ ಮಾಡ್ಕೊಂಡು ಹೋಗಿರು ಆಫೀಸ್ಗೆ ಕರ್ಕೊಂಡು ಹೋಗಕ್ಕಾಗಲ್ಲ. ಅರ್ಜೆಂಟ್ ಐತೆ, ಲೇಟ್ ಆಯ್ತು, ಎಲ್ರಿಗೂ ಎಲ್ರಿಗೂ ಆಸ್ಟ್ರಲ್ ಬಾಡಿ ಟ್ರಾವೆಲ್ ಹೇಳ್ಕೊಟ್ಬಿಡಿ. ಬೆಂಗಳೂರು ಅರ್ಧ ಟ್ರಾಫಿಕ್ ಕಡಿಮೆ ಆಗ್ಬಿಡುತ್ತೆ. ಐಟಿ ಬಿಟಿ ಹುಡುಗರೆಲ್ಲ ಮನೇಲೆ ಕೂತ್ಕೊಂಡು ಆರಾಮಾಗಿ ಕ್ಲಾಸ್ ಇದು ಮಾಡ್ಕೊಂಡ್ಬಿಡ್ತಾರೆ. ಆಫೀಸ್ಗೆ ಹೋಗೋದು ಬೇಡ, ಇವ್ರ ಕೂತಲ್ಲೇ ಕೂತಿರ್ತಾರೆ. ಆಸ್ಟ್ರಲ್ ಬಾಡಿ ಢೀ ಅಂತ MD TL ಎಂಪ್ಲಾಯ್ಸ್ ಎಲ್ಲ ಹೋಗ್ಬಿಟ್ಟಿರ್ತಾರೆ. ಆಫೀಸಲ್ಲಿ ಆಸ್ಟ್ರಲ್ ಬಾಡಿ ಮಾಡ್ಕೊಂಡು ಸೂಕ್ಷ್ಮ ಶರೀರದಲ್ಲೇ ಆಫೀಸಾಗ ಕೆಲಸ ಮಾಡ್ತಾರೆ. ದೇಹ ಇಲ್ಲೇ ಇರುತ್ತೆ. ಎಷ್ಟು ಪೆಟ್ರೋಲ್ ಸೇವ್ ಆಯ್ತು, ಎಷ್ಟು ಟ್ರಾಫಿಕ್ ಜಾಮ್ ಕಡಿಮೆ ಆಯ್ತು, ಏರ್ ಪೊಲ್ಯೂಷನ್ ಕಡಿಮೆ ಆಯ್ತು, ಎಷ್ಟೋ ಜನದ್ದು ಪಾಪ ಬೆನ್ನೋ ಕಡಿಮೆ ಆಗುತ್ತೆ. ಕಷ್ಟಪಟ್ಟು ಬೈಕ್ ಓಡಿಸ್ಕೊಂಡು ಹೋಗ್ತಾರೆ, ಕಾರ್ ಓಡಿಸ್ಕೊಂಡು ಹೋಗ್ತಾರೆ. 100 ಜನ 3 ಬಸ್ ಬದಲಾಯಿಸ್ಕೊಂಡು ಹೋಗ್ತಾರೆ, ಮೆಟ್ರೋಲ್ ಗುದ್ದಾಡ್ಕೊಂಡು ಹೋಗ್ತಾರೆ. ಎಷ್ಟು ದುಡ್ಡು ಖರ್ಚಾಗ್ತಿದೆ. ಆಸ್ಟ್ರಲ್ ಬಾಡಿ ಮಾಡಿಸಿ ಎಲ್ಲರೂ ಅವ್ರ ಆಫೀಸ್ಗೆ ಹೋಗ್ಲಿ, ಸೂಕ್ಷ್ಮ ಶರೀರದಲ್ಲಿ ಕೆಲಸ ಮಾಡ್ಕೊಂಡ್ ಬರ್ಲಿ. ನಮ್ಮ ಸೋಲ್ಜರ್ಸ್ನ ಕಳಿಸಿ ಸೂಕ್ಷ್ಮ ಶರೀರದಲ್ಲಿ ಹೋಗ್ಬಿಟ್ಟೆಲ್ಲ ನೋಡ್ಕೊಂಬರ್ಲಿ, ಯಾರು ಎಲ್ಲೆಲ್ಲಿದ್ದಾರೆ ಅಂತ. ಯಾಕೆ ಡ್ರೋನ್ ಕಳಿಸ್ಬೇಕು, ಸ್ಯಾಟಲೈಟ್ ಎಲ್ಲ ಬಳಸ್ಬೇಕು, ಎಸ್ಪಿಯನಾಶ್ ಯಾಕೆ ಮಾಡ್ಬೇಕು ನಾವು? ಗುಪ್ತಚರರಿಗೆಲ್ಲ ಕಳಿಸ್ಬಿಡಿ, ಎಷ್ಟು ಜನ ಪ್ರಾಣ ಉಳಿಯತ್ತಲ್ಲ. ಅದಕ್ಕೆಲ್ಲ ಬಳಸಿದ ಮಂಗಳ ಗ್ರಹಕ್ಕೆ ಏನ್ ಮಾಡ್ಬೇಕಿತ್ತಾವಯ್ಯ? ಹಂಗಿದ್ರೆ ಪಾಪ ನಾಸದವರು ಅವರೆಲ್ಲ ಯಾಕಷ್ಟು ಒದ್ದಾಡ್ಬೇಕು ವಿಜ್ಞಾನಿಗಳು ಅಲ್ವಾ? ಇದೆಲ್ಲ ಗಾಡ್ ಫಿಯರಿಂಗ್ ಇಂದ, ಮತ್ತೆ ತನ್ನ ಬದುಕನ್ನ ಕಷ್ಟಗಳನ್ನು ಒಪ್ಪಿಕೊಳ್ಳದೆ ಇರುವುದರಿಂದ. ಹೌದು, ನನ್ನ ಜೀವನದಲ್ಲಿ ಕಷ್ಟ ಇದೆ, ಇದು ನಾನೇ ಬಗೆಹರಿಸ್ಕೋಬೇಕು. ಒಂದಷ್ಟು ತಪ್ಪುಗಳಿಗೆ ನಾವು ಕಾರಣ ಇರ್ತೀವಿ, ಒಂದಷ್ಟು ತಪ್ಪುಗಳು ನಮಗೆ ಎಕ್ಸ್ಟರ್ನಲ್ ಫೋರ್ಸಸ್ನ, ಕಾರಣಾಂತರಗಳಿಂದ, ನನ್ನ ಕೈ ಮೀರಿದ ಎಷ್ಟೋ ವಿಷಯಗಳಿಂದ ಕಷ್ಟಗಳು ಬಂದಿದೆ. ಅದನ್ನ ನಾನೇ ಬಗೆಹರಿಸ್ಕೋಬೇಕು. ಇದನ್ನ ಮನುಷ್ಯ ಯಾವತ್ತು ಅರ್ಥ ಮಾಡ್ಕೋತಾನೆ ಅವತ್ತು ಮೌಢ್ಯತೆಯಿಂದ ದೂರ ಆಗ್ತಾನೆ. ಅವತ್ತು ಯಾರು ಆಸ್ಟ್ರಲ್ ಬಾಡಿ ಅಂದ್ರೆ ಬೇಡಪ್ಪ ನನಗೆ ಅಂತ. ಆಂಬ್ಯುಲೆನ್ಸ್ ಅವಶ್ಯಕತೆ ಇರಲ್ಲ ಅವಾಗ. ಡಾಕ್ಟರ್ ಆಸ್ಟ್ರಲ್ ಬಾಡಿ ಟ್ರಾವೆಲ್ ಮಾಡ್ಕೊಂಡು ಪೇಷಂಟ್ ಮನೆಗೆ ಬಂದ್ಬಿಡ್ತಾನಲ್ಲ, ಬಂದ್ಬಿಟ್ಟು ಅಲ್ಲೇ ಚಿಕಿತ್ಸೆ ಮಾಡಿಸ್ಬೋದಲ್ಲ. ಅವ್ರು ಯಾರೋ ಬರ್ತಾರಂತೆ, ಯಾರೋ ತೀರ್ಕೊಂಡ್ಬಿಟ್ಟಿರ್ತಾರೆ, ಆತ್ಮನೋಗಿ ಪ್ರಶ್ನೆ ಮಾಡ್ತಾನಂತೆ. ಅವ್ರು ಮುಂದಿನ ಜನ ಏನ ಹುಡ್ತಾರೆ ಅಂತ ಕೇಳ್ಬಿಟ್ಟು ಬಂದು ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಿ ಹಾಕದಂತೆ. ಎಷ್ಟು ಜನ ಕೊಂದಿಲ್ಲ ಹೆಣ್ಮಕ್ಳ ರೇಪ್ ಮಾಡಿ? ಅವ್ರನ್ನೆಲ್ಲ ಹೋಗಿ ಕೇಳಿ, ಯಾರಮ್ಮ ನಿನ್ನ ರೇಪ್ ಮಾಡಿ ಕೊಂದಿದ್ದು ಅಂತ ಕೇಳ್ಕೊಂಡೋಗ್ಬಿಟ್ಟು ಪೊಲೀಸ್ ಹಿಡ್ಕೊಡಿ. ಅದು ಮಾಡೋಕ್ಕಾಗಲ್ಲ. ಒಬ್ಬ ಸೆಲೆಬ್ರಿಟಿ ತೀರ್ಕೋಬೇಕು ಪಾಪ, ಅವ್ರ ಕಷ್ಟ ಅವ್ರಿಗೆ, ಮನೆ ಜನಕ್ಕೆ ಕಳ್ಕೊಂಡಿದೀವಿ ನೊಂದ್ಕೊಂಡಿರ್ತಾರೆ. ಇವ್ರ ಅಭಿಮಾನಿಗಳ ಇದನ್ನ ಎಮೋಷನ್ಸ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ಆ ಸೆಲೆಬ್ರಿಟಿ ಆತ್ಮ ಜೊತೆ ಮಾತಾಡದೆ ಹೀಗೆಲ್ಲ ಅಂದಿದ್ದಾರೆ. ಹಾಗಾದ್ರೆ ಕರ್ಮ ಸಿದ್ಧಾಂತ ಎಲ್ಲೋಯ್ತು? ಯಾರು ಡಿಸೈಡ್ ಮಾಡೋದು? ಯಾರು ಎಲ್ಲುಟ್ಟೋದು? ನಾನ್ ಡಿಸೈಡ್ ಮಾಡ್ತೇನೆ? ನನ್ನ ಕರ್ಮಗಳು ಡಿಸೈಡ್ ಮಾಡತ್ತಾ? ವಿಧಿ ಡಿಸೈಡ್ ಮಾಡೋದ?
ನನ್ನ ಕರ್ಮದ ಆಧಾರದ ಮೇಲೆ ವಿಧಿ ಡಿಸೈಡ್ ಮಾಡುತ್ತಾ ನಾನು ಎಲ್ಲಿ ಹುಟ್ಟಬೇಕು, ಯಾವಾಗ ಹುಟ್ಟಬೇಕಂತ. ನನ್ನ ಆತ್ಮಕ್ಕೆ ಏನ್ ಹೇಳುತ್ತದೋ ಅದಕ್ಕೇನ್ ಗೊತ್ತಿರುತ್ತೆ ಪಾಪ ಅಲ್ವಾ. ಮಹಾಭಾರತದಲ್ಲಿ ಒಂದು ಕತೆ ಇದೆ, ಅದ್ಭುತವಾದ ಕತೆ. ಅದು ಬಹುಶಃ ಹೇಳಿದ್ದೆ ಅನ್ಸುತ್ತೆ. ಈ ಇದರಲ್ಲಿ ಚಿಕ್ಕ ಹುಡುಗ ಹಿಂಗೆ ಹಾವು ಕೆಲ್ ಕಚ್ಚಿಸ್ಕೊಂಡು ಸತ್ತೋಗ್ಬಿಟ್ಟಿರ್ತಾನೆ. ತಾಯಿಗಳು ಅಂತ ಅಳ್ತಿರ್ತಾಳೆ, ಪುತ್ರ ಶೋಕ. ಸರಿ ಅಳ್ತಿರ್ತಾಳೆ. ಆಗ ಬಂದು ಅಣ್ಣ ಕೇಳ್ತಾನೆ, ಯಾಕೆ ತಂಗಿ, ಯಾಕೆ ಮಾಡ್ತಿದ್ಯಾ? ಹೀಗೆ ನೋಡಪ್ಪ, ನನ್ನ ಮಗ ಹಿಂಗೆ ಹಾವು ಕಚ್ಚಿಸ್ಕೊಂಡು ಸತ್ತೋಗ್ಬಿಟ್ಟ. ಆಗ ಬಿಡಲ್ಲ ಹಾವನ ಅಂಥೇಳಿ ಇದನ್ನ ಮೊಚ್ಚು ತಗೊಂಡು ಹೋಗ್ತಾನೆ. ಹಾವು ಹತ್ರ ಹೋಗಿ ನೀನು ಕೊಂದು ಬಿಡ್ತೀನಿ ಅಂತ. ಹಾವು ಹೇಳುತ್ತಪ್ಪ, ನಂದೇನು ತಪ್ಪಿದೆ? ನನಗೆ ಯಮ ಹೇಳ್ದ ಹಾವು ಕಚ್ಚಪ್ಪ, ಪ್ರಾಣನ ತೆಗಿಬೇಕು, ನೀ ಕಚ್ಚು ಅಂತ ಹೇಳ್ದ, ನಾ ಹಾವು ಕಚ್ಚದೆ ಅಂತ ಹಾವು ಹೇಳುತ್ತೆ. ಸರಿ ಹಾಗಾದ್ರೆ ಯಮನ ಹೋಗಿ ಕೇಳ್ತೀನಿ ಅಂತ ಯಮನ ಹತ್ರಕ್ಕೆ ಹೋಗ್ತಾನೆ. ಪಾಪ ಅಷ್ಟು ಚಿಕ್ಕ ಹುಡುಗನ್ನ ಕೊಲ್ಸಿದಿಲ್ಲ ಹಾವು ಕೇಳಿ, ನಿಂಗೆ ಮಾನವೀಯತೆ ಇದೆಯಾ, ನ್ಯಾಯ ಧರ್ಮ ಇದೆ ನಿನಗೆ ಅಂತ ಬೈತಾನೆ. ಯಮ ಅಂತಾನಪ್ಪ, ನಂದೇನಿಲ್ಲಪ್ಪ, ಈ ಎಲ್ರಿಗೂ ಇಷ್ಟು ಆಯಸ್ಸು ಅಂತಿರುತ್ತೆ, ಆ ಆಯಸ್ ಮುಗಿದ ತಕ್ಷಣ ಕರ್ಕೊಂಡು ಹೋಗ್ಬೇಕು, ವಿಧಿ ನನಗೆ ಹೇಳುತ್ತೆ ಇವನ್ ಆಯಸ್ ಮುಗ್ದಿದ್ಯಪ್ಪ ಕರ್ಕೊಂಡ್ ಬಾ ಅಂತ. ನನಗೊಂದು ನೆಪ ಬೇಕು, ಹಾವಕ್ಕೆ ಕಚ್ಚಿಸ್ಬಿಟ್ಟು ನಾ ಕರ್ಕೊಂಡದ್ದಪ್ಪ, ನಂದೇನ್ ತಪ್ಪಿಲ್ಲ, ವಿಧಿನ ಕೇಳು ಅನ್ನಂತೆ. ಮತ್ತೆ ವಿಧಿ ಹತ್ರಕ್ಕೆ ಹೋದಂತವನು, ಕೊಂದು ಬಿಡ್ತೀನಿ ನಿನ್ನ, ಅಷ್ಟು ಚಿಕ್ಕ ಹುಡುಗನ ನೀನು ಕೊಂದಿದ್ಯಾ, ಅಷ್ಟು ಅಪ್ರಾಪ್ತ ವಯಸ್ಸಲ್ಲಿ ಕೊಂದಿದ್ಯಾ, ತಾಯಿ ಗೋಳು ಎಷ್ಟು ಸಂಕಟ ಗೊತ್ತಾ ನಿನಗೆ ಅಂತ ಕೇಳಿದಾಗ ವಿಧಿ ಹೇಳತ್ತಂತೆ, ನೋಡಪ್ಪ ಹೋದ ಜನ್ಮದಲ್ಲಿ ಇಂಥ ಕರ್ಮಗಳು ಮಾಡಿದ್ದ, ಅದರ ಪ್ರಕಾರ ಅವ್ನಿಗೆ ಇಷ್ಟೆಲ್ಲ ಅವನು ಅನುಭವಿಸ್ಬೇಕಿತ್ತು, ಅದರ ಪ್ರಕಾರ ಅಷ್ಟು ಆಯಸ್ಸಿತ್ತು, ಇಷ್ಟು ದಿನ ಹೋಗ್ಬೇಕು ಅಂತಿತ್ತು, ಹಾಗಾಗಿ ಅವ್ನು ಬಂದಿದ್ದಾನೆ, ಅವನ ಸಾವಿಗೆ ಅವನೇ ಕಾರಣ ಅನ್ನೋದು. ಇದು ಮಹಾಭಾರತದಲ್ಲಿ ಬರೋ ಕತೆ. ನಂಗೆ ಇಂಥ ಕತೆಗಳಿಂದ ಪ್ರೇರಣೆ ತಗೊಂಡು ನಮ್ಮ ಜೀವನವನ್ನು ನಾವೇ ಸರಿ ಮಾಡ್ಕೋಬೇಕು ಅಂತ ನಾವು ಕಲಿಬೇಕಾ, ಅಥವಾ ಆಸ್ಟ್ರಲ್ ಬಾಡಿ ಟ್ರಾವೆಲ್ಲು, ಶ್ರೀವಿದ್ಯೆ ಅಂತ ಇಟ್ಕೊಂಡು ಅದನ್ನ ಎನ್ಕೇಶ್ ಮಾಡ್ಕೊಂಡು ಮೋಸ ಮಾಡೋರು, ಯಾವುದು ದರ್ಗಾಗಳಿಗೋ ಮತ್ತೆ ಪ್ಯಾಸ್ಟರ್ಗಳ ಹತ್ರ ಹೋಗ್ಬಿಟ್ಟು ನಾವು ಕೈ ಕಟ್ಕೊಂಡು ಕಟ್ಕೊಂಡು ಕೂದೋದು ಉತ್ತಮ ಇದೆಯಾ? ಇಂಥ ಕತೆಗಳಿಂದ ಉತ್ತಮ ಇದೆಯಾ? ತನ್ನ ಶಿಲುಬೆಯನ್ನು ತಾನೇ ಹೊತ್ತನಲ್ಲ ಗುರು ಯೇಸು ಅಂತ ಮಂಕುತಿಮ್ಮನ ಕಥೆಯಲ್ಲಿ ಗುಂಡಪ್ಪ ಹೇಳಿದ್ದು. ತನ್ನ ಶಿಲುಬೆಯನ್ನು ತಾನೇ ಹೊತ್ಕೊಂಡದಪ್ಪ ಯೇಸು, ಅಣ್ಣ ಬಾ ತಮ್ಮ ಬಾ ಅಂತ ಕರೆದಿಲ್ಲ, ನಿನ್ನ ಹೆಣವ ನೀನೆ ಹೊತ್ತು ಸಾಗಿಸಬೇಕು, ಅಣ್ಣ ಬಾ ತಮ್ಮ ಬಾ ಎಂದು ಅಳುವುದೇಕು ಅಂತ ಕೇಳ್ತಾರೆ ಗುಂಡಪ್ಪ. ನಿನ್ನ ಹೆಣ ನೀವು ಹೊತ್ಕೊಂಡು ಹೋಗು ಅಂತಾರೆ. ನಮ್ದೆಲ್ಲ ಕಷ್ಟ ಸುಖಗಳ ನಮ್ಮ ಹೆಣ ನಾವೇ ಹೊತ್ಕೊಂಡು ಹೋಗ್ಬೇಕು. ಅಂತ ಒಂದು ಆತ್ಮಸ್ಥೈರ್ಯ ಕಲಿಯೋದು ಮುಖ್ಯನ, ಅಥವಾ ಹೋಗ್ಬಿಟ್ಟು ಕಣ್ಣಿಗೆ ಕಾಣದ ಗ್ರಹಗತಿಗಳನ್ನ ದೂಷಿಸ್ಕೊಂಡು ನನ್ನನ್ನು ಏನು ತಿದ್ಕೊಳ್ಳದೆ, ನನ್ನ ಸರಿ ಮಾಡ್ಕೊಳ್ಳದೆ, ನಾಳೆ ಸರಿ ಹೋಗುತ್ತೆ, ಅಲ್ಲಿಂದ ಸರಿ ಹೋಗುತ್ತೆ, ಈ ಪರಿಹಾರ ಸರಿ ಹೋಗುತ್ತೆ ಅಂತ ಮೊದಲೇ ಕಷ್ಟದಲ್ಲಿರ್ತಾನೆ ಪುಣ್ಯಾತ್ಮ. ಇನ್ನೂ ಅವ್ನು ಹೇಳಂತ ಆ ಫೀಸ್ ಕಟ್ಟು, ಈ ಫೀಸ್ ಕೊಟ್ಟು, ಆ ಹೋಮ ಮಾಡಿಸು, ಅಥವಾ ಈ ದರ್ಗಕ್ಕೆ ಹೋಗಿ ಅಲ್ಲಿ ಇದು ಮಾಡು, ಚಾದರತ್ಸು, ಇದು ಮಾಡ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಇನ್ನೊಬ್ರು ನಂಬ್ಕೊಂಡು ಭಯದಲ್ಲಿ ಬದುಕೋದು ಮುಖ್ಯನ? ಎಂತ ಸಿದ್ಧಾಂತ ನಮಗೆ ಮುಖ್ಯ? ಮೂಲ ಗ್ರಂಥಗಳ ಪರಿಚಯವಿಲ್ಲದೆ ಇರುವುದರಿಂದ, ನನ್ನ ಕಷ್ಟಕ್ಕೆ ನಾನೇ ಹೊಣೆ, ಇದು ನಾನೇ ಸರಿ ಮಾಡ್ಕೋಬೇಕು ಅನ್ನೋ ಧೈರ್ಯ ಬರದೇ ಇರುವುದರಿಂದ ಮೌಢ್ಯತೆ ಹೆಚ್ಚಾಗಿದೆ. ಸೊ ಬೇಸಿಕ್ ನಾವು ಒಂದು ನಮ್ಮಲ್ಲಿ ಏನು ಮೌಢ್ಯತೆ ಇದೆ ಅದನ್ನ ಕಳ್ಕೊಳ್ಳೋದ್ರಿಂದ ಈ ತರ ಏನ್ ನಡೀತಾ ಇದಾವಲ್ಲ, ಇದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಕೇಳ್ತಿದೀನಿ, ಅಂದ್ರೆ ಅದು ಕಡಿಮೆ ಆಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಪದೇ ಪದೇ ಈ ಪ್ರಯತ್ನ ಎಲ್ಲರೂ ಪಡ್ತಾನೆ ಇದ್ದಾರೆ ಶತಶತಮಾನಗಳಿಂದ. ಮೌಢ್ಯತೆ ಬಹುಶಃ ಹುಟ್ಟಿದಾಗಿಂದನೂ ಅದ್ರ ಜೊತೆಗೆ ಈ ಮೌಢ್ಯತೆ ವಿರುದ್ಧ ಹೋರಾಟ ಶುರು ಆಗ್ಬಿಟ್ಟಿದೆ ಬಹುಶಃ. ಅದ್ರಲ್ಲಿ ನಮ್ಮದೇನು ಪಾಲಿದೆಯೋ ಅದು ನಮ್ಮ ಹೋರಾಟ ನಾವು ಮಾಡ್ಬೋದಷ್ಟೇ. ಅದರಿಂದ ಜನ ತಿದ್ಕೊಳ್ತಾರೋ ಅದು ನನಗೆ ಗೊತ್ತಿಲ್ಲ. ಅವ್ರು ತಿದ್ಕೊಳ್ತಾರೆ ಅಂತ ಅನ್ಕೊಂಡು ನಾನು ನನ್ನ ಕರ್ಮವನ್ನ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡಬೇಕು ಅಲ್ವಾ? ಹಂಗಾಗಿ ಅವ್ರು ತಿದ್ಕೋತಾರೋ ಇಲ್ವೋ, ಮೌಢ್ಯತೆ ಕಡಿಮೆ ಆಗುತ್ತಿಲ್ವೋ ನನಗೆ ಗೊತ್ತಿಲ್ಲ. ಉದ್ದೇಶ ಮಾತ್ರ ಅದೇ, ಮೌಢ್ಯತೆ ಕಡಿಮೆ ಆಗ್ಬೇಕು ಅನ್ನೋ ನನ್ನ ಉದ್ದೇಶ. ನನ್ನದೇ ಅಲ್ಲ, ಹಲವಾರು ಜನರ ಉದ್ದೇಶ. ಅಂದ್ರೆ ನನ್ನದೊಂದು ಹೋರಾಟ ಅಷ್ಟೇ ನಮ್ಮದು. ಸೊ ನಮ್ಮ ಉದ್ದೇಶ, ಗುರಿ ಮೌಢ್ಯತೆಯನ್ನ ಹೋಗಿಸ್ಬೇಕು ಅನ್ನೋದು. ಅದು ಹೋಗುತ್ತೋ ಇಲ್ವೋ ಅದು ನನ್ನ ಕರ್ಮದ ಫಲಕ್ಕೆ ಬಿಟ್ಟಿದ್ದು, ಫಲ ಭಗವಂತನಿಗೆ ಬಿಟ್ಟಿದ್ದು. ಹಾಗಾಗಿ ಅದನ್ನ ನನಗೆ ಹೇಳೋದಕ್ಕಾಗಲ್ಲ. ಉದ್ದೇಶ ಗುರಿ ಮಾತ್ರ ಅದೇ, ಪ್ರಯತ್ನವೂ ಅದೇ. ಗೊತ್ತಿಲ್ಲ ಕಡಿಮೆ ಆಗುತ್ತಿಲ್ಲೋ ಗೊತ್ತಿಲ್ಲ, ಅದು ಫಲಕ್ಕೆ ಬಿಟ್ಟಿದ್ದದು. ನೀವು ಅವಾಗಲೇ ಆನ್ಲೈನ್ ಮೆಡಿಟೇಷನ್ ಕ್ಲಾಸ್ ಅಂತ ಮೆನ್ಷನ್ ಮಾಡ್ತೀರಿ. ಆನ್ಲೈನ್ ದೀಕ್ಷೆ ಓಕೆ, ಈ ಆನ್ಲೈನ್ ಮೆಡಿಟೇಷನ್ ಕ್ಲಾಸಸ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರಲ್ಲೂ ಆನ್ಲೈನ್ ಗೈಡೆಡ್ ಮೆಡಿಟೇಷನ್ ಬೇರೆ ಮಾಡಿಸ್ತಾರೆ. ಗೈಡೆಡ್ ಮೆಡಿಟೇಷನ್ ಅದು ಇನ್ನೂ ಅದ್ಭುತ. ಅದು ನನಗೆ ಯಾಕೆ ಈಗ ಆಬ್ವಿಯಸ್ ಎಲ್ರು ಅಫೆಂಡ್ ಆಗಿ ಆಗ್ತಾರೆ ನಾನು ಆಡೋ ಮಾತುಗಳಿಗೆ. ಬರೀ ಬೇಸಿಕ್ ಥಿಂಗ್ ನಾನು ಹೇಳೋದು ಹೆಂಗ್ ಗೊತ್ತಾ? ನಾನು ಶ್ರೀಯಂನು ಬೆರಳು ಮಾಡ್ತೀನಿ,
ಜಗ್ಗಿ ವಾಸುದೇವ್ ಬೆರಳು ಮಾಡ್ತೀನಿ, ರವಿಶಂಕರ್ ಗುರೂಜಿ, ಎನಿವನ್ ಹೂ ಇಸ್ ಸೆಲ್ಲಿಂಗ್ ಸ್ಪಿರಿಚುಯಾಲಿಟಿ ಅಂಡ್ ಟ್ರೂತ್ ಫಾರ್ ಮನಿ ಅಂಡ್ ಮೇಕಿಂಗ್ ಫಾಲ್ಸ್ ಪ್ರಾಮಿಸಸ್ ಅಂಡ್ ಮೇಕಿಂಗ್ ಫಾಲ್ಸ್ ಏನಂತಾರೆ ಕ್ಲೈಮ್ಸ್, ಅವರೆಲ್ಲರ ವಿರುದ್ಧವೂ ಧ್ವನಿನೇ. ಅವರೆಲ್ಲರ ವಿರುದ್ಧವೂ ಧ್ವನಿನೇ. ಬರೀ ನಂಗೆ ಜಗ್ಗಿ ಮೇಲೆ ನಂಗೆ ಪರ್ಸನಲ್ ಆಗಿ ನನಗೇನು ಗ್ರಡ್ಜ್ ಇಲ್ಲ. ಈಗ ಇಡೀ ದೇಶನೇ ಕೊಂಡಾಡ್ತಿದೆ, ಪ್ರಪಂಚ ಪೂರ್ತಿ ಕೊಂಡಾಡ್ತಿದೆ ಅಂದಾಗ ನಾನೊಬ್ಬ ಸೇರಿ ಕೊಂಡಾಡ್ಬಿಡ್ಬೋದಲ್ಲ. ಐ ವಿಲ್ ಬಿ ಇನ್ ಸೇಫರ್ ಸೈಡ್. ಹಂಗೆ ನೋಡಿದ್ರೆ ನನಗೂ ವ್ಯೂಸ್ ಜಾಸ್ತಿ ಆಗ ಮತ್ತೊಂದಾಗತ್ತೆ, ನಾನಾ ರೀತಿ ಬೆನಿಫಿಟ್ಸ್ ಆಗ್ಬೋದು. ಅಥವಾ ನಮ್ಮ ಪಡ್ ನಾನು ಎಲ್ರು ಹೇಳೋದನ್ನ ಹೇಳ್ಕೊಂಡು ಹೋಗ್ಬಿಡ್ಬೋದಲ್ಲ ಅಲ್ವಾ. ಅದು ಮಾಡ್ತಿಲ್ಲ, ಇಡೀ ಪ್ರಪಂಚ ಹೊಗಳ್ತಿರೋ ನಾನು ಇದರಲ್ಲಿ ತಪ್ಪು, ಇದು ಈ ರೀತಿ ಮಾಡುವುದು ತಪ್ಪು, ಈ ರೀತಿ ಹೇಳ್ತಿರೋ ತಪ್ಪು, ಇದಕ್ಕೆ ಆಧಾರ ಇಲ್ಲ, ಪ್ರಮಾಣ ಇಲ್ಲ, ಅನುಭಾವದಲ್ಲಿ ಹೇಳ್ತಾ ಇಲ್ಲ, ಇವ್ರು ಕರ್ಕೊಂಡು ಹೋಗ್ತಿರೋ ಮಾರ್ಗವೇ ಸರಿಗಿಲ್ಲ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಏನಕ್ಕೆ ಹೇಳ್ತೀನಿ? ಇದರಲ್ಲಿ ಲಾಭ ಇಲ್ವಲ್ಲ ನನಗೆ ಇದರಿಂದ. ಇವಾಗ ಸುಮ್ಮನೆ ನಾನು ಯೂಟ್ಯೂಬರ್ ಅಲ್ಲ ಬೇಸಿಕಲಿ. ನೀವು ಹೇಳ್ದಂಗೆ ಏನು ತಿಳಿಸ್ಬೇಕು ಅದನ್ನ ತಿಳಿಸೋದಕ್ಕೆ ಅಂತ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದೀವಿ, ಬಿಟ್ರೆ ನಾವು ಯೂಟ್ಯೂಬರ್ಸ್ ಅಲ್ವಲ್ಲ ನಾವು. ಯಾವತ್ತೂ ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಎನ್ ಯೂಟ್ಯೂಬರ್. ಅದು ಅಲ್ವೂ ಅಲ್ಲ ನಾನು. ಈಗ ನಾನು ಹೀಗೆ ಜಗ್ಗಿಗೋ ಶ್ರೀಎಂಗೋ ಮತ್ತೊಬ್ಬರದ್ದು ತಪ್ಪು ಅಂತ ತೋರಿಸಿದಾಗ ಸಬ್ಸ್ಕ್ರೈಬರ್ಸೇ ಕಡಿಮೆ ಆಗ್ಬೋದಲ್ವಾ. ಅದು ನನಗೆ ಉಗಿದು ಕಾಮೆಂಟು ಹಾಕ್ಬೋದಲ್ವಾ. ಫೋನ್ ಮಾಡಿ ಹೋಗ್ಬೋದು, ಫೋನ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ಅಲ್ವಾ. ಯಾವಂತ ಸುಮ್ಮನೆ ಒಬ್ಬ ನೋನ್ ಫೇಸ್ಗೆ, ಪಾಪ್ಯುಲರ್ ಪರ್ಸನಾಲಿಟಿಗೆ ಅವನ ಬಗ್ಗೆ ನಾವು ತಪ್ಪು ಅಂದ್ರೆ ಜನರ ಪ್ರಕಾರ ಯಾವ ತಪ್ಪು ಅನ್ಸೋ ಆ ತಪ್ಪನ್ನ ನಾ ಮಾತ್ರ ನಾನೇ ಕುಗ್ಗಿಸ್ಕೋಬೇಕು. ನಂಗೆ ಲಾಭ ಇಲ್ಲ ಅದರಲ್ಲಿ. ಸೊ ದಟ್ ಈಸ್ ದ ವೆರಿ ಬೇಸಿಕ್ ಥಿಂಗ್. ಅಲ್ಲೇ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ಬೇಕು ಜನ. ಈ ಮನುಷ್ಯ ಸುಮ್ಸುನಗರೆ ಎಲ್ರು ಹೊಗಳ್ತಿರ್ಬೇಕು, ಈ ಮನುಷ್ಯ ಯಾಕೆ ಬೈಬೇಕು, ಇದ್ರಲ್ಲಿ ಏನೋ ಕಾರಣ ಇರ್ಬೋದಲ್ಲ ಅಂತ ಯೋಚನೆ ಮಾಡ್ಬೋದು. ಅಫೆಂಡ್ ಆದ್ರೆ ನಾ ಏನೋ ಮಾಡಕ್ಕಾಗಲ್ಲ. ಕೆಲವು ಸಲ ಅಫೆಂಡ್ ಆಗಾಗ ನಾನೇ ಮಾತಾಡಿರ್ತೀನಿ ಪಾಪ, ಅದು ನೋಡೋದು ತಪ್ಪಲ್ಲ, ಯಾಕಂದ್ರೆ ನಾನೇ ಕೆಲವು ಸಲ ಖಾರವಾಗಿ ಮಾತಾಡ್ಬಿಟ್ಟಿರ್ತೀನಿ. ಸೊ ನಂಗೆ ಪರ್ಸನಲ್ ಗ್ರಡ್ಜ್ ಇಲ್ಲ. ನನ್ನ ಮತ್ತೆ ಯಾರು ಶ್ರೀಎಂನಾಗ್ಲಿ, ಜಗ್ಗಿನಾಗ್ಲಿ, ಸಕಲಮ್ಮ ಆಗ್ಲಿ, ತುಂಬಾ ಜನ ಎಷ್ಟು ಜನ ಹೆಸರಿಟ್ಕೊಳ್ಳೋದು. ಸೊ ಇಂಥವ್ರು ಎಲ್ರೂ ನಾನು ಯಾರನ್ನ ಪರ್ಸನಲ್ ಟಾರ್ಗೆಟ್ ಮಾಡಿಲ್ಲ. ಅವ್ರದ್ದು ಮೆಥಡಾಲಜಿ ಅಂಡ್ ದ ವೆರಿ ಅಪ್ರೋಚ್ ಟುವರ್ಡ್ಸ್ ಟ್ರೂತ್ ಅಂಡ್ ಹೌ ದೇ ಇನಿಷಿಯೇಟ್ ಪೀಪಲ್ ಅಂಡ್ ಪ್ರಾಮಿಸಸ್ ದೇ ಮೇಕ್, ಇದ್ರ ಬಗ್ಗೆ ನಂಗೆ ಆಕ್ಷೇಪ. ಮಿಕ್ಕಿದ್ರ ಬಗ್ಗೆ ನಂಗೆ ಆಕ್ಷೇಪ ಇಲ್ಲ. ಅದಕ್ಕೆ ಮಿಕ್ಕಿ ಸಂಬಂಧಪಟ್ಟಿದ್ದು ಅವರವ್ರದ್ದು ನಾನಾ ವಿಭಾಗಗಳಿವೆ. ಅದು ಅವ್ರಿಗೆ ಸಂಬಂಧಪಟ್ಟಂಗೆ ಕಾನೂನುಗಳಿರುತ್ತೆ, ಸಂವಿಧಾನ ಇದೆ, ಅದು ಅದಕ್ಕೆ ಅಂತ ಒಂದು ವ್ಯವಸ್ಥೆ ಇದೆ, ಅದನ್ನ ನೋಡ್ಕೊಳ್ಳುತ್ತೆ. ನನಗೆ ಅದಕ್ಕೆ ಸಂಬಂಧವೇ ಇಲ್ಲ, ನಾನು ಪ್ರಶ್ನೆ ಮಾಡಲ್ಲ. ನನಗೆ ಬರೀ ಇದಷ್ಟೇ, ಒಬ್ಬ ಸೀಕರ್ನ ಹೇಗೆ ಕರ್ಕೊಂಡು ಹೋಗ್ತಿದ್ಯಾ ಸ್ಪಿರಿಚುವಲ್ ಪಾತ್ ಅಲ್ಲಿ, ಇದ್ರ ಬಗ್ಗೆ ನಂಗೆ ಆಕ್ಷೇಪ. ಸೊ ಯಾಕೆ ಆಕ್ಷೇಪ? ಈ ಗೈಡೆಡ್ ಮೆಡಿಟೇಷನ್ ಅಂತೆಲ್ಲ ಮಾಡ್ತೀನಿ. ಯಾಕೆ ಆಕ್ಷೇಪ ನಾನು ಮಾಡ್ತೀನಿ? ಈಗ ನೀನ್ ಕಣ್ ಮುಚ್ಕೊಂಡು ಕೂತ್ಕೊಂತ ಹೇಳ್ತೀನಿ, ನೀನ್ ಕಣ್ ಮುಚ್ಕೊಳ್ತೀಯ. ಈಗ ನೀವು ಉಸಿರನ್ನೇ ಗಮನಿಸ್ತಾ ಇರಿ. ನೀವು ಉಸಿರು ಗಮನಿಸಿದ್ರೆ ಮಾತನ್ನ ಗಮನಿಸಿದ್ಯಾ? ಯು ಆರ್ ಆಂಟಿಸಿಪೇಟಿಂಗ್. ನಿನ್ನಲ್ಲಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು, ನೆಕ್ಸ್ಟ್ ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು. ಗಮನ ನನ್ನ ಕಡೆಗೆ ಇದೆ. ಹೌದು. ಧ್ಯಾನ ಅಂದ್ರೆ ಧಾರಣೆ, ಪ್ರತ್ಯಾಹಾರ. ಎಲ್ಲ ಇಂದ್ರಿಯಗಳನ್ನು ನಮ್ಗೆ ಪಂಚೇಂದ್ರಿಯಗಳಿದ್ಯಾ? ಕಣ್ಣು, ಕಿವಿ, ಬಾಯಿ, ಮೂಗು, ತ್ವಚೆ ಇಂಥವೆಲ್ಲ ಪಂಚೇಂದ್ರಿಯಗಳಿದ್ಯಾ? ಇದು ಕಿವಿ ಕೂಡ ಒಂದು ಇಂದ್ರಿಯ ಆಯ್ತಾ? ಸೊ ಇದು ಕೇಳಿಸ್ಕೊಳ್ಳೋದು, ಕಣ್ಣು ನೋಡ್ತಿರತ್ತೆ, ಬಾಯಿ ಮಾತಾಡ್ತಿರತ್ತೆ. ಈ ಪ್ರತ್ಯಾಹಾರ ಅಂದ್ರೆ ಇವುಗಳನ್ನ ಹೊರಮುಖ ಮಾಡದೆ ಒಳಮುಖ ಮಾಡಿಕೊಳ್ಳೋದು. ಅಂದ್ರೆ ಹೊರಗಿನಿಂದ ಕೇಳಿಸಿಕೊಳ್ಳದೆ ಇರುವುದು, ಹೊರಗಿದ್ದನ್ನ ನೋಡದೇ ಇರುವುದು, ಮಾತನಾಡದೇ ಇರುವುದು, ಇದು ಪ್ರತ್ಯಾಹಾರ. ಆಮೆ ಹೇಗೆ ತನ್ನ ಎಲ್ಲಾ 4 ಕೈ ಕಾಲುಗಳನ್ನ ತಲೆ ಮತ್ತೆ ಬಾಲ ಒಳಗೆ ಹಾಕೊಂಡು ಶೆಲ್ ಒಳಗೆ ಹೋಗ್ಬಿಡುತ್ತೆ, ಅದು ಸೇಫ್ ಆಗಿರುತ್ತೆ. ಹಾಗೆ ನಾವು ಎಲ್ಲ ಇಂದ್ರಿಯಗಳನ್ನು ಒಳಗೆ ತಗೊಳ್ಳೋದು ಪ್ರತ್ಯಾಹಾರ. ಸೊ ಒಳಗೆ ತಗೊಂಡು ಪ್ರತ್ಯಾಹಾರ ಮಾಡಿದ ಮೇಲೆ ಧಾರಣೆ, ತದನಂತರ ಧ್ಯಾನ, ಅದಾದ್ಮೇಲೆ ಸಮಾಧಿ. ಇದು ಅಷ್ಟಾಂಗ ಯೋಗ ಹೇಳೋದು. ಈ ಅಷ್ಟಾಂಗ ಯೋಗವಾದ ಹೆಸರಲ್ಲಿ ಗೈಡೆಡ್ ಮೆಡಿಟೇಷನ್ ಮಾಡಿಸ್ತೀನಿ ಅಂತಂದ್ರೆ ಪ್ರತ್ಯಾಹಾರ ಹೇಗಾಯ್ತು? ನಿನ್ನ ಕಿವಿ ನನ್ನ ಕಡೆಗಿದೆ ಅಂದ್ರೆ ಹೊರಮುಖವಾಗಿದೆ. ನಿನ್ನ ಕಿವಿ ಹೊರಮುಖವಾಗಿದೆ. 5 ಇಂದ್ರಿಯಗಳು ಒಳಮುಖ ಆಗಬೇಕು ಅಂದ್ಮೇಲೆ ಕಿವಿ ಹೊರಮುಖವಾಗಿದ್ದಾಗ ಪ್ರತ್ಯಾಹಾರ ಸಾಧ್ಯ ಹೇಗಾಯ್ತು? ಪ್ರತ್ಯಾಹಾರವೇ ಆಗದೆ ಧಾರಣೆ ಧ್ಯಾನ ಹೇಗೆ ಸಾಧ್ಯ? ನೀವೀಗ ಕಣ್ಮುಚ್ಕೊಂಡಿದ್ದೀರಾ, ಉಸಿರು ಗಮನಿಸ್ತಾ ಇದ್ದೀರಾ, ನೋಡಿ ಇವಾಗ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಹೇಳ್ತಿದ್ರೆ ನೀ ಅದನ್ನೇ ಕೇಳಿಸ್ಕೊಂಡು ಅದನ್ನೇ ನೀನು ಮೈಂಡ್ ಪ್ರೊಜೆಕ್ಟ್ ಮಾಡುತ್ತೆ. ಅದು ನಿನ್ನ ಮೈಂಡ್ ಪ್ರೊಜೆಕ್ಟ್ ಮಾಡ್ತಿರುತ್ತೆ. ನೀ ಇನ್ಸ್ಟ್ರಕ್ಷನ್ಸ್ಗೆ ಕಾಯ್ತಿದ್ಯಾ, ಅದು ಹೇಳ್ದಂಗೆ ಫಾಲೋ ಮಾಡ್ತಿದ್ಯಾ. ಸೊ ನಿನ್ನ ಮೈಂಡ್ ಇನ್ನೊಬ್ಬನ ಮಾತನ್ನ ಫಾಲೋ ಮಾಡ್ತಿದ್ಯೋ, ನೀ ಧ್ಯಾನ ಮಾಡ್ತಿದ್ಯೋ. ಹಾಗಾದ್ರೆ ಧ್ಯಾನದ ಕೆಲಸ ನನ್ನ ಚಿತ್ತವೃತ್ತಿ, ನನ್ನ ಬುದ್ಧಿ ಮತ್ತೆ ಮನಸ್ಸು ಆಡ್ತಿರೋ ಆಟದಿಂದ ತಪ್ಪಿಸ್ಕೊಂಡು ಅಮನಸ್ಕ ಸ್ಥಿತಿಗೆ ಹೋಗೋದು, ಮೌನಕ್ಕೆ ಜಾರೋದು. ಮೌನಕ್ಕೆ ಜಾರ ಕೆಲಸ ಸಾಧ್ಯ? ಅವನು ಇನ್ನೂ ಹೇಳ್ತದೆ, ನಾನು ಕೇಳಿಸ್ಕೊತೀನಿದ್ದೀನಲ್ಲ, ಮೌನ ಹೆಂಗಾಯ್ತದು? ಸೊ ಗೈಡೆಡ್ ಮೆಡಿಟೇಷನ್ ಬಿಗ್ಗೆಸ್ಟ್ ಎಂತದನ್ನ ಹೋಗ್ಸ, ದೊಡ್ಡ ಸ್ಕ್ಯಾಮ್ ಅದು.
ಗೈಡೆಡ್ ಮೆಡಿಟೇಷನ್ ಸ್ಕ್ಯಾಮ್. ನಾ ಆರಾಮಾಗಿ ಹೇಳಬಲ್ಲೆ, ಎದೆ ತಟ್ಕೊಂಡು ನಾ ಹೇಳಬಲ್ಲೆ, ಗೈಡೆಡ್ ಮೆಡಿಟೇಷನ್ ಇಸ್ ಸ್ಕ್ಯಾಮ್. ಯಾಕೆಂದ್ರೆ ಪ್ರತ್ಯಾಹಾರ ಆಗೇ ಇಲ್ಲ, ಕಿವಿ ಇನ್ನೂ ಕೇಳಿಸ್ಕೊತಾನೆ ಇದೆ, ನನ್ನ ಕಡೆಗೆ ಇದೆ, ಅಲ್ಲೇ ಮುಗೀತಲ್ಲ, ಧ್ಯಾನ ಆಗಲ್ಲ. ಹಾಗೆ ಗೈಡೆಡ್ ಮೆಡಿಟೇಷನ್ ಒಪ್ಪಲ್ಲ. ಮತ್ತೆ ಇದಕ್ಕೆ ಬೇಕಾದ್ರೆ ಗೈಡೆಡ್ ಮೆಡಿಟೇಷನ್ ಅಂತ ಹೋಗಿ ಲಾಭ ಪಡೆದಿರವಲ್ಲ, ಅವ್ರನ್ನೂ ಕೇಳಲಿ, ಬೇಕಾದ್ರೆ ಅವ್ರನ್ನೂ ಕೇಳಲಿ, ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ, ಅವ್ರಿಗೆ ಏನೋ ಲಾಭ ಆಗಿದೆಯಾ ಕೇಳಲಿ, ಅವಾಗ ಗೊತ್ತಾಗುತ್ತೆ. ಈಗ ನನಗೇನು ಲಾಭ ಇಲ್ಲಲ್ಲ, ಗೈಡೆಡ್ ಮೆಡಿಟೇಷನ್ ನಾನು ಆಫರ್ ಮಾಡ್ಬೋದಿಲ್ವಾ? ಎಷ್ಟು ಜನ ಮಾಡ್ತಾ ಇದಾರಲ್ಲ. ನಾನು ಸ್ವಲ್ಪ ಗಡ್ಡ ಹಿಂಗೆ ಬಿಟ್ಕೊಂಡ್ಬಿಟ್ಟು ಸ್ವಲ್ಪ ತಲೆ ಎಲ್ಲ ಇದು ಮಾಡಿಕೊಂಡು ಒಂದು ಜುಬ್ಬ ಹಾಕ್ಕೊಂಡು ಕೂತ್ಕೋಬೋದಲ್ಲ. ಈಗ ಎಲ್ಲರೂ ಅದೇ ತಾನೇ ಮಾಡ್ತಿರೋದು. ನಾಮರೂಪಗಳದೇ ಬಿಸ್ನೆಸ್ ಅಲ್ವಾ? ಆ ನಾಮರೂಪಗಳ ಬಿಸ್ನೆಸ್ನ ಮುರಿದಾಕ್ಬೇಕಂತ ಬೇಕಂತ ನನ್ನ ಪಾಡ್ ನಾನು ಯಾವ ಬಟ್ಟೆಲಿ ಇರುತ್ತೋ ಆ ಬಟ್ಟೆಲಿ ವಿಡಿಯೋ ಯಾಕೆ ಮಾಡ್ತೀನಿ? ನಾನು 3/4 ಇರ್ತೀನಿ, ಶರ್ಟಲ್ಲಿ ಯಾಕೆ ಮಾಡ್ತೀನಿ? ಆ ಬಯಾಸ್ನ ಮುರಿಬೇಕಲ್ವಾ? ಇಲ್ಲಪ್ಪ, ಗುರು ಅನ್ನೋನು ಅವನ ಜ್ಞಾನದಲ್ಲಿರ್ತಾನೆ, ಅವನು ಧ್ಯಾನದಲ್ಲಿರ್ತಾನೆ, ಅವನು ಪ್ರೇಮದಲ್ಲಿರ್ತಾನೆ. ತೋರ್ಸೋದು ಹೇಗೆ ಇವಾಗ? ಎಷ್ಟು ಅಂತ ಬಾಯ್ಬಿಟ್ಟು ಮಾತಾಡೋದು? ನಡೆ ನುಡಿ ಒಂದೇ ಆಗಿರ್ಬೇಕಲ್ಲ. ನಾನು ಸಹಜವಾಗಿದ್ದೀನಿ, ಒಳಗೂ ಸಹಜವಾಗಿದ್ದೇನೆ, ಹೊರಗೂ ಸಹಜವಾಗಿದ್ದೇನೆ. ನಾನೇ ಸರಿ ನಾ ಹೇಳ್ತಾ ಇಲ್ಲ, ಹಾಗಂತ ನಾಮರೂಪಗಳು ತಪ್ಪು ಅಂತ ಹೇಳ್ತಿಲ್ಲ. ಅದನ್ನೇ ಅಂಟಿಕೊಳ್ಳುವುದು ಜನರ ತಪ್ಪು, ಅದನ್ನೇ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಇದನ್ನ ನಮಗೆ ಕೂಲಂಕುಷವಾಗಿ ನೋಡ್ಬೇಕು ಅಂತ ಹೇಳೋದು. ನೀವು ಹೇಳ್ತಿರೋ ಕಾಂಟೆಕ್ಸ್ಟ್ ನನಗೆ ಅರ್ಥ ಆಗ್ತಿದೆ. ಇಲ್ಲೇನೋ ಸೆಲ್ಫ್ ಬೋಸ್ಟಿಂಗ್ ಎಲ್ಲ ಮತ್ತೊಂದಲ್ಲ, ಯಾಕಂದ್ರೆ ನನಗೆ ಅರ್ಥ ಆಗುತ್ತೆ, ಯಾಕಂದ್ರೆ ನಾನು ನಿಮ್ ಜೊತೆಗೆ ಇಷ್ಟ ದಿನ ಜೊತೆಗಿರೋದ್ರಿಂದ. ಬಟ್ ಕೇಳುಗರಿಗೆ ಏನ್ ಹೇಳಕ್ಕಂದ್ರೆ, ಅಂದ್ರೆ ಇವಾಗ ಆಬ್ವಿಯಸ್ಲಿ ನಾವು ವಿಡಿಯೋ ಮಾಡ್ತಿದ್ದೇವೆ ಅಂದ್ರೆ ಕೇಳಿಸ್ಕೊತಾರೆ, ಯಾರೋ ನೋಡ್ತಾರೆ, ಅವ್ರಿಗೆ ಹೇಳಲೇಬೇಕಾಗತ್ತೆ ಆನ್ಸರ್. ಸೊ ಗುರು ಅಂತಂದ್ರೆ ನಾವು ನಮ್ಮದೇ ಆದ ಒಂದು ಇಮ್ಯಾಜಿನೇಷನ್ ಇದೆ, ನಮ್ಮದೇ ಆದ ಒಂದು ಪಿಕ್ಚರ್ ಇದೆ. ನಾವು ಹಿಂಗೆ ಇರ್ತಾನೆ ಗುರು ಅಂತಂದ್ರೆ, ಗುರುನ್ ಮುಟ್ಟದೆ ಅಪರೂಪ, ಗುರು ಸಿಗದೆ ಕಷ್ಟ. ಎಷ್ಟೊಂದ್ ಜನ ನಿಮಗೆ ಫೋನ್ ಮಾಡ್ತಾರೆ, ನಿಮ್ಗೆ ಊಟ ಕಳಿಸ್ಬೋದಾ, ನಾವು ನಿಮ್ಮನ್ನ ಭೇಟಿ ಆಗ್ಬೋದಾ, ನಾನ್ ನಿಮ್ನ ಮುಟ್ಬೋದಾ ಅಂತ ಕೇಳೋರು ಇದಾರೆ. ಅಂದ್ರೆ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ, ಅಂದ್ರೆ ಗುರುಗಳನ್ನ ನಾವು ಮುಟ್ಬೋದಾ ಅನ್ನೋಷ್ಟ್ರ ಮಟ್ಟಿಗೆ ಗುರುನ ದೂರ ಮಾಡಿ ಕೂರ್ಸ್ಬಿಟ್ಟಿದೀವಿ ಇವತ್ತಿನ ದಿನ ಎಲ್ರು ಸೇರಿ. ಅಂದ್ರೆ ಅವರು ಅದಕ್ಕೆ ತಕ್ಕಂಗೆ ಮಾಡಿದಾರೆ, ಇಲ್ಲ ಅಂತಲ್ಲ, ಇಬ್ರದು ಈಕ್ವಲ್ ಕಾಂಟ್ರಿಬ್ಯೂಷನ್ ಅದಕ್ಕೆ. ಸೊ ಹಾಗಾಗಿ ಹೇಳ್ತಾ ಇರೋದು, ನಾನು ಹೇಗಿದ್ದೀನೋ ಹಾಗೆ ಏನಕ್ಕೆ ಮಾಡ್ತಿದ್ದೀನಿ ಅಂತಂದ್ರೆ, ಗುರುಗೆ ಒಂದು ಚೌಕಟ್ಟಿಲ್ಲ. ಗುರು ಇಸ್ ಬಿಯಾಂಡ್ ಬೌಂಡ್ರಿ, ಅಥವಾ ಇದೇ ರೀತಿ ಇದ್ರೇನೆ ಗುರು ಅಂತಲ್ಲ. ಒಳಗಿನ ಜ್ಞಾನದಿಂದನೇ ಆತನ ಗುರುತಿಸ್ಬೇಕು, ಆತನ ನಡೆ ನುಡಿಯಿಂದ ಗುರುತಿಸ್ಬೇಕು ಅಂತ ನೀವು ಕಾಂಟೆಕ್ಸ್ಟ್ ಅದು ನಿಮ್ಗೆ. ಅದೇ ಅಂದ್ರೆ ಜಸ್ಟ್ ಕ್ಲಾರಿಫೈಯಿಂಗ್, ಯಾಕಂದ್ರೆ ನನಗೆ ಅರ್ಥ ಆದಂಗೆ ಎಲ್ರಿಗೂ ಹೊಸದಾಗಿ ನೋಡ್ತಿರೋರ್ಗೆ ಅರ್ಥ ಆಗ್ಲಿಕ್ಕಿಲ್ಲ, ಬೇರೆ ತರನೇ ಆಗ್ಬಿಡುತ್ತದ. ಅದಕ್ಕೆ ಖಂಡಿತ ಇವಾಗ ಹೇಳ್ದಂಗೆ ಪರಹಂಸರು ಹೇಗಿದ್ರು, ರಮಣ ಮಹರ್ಷಿ ಹೇಗಿದ್ರು, ಒಬ್ಬ ಇನ್ನೊಬ್ಬಂತರ ಇಲ್ಲ. ಹೌದು ಅಲ್ವಾ? ಶರೀಫ್ ಅಜ್ಜ ಇದ್ದಂಗೆ ಗೋವಿಂದ ಭಟ್ರು ಇರ್ಲಿಲ್ಲ. ಹೌದು ಅಲ್ವಾ? ನಾಗರಾಜ ಅಪ್ಪಾಜಿ ಇದ್ದಂಗೆ ನೀವಿಲ್ಲ. ನಾಗರಾಜ ಅಪ್ಪಾಜಿ ಅವ್ರ ಗುರುಗಳು ಹಾಗಿರ್ಲಿಲ್ಲ. ಇದೇ ಲೀನಿಯೇಜ್ ಅಲ್ಲೇ ಒಬ್ರಿಗೊಬ್ರು ಹೌದು ಸಿಮಿಲಾರಿಟೀಸ್ ಇಲ್ಲ, ಜ್ಞಾನದಲ್ಲಿ ಒಂದೇ. ಹೌದು, ಆದ್ರೆ ಹಾವಭಾವದಲ್ಲಿ ಇದು ಸ್ವಭಾವ ಅನ್ನೋದೇನಿರುತ್ತಲ್ಲ, ನೀವ್ ಹೇಳ್ತಿರ್ತಿರಲ್ಲ ಯಾವಾಗ್ಲೂ, ಅದು ಅದೆಲ್ಲವೂ ವ್ಯತ್ಯಾಸ ಅಲ್ಲ. ವ್ಯತ್ಯಾಸ ಇದೆ, ಖಂಡಿತ ವ್ಯತ್ಯಾಸ ಇದೆ. ಅಕ್ಕಮಹಾದೇವಿ ಇದ್ದಿದ್ ರೀತಿ ಬೇರೆ, ಬಸವಣ್ಣ ಇದ್ದಿದ್ ಬೇರೆ, ಅಲ್ಲಾಹ್ ಪ್ರಭು ಬೇರೆ. ಒಬ್ಬೊಬ್ಬ ಗುರು ಒಬ್ಬೊಬ್ಬ ಹಾಗೆ ತನ್ನ ರೀತಿಯಲ್ಲಿ ತಾನಿದ್ದು, ಬೇರೆ ಬೇರೆ ಆಗಿದ್ದು ಹೆಚ್ಚಾಗಿ ತನ್ನ ರೀತಿಯಲ್ಲಿ ತಾನಿದ್ದು, ಸಹಜದಲ್ಲಿ ಇದ್ರು ಅಷ್ಟೇ ಅವ್ರಿಗೆಲ್ಲ. ಅಲ್ವಾ? ಯಾರದೇ ಗುರುಗಳ ಫೋಟೋ ತೆಗೆದು ನೋಡಿ ಹಳೆದಲ್ಲೇ, ಎಲ್ರು ಎಲ್ಲಿ ಒಂದೇ ತರ ಎಲ್ಲಿದ್ದಾರೆ? ಮತ್ ಯಾರು ಎಷ್ಟು ಜನ ಗಡ್ಡಧಾರಿಗಳಿದ್ದಾರೆ ಇವತ್ತೆಲ್ಲ ಗಡ್ಡ ಬಿಟ್ಕೊಂಡು ಕೂತಿರ್ತಾರೆ ಇವತ್ತು. ಅವ್ರಿಗೆ ಗೊತ್ತು ಇದು USP ಇದು ಅಂತ. ಏನು ಇಲ್ಲ, ಫ್ರೆಡ್ರಿಕ್ ನೀಶೆ ಈ ಪ್ರಪಂಚ ಕಂಡ ಒನ್ ಆಫ್ ದಿ ಗ್ರೇಟೆಸ್ಟ್ ಫಿಲಾಸಫರ್ಸ್. ಆ ವ್ಯಕ್ತಿ ಮಾತು ಯಾರು ಕೇಳ್ತಿರ್ಲಿಲ್ಲ, ಯಾಕೆಂದ್ರೆ ಗಡ್ಡ ಇರ್ಲಿಲ್ಲ ಅಂತ. ಗಡ್ಡ ಇರ್ಲಿಲ್ಲ ಫ್ರೆಡ್ರಿಕ್ ನೀಶೆಗೆ, ಹಾಗಾಗಿ ಒಂದ್ ಮಾತನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಿರ್ಲಿವಂತೆ ಜರ್ಮನಿಲಿ. ಇಂತ ಒಂದು ಇದು ದೌರ್ಭಾಗ್ಯ ಈ ಪ್ರಪಂಚದ ಎಲ್ಲಾ ಮೂಲೆಯಲ್ಲೂ ಇದೆ, ಎಲ್ಲ ಮೂಲೆ ಇದೆ. ಕಬೀರ್ ದಾಸರು ಹೇಗಿದ್ರು? ಹಳಬರಲ್ಲೇ ಬಿಟ್ಬೋಣಪ್ಪ, ಪರಮಹಂಸರೇ ತಗೋಣ ಅಲ್ವಾ? ಪರಮಹಂಸರು ಹೇಗಿದ್ರು? ತಾನಾಗೇ ಇದ್ರು ಅಲ್ವಾ? ಅಟ್ಲೀಸ್ಟ್ ಫೋಟೋಸ್ ಇದೆ, ರಮಣ ಮಹರ್ಷಿಗಳದು ಅಲ್ವಾ? ಫೋಟೋಸ್ ಇದೆ, ತಾನಾಗೇ ಇದ್ದಿದ್ದಲ್ವಾ? ಯಾವ ಆಡಂಬರಗಳೆಲ್ಲ ಏನು ಇಲ್ಲ, ನಾಮರೂಪಗಳಿಲ್ಲ, ತಾನಾಗೇ ಇದ್ದ ಆ ವ್ಯಕ್ತಿ. ಇವ್ರು ಹಂಗಿರಲ್ಲ, ಅವ್ರಿಗೆ ಗೊತ್ತು, ತುಂಬಾ ಚೆನ್ನಾಗ್ ಗೊತ್ತು, ಯಾವ್ದನ್ನ ನೋಡಿ ಜನ ನಂಬ್ತಾರೆ ಅಂತ ತುಂಬಾ ಚೆನ್ನಾಗ್ ಗೊತ್ತು. ಅದು ಜನರ ತಪ್ಪು, ಅದು ಜನರ ತಪ್ಪು. ನಾನು ಇದರಲ್ಲಿದ್ದೆ,
ಅದ್ಯಾವ್ದೋ ಯುಗದಲ್ಲಿದ್ದೆ. ನೀನಲ್ಲಪ್ಪ, ಎಲ್ರೂ ಇದ್ರು. ಆತ್ಮಕ್ಕೆ ಸಾವೇ ಇಲ್ಲ, ಆಮೇಲೆ ಎಲ್ರು ಎಲ್ಲಾ ಯುಗದಲ್ಲೂ ಇದ್ರು, ಇವನೊಬ್ನೇ ಅಲ್ಲ ಅಲ್ವಾ? ನನಗ್ ನೆನಪಿದೆ ಅಂದ್ರೆ ಸರಿ, ವ್ಯಾಲಿಡೇಷನ್ ಏನು ಇಲ್ಲ. ತಿರುಗಿ ಬಂದವರೆಲ್ಲ, ವರದಿ ತಂದವರೆಲ್ಲ ಧರೆಯ ಬಾಳಿಗೆ ಅದರ ಮೇಲೆ ಮಂಕುತಿಮ್ಮ. ಬಸವಣ್ಣ ತನ್ನ ಪೂರ್ವಜನ ಬಗ್ಗೆ ಹೇಳ್ಕೊಂಡಿಲ್ಲ. ಬುದ್ಧನ ಬಗ್ಗೆ ಹಲವಾರು ಕಥೆಗಳಿದೆ ಬಿಡು, ಬಟ್ ಬುದ್ಧ ತಾನಾಗೆ ಹೇಳ್ಕೊಂಡಿದ್ದಲ್ಲ. ಅದಕ್ಕೆ ಬಾಬಾ ಸಾಹೇಬ್ರು ನಿಯೋ ಬುದ್ಧಿಸಂ ಅಂದ್ಬಿಟ್ರು ಅದನ್ನ. ಬೌದ್ಧ ಧರ್ಮದಲ್ಲೂ ಪೌರಾಹಿತ್ಯಶಾಹಿ ವರ್ಗ ಯಾವ ಮಟ್ಟ ದೊಡ್ಡದಾಗಿತ್ತು ಅಂದ್ರೆ, ಬಾಬಾ ಸಾಹೇಬ್ರು ಏನ್ ಮಾಡಿದ್ರು, ನನಗೆ ಪೌರಾಹಿತ್ಯಶಾಹಿ ಬೌದ್ಧ ಧರ್ಮ ಬೇಡ, ನನಗೆ ಸಾಮಾಜಿಕ ಬೌದ್ಧ ಧರ್ಮ ಬುದ್ಧ ಬೇಕು. ನಮಗೆ ಶಾಂತಿ, ಅಹಿಂಸೆ, ಕರುಣೆ, ಭ್ರಾತೃತ್ವ, ಸಮಾನತೆ, ಸಮಬಾಳ್ವೆ, ಇಂಥ ಸಂದೇಶವನ್ನ ಸಾರುವಂತಹ ಬುದ್ಧ ನನಗೆ ಬೇಕು ಅಂತ ಅವರು ಬೌದ್ಧ ಧರ್ಮವನ್ನ ಸ್ವೀಕರಿಸಿದಾಗ ಬಂತೆ ಚಂದ್ರಮಣಿ ಅಂತ ಬರ್ತಾರೆ. ಅವ್ರು ಬಂದು ಬಾಬಾ ಸಾಹೇಬರಿಗೆ ದೀಕ್ಷೆ ಕೊಡ್ತಾರೆ. ದೀಕ್ಷೆ ಪಡೆದ ನಂತರ ತನ್ನ ಅನುಯಾಯಿಗಳಿಗೆ ತಾವೇ ದೀಕ್ಷೆ ಕೊಡ್ತಾರೆ. ಅದನ್ನ ನಿಯೋ ಬುದ್ಧಿಸಂ ಅಂತ ಕರೀತಾರೆ. ಎಲ್ಲ ಧರ್ಮದಲ್ಲೂ ಪೌರಾಹಿತ್ಯಶಾಹಿ ವರ್ಗ ಇದೆ, ಅದು ಒಂದು ಧರ್ಮದಲ್ಲಿದೆ ಅನ್ನೋದು ತಪ್ಪಾಗುತ್ತೆ. ಅದು ಬಾಬಾ ಸಾಹೇಬ್ರಿಗೆ ಅರಿವಿತ್ತು. ಅದಕ್ಕೆ ಅಲ್ಲಿಂದ ಪೌರಾಹಿತ್ಯಶಾಹಿ ವರ್ಗದಿಂದ ಹೊರಕ್ಕೆ ನಿಯೋ ಬುದ್ಧಿಸಂ ಅಂತ ಕರೆದದನ್ನ ಅಲ್ಲಿಗೆ ತಮ್ಮ ಅನುಯಾಯಿಗಳನ್ನ ಅವರು ಕರ್ಕೊಂಡು ಹೋಗಿದ್ದು. ಮೌಢ್ಯತೆಗಳಿಂದ ದೂರ ಮಾಡ್ಬೇಕು ಇವ್ರನ್ನ ಅಂತ ಮಾಡಿದ್ದದು. ಸೊ ಪ್ರತಿಯೊಂದರಲ್ಲೂ ನಾವು ನೋಡ್ತಾ ಹೋದಾಗ ಪ್ರತಿಯೊಬ್ಬರು ಮೌಢ್ಯತೆ ವಿರುದ್ಧ ಹೋರಾಡಿದ್ದಾರೆ. ಪ್ರತಿಯೊಬ್ಬರು ತನ್ನದೇ ರೀತಿಯಲ್ಲಿದ್ದಾರೆ. ಪ್ರತಿಯೊಬ್ಬರು ತನ್ನದೇ ರೀತಿಯಲ್ಲಿದ್ದಾರೆ. ಹೇಳಿದಾರೆ, ಬಸವಣ್ಣ ಇದ್ದಂಗೆ ಅಲ್ಲಮ ಪ್ರಭು ಇಲ್ಲ, ಅಲ್ಲಮ ಪ್ರಭು ಇದ್ದಂಗೆ ಮಡಿವಾಳ ಮಾಚಯ್ಯ ಇಲ್ಲ, ಅಂಬಿಗರ ಚೌಡಯ್ಯ ಇಲ್ಲ, ಆದಕ್ಕೆ ಲಕ್ಕಮ್ಮವೇ ಇಲ್ಲ. ಗಂಡ ಹೆಂಡ್ತಿನೇ ಒಂದೇ ತರ ಇರ್ಲಿವಲ್ಲ ಅವರಿಬ್ರು, ಆದಕ್ಕೆ ಲಕ್ಕಮ್ಮ ಮಾರಯ್ಯ ಎಷ್ಟು ಸ್ವತಂತ್ರವಾಗಿದ್ರು ಇಬ್ರುವೆ ಅಲ್ವಾ? ಹಾಗಿರುವಾಗ ಇವ್ರಿಗೂ ಗೊತ್ತು ತುಂಬಾ ಚೆನ್ನಾಗಿ, ಗಡ್ಡ ಬಿಡ್ತೀನಿ, ಭತ್ತ ಮಾಡ್ತೀನಿ, ರುದ್ರಾಕ್ಷಿ ಹಾಕೋತೀನಿ, ಇದೆಲ್ಲ ಕಥೆಗಳು. ಹಾಗೆ ಬುದ್ಧನ ಪೂರ್ವಜನ್ಮದ ಕಥೆಗಳೆಲ್ಲ ನಾವು ಸಂದೇಶವಾಗಿ ನೋಡಕ್ ತಗೋಬೇಕು ಹೊರತುವೆ ಅದನ್ನೇ ಇದಮಿತ್ತಂ, ಅದು ನಿಜ ಅಂತ ತಗೊಳ್ಬಾರ್ದಿತ್ತು. ಅದಕ್ಕೆ ಬಾಬಾ ಸಾಹೇಬ್ರು ನಿಯೋ ಬುದ್ಧಿಸಂ ಮಾಡಿದ್ದು. ಬುದ್ಧ ತನಗೆ ಬಾಯ್ಬಿಟ್ಟು ಹೇಳೋದು ನಮ್ಗೆ ಗೊತ್ತಿಲ್ಲ ಪೂರ್ವಜನ್ಮದ ಬಗ್ಗೆ. ಪರಮಹಂಸ ತನ್ನ ಪೂರ್ವಜನ್ಮದ ಬಗ್ಗೆ ಮಾತಾಡಿಲ್ಲ, ರಮಣ ಮಹರ್ಷಿ ಮಾತಾಡಿಲ್ಲ ಅಲ್ವಾ? ಇವ್ರು ಯಾರು ಪೂರ್ವಜನ್ಮದ ಬಗ್ಗೆ ಮಾತಾಡಿಲ್ಲ. ಅಕ್ಕ ಮಹಾದೇವಿ ಮಾತಾಡಿಲ್ಲ. ಹಲವಾರು ಜನ ದಾರ್ಶನಿಕರು ಪೂರ್ವಜನ್ಮದ ಕಥೆಗಳೇ ಹೇಳಿಲ್ಲ. ಈ ಮನುಷ್ಯ ಪೂರ್ವಜನ್ಮದಲ್ಲಿ ಯಾರೆಲ್ಲ ಕಾಣಿಸ್ಕೊಂಡಂತೆ ಮಾಯ ಆಗ್ಬಿಡಂತೆ. ಸರಿ, ಈ ಜನ್ಮದಲ್ಲಿ ಮಾಡಪ್ಪ ಪ್ರದರ್ಶನ, ಹಿಂಗ ಅನ್ಬಿಟ್ಟು ಕಲ್ಲು ಹಿಂಗ ಅನ್ನೋದೇ ಕಲ್ಲು ಹೊಡೆದೈತಂತೆ. ಯಾರು ನೋಡಿದದನ್ನ ಕ್ರ್ಯಾಕ್ ಆಗಿದ್ದನ್ನ? ಹಿಂಗ ಅನ್ಬಿಟ್ಟು ರುದ್ರಾಕ್ಷಿ ತೆಗೆದಂತೆ, ಲಿಂಗ ತೆಗೆದಂತೆ. ಮೆಜಿಷಿಯನ್ ತರ ಡ್ರೆಸ್ ಹಾಕೊಂಡು ರೋಸ್ ತೆಗೆದ್ರೆ ಮ್ಯಾಜಿಕ್. ಅದೇ ನಾನು ಸಾಧು ತರನೋ ಮತ್ತೊಂಥರ ಬಟ್ಟೆ ಹಾಕಿ ರುದ್ರಾಕ್ಷಿ ಕೊಟ್ರೆ ಪವಾಡ. ಇದು ನಮ್ಮ ಜನರ ಮೌಢ್ಯತೆ. ಜನರ ಮೌಢ್ಯತೆ ಇದು. ಜನರ ಮೌಢ್ಯತೆಗೆ ಹೆಚ್ಚು ಇದು ಹೆಸರು ಬದಲಾಗ್ಬಿಡುತ್ತೆ. ಆಬ್ರಕ ಡಾಬ್ರ ಗಿಲಿಗಿಲಿ ಗಿಚ್ಚ ಅಂದ್ರೆ ಮ್ಯಾಜಿಕ್, ಹಿಂಗ್ ಕೊಟ್ರೆ ಪವಾಡ ಅಲ್ವಾ? ಅದರಿಂದ ಏನ್ ಪ್ರಯೋಜನ? ಹಂಗೆ ಹಿಂಗಿಲ್ಲ ಕೊಡಂಗಿದ್ರೆ ಕಾಸ್ಟ್ಲಿಯಸ್ ಮೆಡಿಸಿನ್ಸ್ ಇರುತ್ತೆ, ಅದು ಡೊನೇಷನ್ಗೆ ಅಂತ ಏನೇನೋ ಆ್ಯಪ್ಗಳು ಮಾಡ್ಕೊಂಡು ಅಲ್ಲಿ ಮೆಂಬರ್ ಆಗಿ ಅಲ್ಲಿಂದ ಡೊನೇಷನ್ ತಗೋತಾರಲ್ಲಪ್ಪ. ಹಿಂಗ ಅಂದ್ಬಿಟ್ಟು ಮೆಡಿಸಿನ್ ಕೊಡಯ್ಯ, ಅಟ್ಲೀಸ್ಟ್ ಒಬ್ಬನ ಜೀವ ಉಳಿಯುತ್ತೆ. ಏನ್ ಮಾಡ್ತಿದ್ದೀನಿ ಇಟ್ಕೊಂಡು? ನಂಗೆ ಸಿಗತ್ತೆ ಲಿಂಗ ರುದ್ರಾಕ್ಷಿನ ಅಂಗಡಿಗೆ ಹೋಗಿ ತಗೊಂಡ್ಬರ್ಬೋದು. ಮೆಡಿಸಿನ್ ಎಷ್ಟು ಲಕ್ಷ ಸಾವಿರ ರೂಪಾಯಿ ಮೆಡಿಸಿನ್ಗಳಿರುತ್ತೆ. ಅಟ್ಲೀಸ್ಟ್ ಒಂದು ಮೆಡಿಸಿನ್ ಹಿಂಗೆ ಕೊಟ್ಬಿಡಪ್ಪ. ಒಬ್ಬನ ಮನೇಲಿ ಎಷ್ಟೋ ಲಕ್ಷ ದುಡ್ಡು ಉಳಿಯುತ್ತೆ. ಆ ಡೊನೇಷನ್ ಅಂತ ಯಾವುದೋ ಆ್ಯಪ್ಗಳಲ್ಲಿ ಯಾವುದೋ NGOಗಳಿಗೆಲ್ಲ ಹೋಗಿ ಕೇಳಿರ್ತಾರೆ. ಆ ಮಗುದು ಫೋಟೋ, ಮಗು ಹಿಂಗೆ ಹತ್ಕೊಂಡು ಫೋಟೋ ಹಾಕಿರ್ತಾರೆ ಅದ್ರಲ್ಲಿ NGOಗಳಲ್ಲಿ. ಇವ್ರಿಗೆ ಇಂಥ ಸಮಸ್ಯೆ ಇದೆ, ಇಷ್ಟು ಖರ್ಚಾಗ್ತದೆ, ದಯವಿಟ್ಟು ನಿಮ್ಮ ಕಲೆ ದಾನ ಮಾಡಿ ಅಂತ ಹಾಕಿರ್ತಾರೆ. ಅಂತ ತಗೋ, ಹಿಂಗೆ ಅಂದ್ಬಿಟ್ಟು ಆ ಮೆಡಿಸಿನ್ ಹಿಂಗೆ ಕೊಟ್ಬಿಡು. ದಿನಕ್ಕೊಂದು ಹಿಂಗೆ ಮೆಡಿಸಿನ್ ಕೊಡು ಸಾಕು. ಎಷ್ಟೋ ಸಾವಿರ ರೂಪಾಯಿ ದುಡ್ಡು ಇಡತ್ತಲ್ಲ ಪಾಪ ಆ ಮನೆ ಜನಕ್ಕೆ. ಆ ಮಗು ಪ್ರಾಣ ಉಳಿಯುತ್ತೆ, ಇವ್ರ ಕಷ್ಟ ನೀಗುತ್ತೆ. ಎಷ್ಟೋ ಜನ ದಾನ ಮಾಡೋದು ತಪ್ಪುತ್ತೆ. ಅಂತವೆಲ್ಲ ಮಾಡೋದು ಬಿಟ್ಟು ದರಿದ್ರ ಅನ್ಸಲ್ವ? ನೀವು ಕೇಳ್ತಿರೋ ಪ್ರಶ್ನೆಗಳನ್ನೇ ನಾವು ಕೇಳ್ಕೊಂಡಿಲ್ಲ ಅನ್ಸ್ಬಿಡುತ್ತೆ ಎಷ್ಟೊಂದ್ ಸತಿ. ಎಷ್ಟು ವ್ಯಾಲಿಡ್ ಕ್ವಶನ್ಸ್ ಅಲ್ವಾ ನೀವು ಕೇಳ್ತಿರಲ್ಲ? ಅದ್ರ ಬದಲು ಇದನ್ನ ಮಾಡ್ಬೋದಲ್ವಾ? ಎಲ್ಲದಕ್ಕೂ ಹೇಳಿದ್ರಿ ನೀವು, ಕಣ್ಣು ಮುಚ್ಕೊಳ್ಳೋದಕ್ಕಾಗಲಿ, ಆಸ್ಟ್ರಲ್ ಪ್ರೊಜೆಕ್ಷನ್ಸ್ಗಾಗಲಿ, ಎಲ್ಲದಕ್ಕೂ. ಅಂದರೆ ಬೇಸಿಕ್ ಕ್ವಶನಿಂಗ್ ಕೇಪಬಿಲಿಟಿನೇ ಕಳ್ಕೊಂಡ್ಬಿಟ್ಟಿದೀವ ಅಂತ ನಾವು. ಅಂದರೆ ಹೊಡಿತಿರೋದೇ ಅದು ನನಗೆ. ಕ್ವಶನಿಂಗ್ ಕೇಪಬಿಲಿಟಿನೇ ಇಲ್ವಾ ನಮಗೆ? ಖಂಡಿತ. ನಾವು ನಿನ್ನೆ ಮಾತಾಡ್ತಿದ್ವಿ, ಜ್ಞಾಪಕ ಇದೆಯಾ? ಕೇಳು ಅನ್ನೋ ಪದ, ಸಚ್ ಅ ನೈಸ್ ವರ್ಡ್. ನಿನ್ನೆ ಒಂದು ಕಾನ್ವರ್ಸೇಷನ್ ಆಯ್ತು, ಸಿನ್ಸ್ ಇಟ್ ವಾಸ್ ನಾಟ್ ರೆಕಾರ್ಡೆಡ್ ಆಫ್ ದಿ ಕ್ಯಾಮ್ರಾದಿಂದ ಮತ್ತೆ ಅದನ್ನ ಹೇಳ್ತಿರೋದು. ಸೊ ಕೇಳು ಅನ್ನೋ ಪದ ಒಂದಕ್ಕೆ ಎರಡು ಅರ್ಥ. ಕೇಳು ನೀ ಸರಿಯಾಗಿ ಕೇಳಿಸಿಕೊಂಡಾಗ ಪ್ರಶ್ನೆ ಕೇಳೋಕೆ ಸಾಧ್ಯ. ಅದಕ್ಕೆ ಕೇಳು ಒಂದೇ ಪದ. ಎರಡಕ್ಕೆ ಕೇಳು, ಪ್ರಶ್ನೆಯನ್ನ ಕೇಳು. ನೀ ಯಾವಾಗ ಸರಿಯಾಗಿ ಕೇಳಿಸ್ಕೊಳ್ತೀಯ ಆಗ ನೀನ್ ಸರಿಯಾಗಿ ಪ್ರಶ್ನೆ ಮಾಡ್ತೀಯ.
ನಮ್ಗೆ ಸರಿಯಾಗಿ ಕೇಳಿಸ್ಕೊಳ್ಳೋಕ್ಕೆ ಬರಲ್ಲ. ವಿ ಆರ್ ನಾಟ್ ವೆರಿ ಗುಡ್ ಲಿಸನರ್ಸ್. ಅದಕ್ಕೆ ಉಪನಿಷತ್ತು ಪುರಾಣಗಳು ಎಲ್ಲೇ ನೋಡು, ಕೇಳು ಕುಂತಿತನಯ, ಕೇಳು ಅರ್ಜುನ, ಕೇಳುವಂಥವನಾಗು, ಹೀಗೆಲ್ಲ ಬರುತ್ತೆ. ಯಾಕೆ ಬರುತ್ತೆ? ಬಿ ಎ ಲಿಸನರ್ ಫಸ್ಟ್. ನೀವು ಒಳ್ಳೆ ಕೇಳುವನಾಗಬೇಕು. ಆಗ ಮತ್ತೆ ಎಲ್ಲವನ್ನೂ ಕೇಳೋದಕ್ಕೆ ಸಾಧ್ಯ, ಪ್ರಶ್ನೆ ಕೇಳೋದಕ್ಕೆ ಸಾಧ್ಯ. ಎರಡೂ ಮುಖ್ಯ, ಕೇಳುವುದು ಮುಖ್ಯ, ಪ್ರಶ್ನೆ ಕೇಳುವುದು ಮುಖ್ಯ. ಅದಕ್ಕೆ ಕೇಳು ಅನ್ನೋ ಪದ. ಅದಕ್ಕೆಲ್ಲರೂ ಕೇಳುವಂಥವನಾಗು. ಪ್ರಶ್ನೆ ಕೇಳಿರ್ತಾರೆ ಆಲ್ರೆಡಿ, ಕೃಷ್ಣ ಇಂಥ ಒಂದು ಗೊಂದಲ ಇದೆಯಪ್ಪ ಅಂದಾಗ ಕೇಳು ಅರ್ಜುನ, ಆಲ್ರೆಡಿ ಪ್ರಶ್ನೆ ಕೇಳಿದನಲ್ಲ, ನೀ ಪ್ರಶ್ನೆ ಕೇಳಿದ್ರೆ ಸಾಕಾಗಲ್ಲ, ಮತ್ತೆ ಕೇಳಿಸ್ಕೋಬೇಕಲ್ಲ. ಯಾವ ಅಂದ್ರೆ ನಾವು ಉಪನಿಷತ್ಗಳನ್ನ ನೋಡ್ಬೇಕು. ಇವಾಗ ನಮ್ಗೆ ಯಾವ ನಿಜವಾದ ಗುರು, ಯಾವ್ದು ಫೇಕ್ ಗುರು, ರಿಯಲ್ ಗುರು ಅದು ಗೊತ್ತಾಗಲ್ವಾ? ಕೊನೆ ಪಕ್ಷ ಉಪನಿಷತ್ಗಳು ಹೋಗಿ. ಉಪನಿಷತ್ತಲ್ಲಿ ಯಾವ ಡಂಬಾಚಾರಗಳು ಇಲ್ಲ, ಯಾವ ಮೌಢ್ಯತೆಗೆ ಅವಕಾಶ ಇಲ್ಲ. 100 ವರ್ಷ ಕರ್ಮವನ್ನು ಮಾಡುತ್ತಲೇ ಕರ್ಮವನ್ನ ಗೆಲ್ಲಬೇಕು ಅಂತ ಹೇಳಿದೆ. ಯಾವ ಶಾರ್ಟ್ ಕಟ್ಸ್ ಹೇಳಲ್ಲ ಉಪನಿಷತ್ತು. ಯಾರು ಸೋಮಾರಿಗಳೋ, ಯಾರು ಮೌಢ್ಯತೆ ಇದೆಯೋ, ಯಾರು ಅಜ್ಞಾನದಲ್ಲಿದ್ದಾರೋ, ಯಾರಿಗೆ ಅನವಶ್ಯಕ ಶಕ್ತಿಗಳ ಬಗ್ಗೆ ಆಸಕ್ತಿ ಇದೆಯೋ ಅವರು ಉಪನಿಷತ್ಗೆ ಹೋಗಲ್ಲ. ನಿಜವಾಗಲೂ ತತ್ವದ ದಾಹ ಯಾರಿಗಿದೆ, ಜ್ಞಾನದ ದಾಹ ಯಾರಿಗಿದೆ, ನಿಜವಾಗಲೂ ಗುರುವಿನ ದಾಹ ಯಾರಿಗಿದೆ, ಅವರು ಉಪನಿಷತ್ಗೆ ಹೋಗ್ತಾರೆ, ಗುರುವಿನ ಹತ್ರಕ್ಕೆ ಹೋಗ್ತಾರೆ. ಇಲ್ಲ ಅಂದ್ರೆ ಹಿಂಗೆ ಬೀಟಿಂಗ್ ಅವರನ್ನ ಬುಷ್ ಮಾಡ್ತಾ ಇರ್ತಾರೆ. ಉಪನಿಷತ್ಗೆ ಹೋಗಲ್ಲ ಅವರು. ಉಪನಿಷತ್ಗೆ ಹೋದ ಮತ್ತೆ ಅಲ್ಲಿ ದ್ವೈತ ಅದ್ವೈತ ಕಿತ್ತಾಡ್ಕೊಂಡಿರ್ತಾರೆ. ಬೇಕಾದ್ರೆ ಬ್ರಹ್ಮಚರ್ಯ ಮಾಡಲ್ಲ. ಉಪನಿಷತ್ತದ ಬ್ರಹ್ಮವನ್ನ ತಿಳಿದು ಆಚರಿಸಕ್ ಹೋಗಲ್ಲ ಜನ. ಅದಕ್ಕೆ ನಾ ಯಾಕೆ ಹೆಚ್ಚು ಉಪನಿಷತ್ಗಳ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಡಂಬಾಚಾರ ಇಲ್ಲ. ಅದು ಹಲವಾರು ಕೃತಿಗಳಿದೆ, ಬರೀ ಉಪನಿಷತ್ತನ್ನ ಹೇಳಕ್ಕಾಗಲ್ಲ. ಲಾವೋಸುನ ತಾವೋ ಇದೆ, ತಾವೋಯಿಸಮ್ನ ಲಾವೋಸು ಅಂತ ಬೈದ ಸಾಮಾನ್ಯವಾಗ ಕೋಟ್ ಮಾಡ್ತಿರ್ತಿಲ್ಲ. ತಾವೋ ಇದೆ, ವಚನಕಾರಗಳ ವಚನ ಇದೆ, ಬುದ್ಧನ ಧಮ್ಮಪದ ಇದೆ, ಈಗ ಹಲವಾರು ಸೂಫಿ ಸಂತರ ರಬಿಯತ್ಗಳಿದೆ, ಬುಲ್ಲೆ ಶಾ ಇದ್ದಾನೆ, ಮಿರ್ಜಾ ಗಾಲಿಬ್ ಇದ್ದಾನೆ, ಅಮೀರ್ ಖುಸ್ರೋ ಇದ್ದಾನೆ, ನಮ್ಮಲ್ಲೇ ಚಾಂದಲಿಂಗ, ಯಮುನೂರಪ್ಪ, ಸಾಲ್ಗುಂದಿ ಗುರು ಪೀರ್ ಖಾದ್ರಿ, ಶರೀಫ್ ಅಜ್ಜ ಅವರೆಲ್ಲ ತತ್ವಪದ ಹಾಡಿದಾರಲ್ಲ. ಅದಕ್ಕೆ ಇಂಥದ್ದೆಲ್ಲ ನನ್ನ ಪವಾಡಗಳ ಬಗ್ಗೆ ಯಾಕೆ ಮಾತಾಡೋಣ? ಈ ಮೌಢ್ಯತೆ ವಿರುದ್ಧನೇ ಹೋರಾಡ್ತಿರುವಾಗ ನಾನು ಯಾವ ಗುರು ಪರಂಪರೆಗೆ ಸೇರಿದ್ದೇನೋ ಅಲ್ಲಿಯ ಮೂಲ ಗುರುವಿನ ಪವಾಡದ ಬಗ್ಗೆ ನಾನು ಯಾಕೆ ಮಾತಾಡಲ್ಲ ಅಂದ್ರೆ ಆ ಮೌಢ್ಯತೆ ವಿರುದ್ಧವೇ ಹೋರಾಟ. ಅಲ್ಲಿ ನನ್ನ ಗುರುವು ಎಕ್ಸೆಪ್ಷನಲ್ ಅಲ್ಲ. ಇದು ಅಫೆಂಡ್ ಆಗ್ಬೋದು ಯಾರು ಬೇಕು ಈ ಮಾತು ಕೇಳಿ, ಅದ್ರ ಬಗ್ಗೆ ನನಗೆ ಸಮಸ್ಯೆ ಇಲ್ಲ. ಯಾಕಂದ್ರೆ ಉದ್ದೇಶನ ಸ್ಪಷ್ಟ ಇದೆ. ಶರೀಫ್ ಅಜ್ಜ ಪವಾಡ ಮಾಡದ್ನ ಇಲ್ವಾ ಅದು ಅನ್ನೆಸೆಸರಿ ಅಂತ ನಾನು ತಿಳ್ಕೊಂಡು ಏನ್ ಮಾಡ್ತೀರಿ? ಆತ ಅಜ್ಞಾನವೆನ್ನುವ ಅಮಾವಾಸ್ಯೆಯನ್ನ ಜ್ಞಾನವೆನ್ನುವ ಹುಣ್ಣಿಮೆ ಮಾಡ್ದ ಅಂತ ನಾನು ತಿಳ್ಕೊಳಕ್ ಇಷ್ಟಪಡ್ತೀನಿ. ಬೇಕಾದ್ರೆ ಅಮಾವಾಸ್ಯನ ಹುಣ್ಣಿಮೆ ಮಾಡ್ದನ್ನ ನಾವು ಒಪ್ಪೋದಿಲ್ಲ. ಯಾಕೆ ಬೇಡ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ಆಗೇ ಆಗತ್ತೆ, ಹುಣ್ಣಿಮೆನ ಅಮಾವಾಸ್ಯೆ ಆಗೇ ಆಗತ್ತೆ. ನಾವು ತಾಳ್ಮೆ ಕಲಿಬೇಕು. ಅಮಾವಾಸ್ಯನ ಅಮಾವಾಸ್ಯನ್ನಾಗಿ, ಹುಣ್ಣಿಮೆಯನ್ನ ಹುಣ್ಣಿಮೆಯನ್ನಾಗಿ ನೋಡುವುದನ್ನ ಕಲಿಸುವುದು ಗುರುವಿನ ಕೆಲಸ ಅಲ್ವಾ? ಹೌದು. ಹಾಗಾಗಿ ಕೆಲವೊಂದು ಪವಾಡಗಳು ನಮ್ಮ ಗುರು ಪರಂಪರೆಯಲ್ಲಿ ಬಂದಿದ್ದರೂ ಕೂಡ ಅದನ್ನ ನಾನು ಒಪ್ಪೋದಕ್ಕೆ ನಾನು ರೆಡಿ ಇಲ್ಲ, ಅದನ್ನ ಪ್ರೊಪಗೇಟ್ ಮಾಡಲ್ಲ. ಅಲ್ಲ, ಸುಮಾರು ವಿಚಾರಗಳು ಅದು ನಮಗೆ ಮಾರ್ಗದಲ್ಲಿರೋರಿಗೆ ಗೊತ್ತು. ಯಾವ್ದನ್ನ ನೀವು ಎಂಟರ್ಟೈನ್ ಮಾಡ್ತಿಲ್ಲ, ಹಿಂದೆ ಇದ್ದಿದ್ದನ್ನ ಅಲ್ವಾ, ಅಥವಾ ಅದನ್ನ ಯಾವ್ದನ್ನು ನೀವು ಅದನ್ನ ತಿಳಿಸಿ ಅದನ್ನ ಬಿಡೋದೇ ಇಲ್ಲ ಆಚೆ. ತೀರಾ ನಾವು ಒಂದ್ ಲೆವೆಲಿಗೆ ಬಂದಾದ್ಮೇಲೆ ನೀವು ಈ ತರ ಇದ್ವು, ಈ ಕಾರಣಕ್ಕೆ ಹೇಳ್ತಿರೋದು, ಇದನ್ನ ಏನಕ್ಕೆ ಹೇಳಿಲ್ಲ ಅನ್ನೋದನ್ನು ಮತ್ತೆ ರೀಸನಿಂಗ್ ಕೊಟ್ಟಿರ್ತೀರ. ಸೊ ಹಾಗಾಗಿ ಐ ಮೀನ್ ಐ ಕ್ಯಾನ್ ವಾಚ್ ಫಾರ್ ವಾಟ್ ಯುವರ್ ಅಂದ್ರೆ ವ್ಯಾಲಿಡೇಷನ್ ಏನ್ ಬೇಕಿಲ್ಲ ನಿಮಗೆ. ಅದು ಅದನ್ನು ಗೊತ್ತು, ವ್ಯಾಲಿಡೇಷನ್ ಏನ್ ಬೇಕಿಲ್ಲ ನಿಮಗೆ ಅಂತ. ಆದ್ರೆ ಕೇಳೋರಿಗೆ ಅಟ್ಲೀಸ್ಟ್ ಪ್ರಶ್ನೆಗಳು ಇರುತ್ತಲ್ಲ. ಯಾಕಂದ್ರೆ ನಾನ್ ನಿಮ್ಮ ಹತ್ರ ಕೇಳಿದಷ್ಟು ಪ್ರಶ್ನೆಗಳು ಅಷ್ಟು ನಾನು ಎಷ್ಟು ಏನೇನ್ ಬಂದಿದೆ ಎಲ್ಲದನ್ನು ಕೇಳಿದೀನಿ. ಯಾಕಂದ್ರೆ ಇವಾಗ ಅದು ನೀವು ಏನಂತ ಗೊತ್ತೇ ಇಲ್ಲ ನನಗೆ. ಸ್ಟ್ರೇಂಜರ್, ಯು ಆರ್ ಎ ಸ್ಟ್ರೇಂಜರ್ ಫಾರ್ ಮೀ ಅಲ್ವಾ? ಸೊ ಯು ಆರ್ ಆಲ್ಸೋ ಸ್ಟ್ರೇಂಜರ್ ಫಾರ್ ಮೆನಿ ಪೀಪಲ್ ಹೂ ಆರ್ ವಾಚಿಂಗ್ ಆರ್ ಹೂಎವರ್ ಇಸ್ ಗೋಯಿಂಗ್ ಟು ವಾಚ್ ಅಲ್ವಾ? ಸೊ ಅವ್ರಿಗೋಸ್ಕರ ಹೇಳಿರೋದು. ಹಾಗೆ ಹಲವಾರು ಜನಗಳು ನಮ್ಗೆ ಸಿಗುತ್ತೆ. ವೇಮನ ಅಂತ ಒಬ್ಬ ತೆಲುಗುನಲ್ಲಿದ್ದ, ಆತನ ಅದ್ಭುತವಾದ ದೋಹೆಗಳನ್ನ ಕೊಟ್ಟ, ಕಬೀರ್ ದಾಸರು ಕೊಟ್ಟಿದ್ದಾರೆ. ಹೀಗೆ ಹಲವಾರು ಜನ ತತ್ವಪದಗಳನ್ನ ಯಾವುದೇ ಮೂಢನಂಬಿಕೆ ಅಥವಾ ಡಂಬಾಚಾರಗಳು, ಅನವಶ್ಯಕ ಶಕ್ತಿ ಪ್ರದರ್ಶನಗಳ ಬಗ್ಗೆ ಮಾತಾಡದೆ ಬರೀ ತತ್ವವನ್ನೇ ಮಾತಾಡಿದ್ದಾರೆ. ದಾಸರ ಕೀರ್ತನೆಗಳಿದೆ. ಅಷ್ಟೊಂದಿರ್ಬೇಕಾದ್ರೆ ಯಾವ್ದು ಶ್ರೀ ಎಂ ಬರ್ದಿದ್ ಬುಕ್ ಅಂತೆ, ಅಮರ ಅನ್ನೋರ್ ಬಗ್ಗೆ ಅದ್ಯಾವ್ದೋ ಬುಕ್ ಅಂತೆ, MG ರೋಡ್ ಕಡೆ ನದಿ ಇದೆಯಂತೆ, ಸತ್ಯಲೋಕಕ್ಕೆ ಹೋಗ್ತಾರಂತೆ. ಏನು ಸಪ್ತ ಋಷಿಗಳೆಲ್ಲ ಬಂದು 400 ವರ್ಷದನ್ನ 4,000 ವರ್ಷ 400 ವರ್ಷಕ್ಕೆ ಕಂಡೆನ್ಸ್ ಮಾಡ್ಬಿಟ್ಟು ಜಿಪ್ ಫೈಲ್ ಮಾಡ್ಬಿಡುದಂತೆ ಕಲಿಯುಗನ. ಇಂಥದ್ರಲ್ಲಿ ಯಾಕೆ ಓದ್ತೀರಿ?
ಉಪನಿಷತ್ತಿಗೆ ಬನ್ನಿ, ಅಲ್ಲಿ ಇಂಥವು ಯಾವ ನ್ಯೂಸೆನ್ಸು ಇಲ್ಲ. ಅಲ್ಲಿ ಉಪನಿಷತ್ತು ಓಂಕಾರದ ಬಗ್ಗೆ ಹೇಳುತ್ತೆ, ಬ್ರಹ್ಮನ ಬಗ್ಗೆ ಹೇಳುತ್ತೆ, ಬ್ರಹ್ಮನನ್ನ ಕಾಣ್ಕೊಳ್ಳೋದು ಹೇಗೆ ಅಂತ ಹೇಳುತ್ತೆ, ನನ್ನೊಳಗೆ ನಾನು ಇಣುಕಿ ನೋಡೋದು ಹೇಗೆ ಅಂತ ಹೇಳುತ್ತೆ. ಇಂಥವನ್ನೆಲ್ಲ ಹೇಳ್ಕೊಡುತ್ತೆ. 108 ಉಪನಿಷತ್ತಿದೆ, 108 ಉಪನಿಷತ್ತು. ಅದರಲ್ಲಿ 10 ಮಹಾ ಪ್ರಮುಖವಾದ ಉಪನಿಷತ್ತುಗಳಿದೆ. ಈಶೋಪನಿಷತ್ತಿದೆ, ಬೃಹದಾರಣ್ಯಕ ಉಪನಿಷತ್ತಿದೆ, ಚಾಂದೋಗ್ಯ ಉಪನಿಷತ್ತು, ಐತರೀಯ, ತೈತ್ತರೀಯ, ಎಷ್ಟು ಉಪನಿಷತ್ ಬೇಕು. ಮುಂಡಕ ಉಪನಿಷತ್ತಿದೆ, ಮಾಂಡಕ್ಯ ಉಪನಿಷತ್ತಿದೆ, ಹಂಸ ಉಪನಿಷತ್ತಿದೆ, ಆತ್ಮಬಿಂದೋಪನಿಷತ್ ಅಂತಿದೆ, ಗಣೇಶ ಉಪನಿಷತ್ತು, ನಾರಾಯಣ ಉಪನಿಷತ್ತು, ಎಷ್ಟು ಉಪನಿಷತ್ ಬೇಕು. ಎಲ್ಲದಕ್ಕೂ ಇದೆ. ಹಂಸ ಉಪನಿಷತ್ತಲ್ಲಿ ಓಂಕಾರವು ಹಂಸ ಯಾವ ರೀತಿ ಹಂಸವಾಗಿದೆ, ಹಂಸವನ್ನ ಯಾವ ರೀತಿ ನೋಡ್ಕೋಬೇಕು, ನಮ್ಮಲ್ಲೇ ಹಂಸ ಹೇಗಿದೆ, ನಮ್ಮಲ್ಲಿ ಓಂಕಾರ ಹೇಗಿದೆ, ಅದನ್ನು ಉಪಾಸನೆ ಮಾಡೋದು ಹೇಗೆ ಅಂತ ಹಂಸ ಉಪನಿಷತ್ತು ಹೇಳುತ್ತೆ. ವಜ್ರ ಸೂಚಕ ಉಪನಿಷತ್ ಅಂತಿದೆ, 10-15 ಶ್ಲೋಕ ಅಷ್ಟೇ. ವಜ್ರ ಸೂಚಕ ಉಪನಿಷತ್ತಲ್ಲಿ ನಾವು ಜಾತಿ ಧರ್ಮವನ್ನ ಮೀರುವುದು ಹೇಗೆ ಅಂತ ವಜ್ರ ಸೂಚಕ ಉಪನಿಷತ್ ನಮಗೆ ಪ್ರಶ್ನೆಗಳು ಕೇಳ್ತಾ ಹೋಗುತ್ತೆ. ನೀನು ಹುಟ್ಟಿಂದ ಬ್ರಾಹ್ಮಣ ಸದ್ಯ, ಕ್ಷತ್ರಿಯನ ಶೂದ್ರ ಅಲ್ಲ, ನೀವು ಯಾವ ಜಾತಿ ಧರ್ಮಕ್ಕೂ ಸೇರಿದವನಲ್ಲ ಅಂತ ನಮಗೆ ರಿಯಲೈಸ್ ಮಾಡಿಸುವಂತ ವಜ್ರ ಸೂಚಕ ಉಪನಿಷತ್ ಅಂತಿದೆ. 12-13 ಶ್ಲೋಕ ಇದೆ. ಅದು ಏನ್ ದೊಡ್ಡ ಗ್ರಂಥ, ಬೃಹದಾರಣ್ಯಕ ಉಪನಿಷತ್ತರನೋ ತೈತ್ತರೀಯ ಉಪನಿಷತ್ತು ದೊಡ್ಡ ದೊಡ್ಡ ಗ್ರಂಥ ಉಪನಿಷತ್ಗಳು ಅಲ್ಲ, ಚಿಕ್ಕ ಚಿಕ್ಕ ಉಪನಿಷತ್ಗಳು 10-15 ಶ್ಲೋಕ ಇರೋಂಥ ಅದ್ಭುತವಾದ ಉಪನಿಷತ್ಗಳಿವೆ. ಮೊದಲು ಅದರಿಂದ ಶುರು ಮಾಡ್ಬೋದಲ್ಲ ಅಲ್ವಾ? ಉಪನಿಷತ್ಗಳಿಂದ ಶುರು ಮಾಡೋಣ. ಚಿಕ್ಕ ಚಿಕ್ಕದು ಸರ್ವಸಾರ ಉಪನಿಷತ್ ಅಂತಿದೆ. ಈಗೇನಾಗತ್ತೆ, ಅದ್ಭುತವಾದ ಉಪನಿಷತ್ ಅಂತ, ಸರ್ವಸಾರ ಉಪನಿಷತ್ ಅಂತ. ಅದೇನ್ ಹೇಳುತ್ತೆ, ಇವಾಗ ಇಷ್ಟೆಲ್ಲ ಉಪನಿಷತ್ ಇದೆಯಪ್ಪ. ಸೊ ಯಾವ ಉಪನಿಷತ್ತಿಂದ ಶುರು ಮಾಡಬೇಕು? ಇಡೀ ಆಧ್ಯಾತ್ಮದ ಸಾರ ಏನಂತ ಪ್ರಶ್ನೆ ಮೂಡತ್ತಲ್ವ ನಮ್ಗೆ. ಅದಕ್ಕೇನ್ ಮಾಡಿದ್ರು, ಒಂದು ಸರ್ವಸಾರ ಉಪನಿಷತ್ ಅಂತ ಮಾಡಿದ್ರು. ಈ ಸರ್ವಸಾರ ಉಪನಿಷತ್ತಲ್ಲಿ ಅಷ್ಟೂ ಉಪನಿಷತ್ಗಳು, ಅದ್ರಲ್ಲಿ ಲಿಸ್ಟ್ ಕೊಡುತ್ತೆ ಮೊದಲ ಶ್ಲೋಕದಲ್ಲಿ. ಇಂತಿಂತ ಉಪನಿಷತ್ಗಳ ಸಾರವನ್ನು ಈ ಉಪನಿಷತ್ತಲ್ಲಿ ಕೊಟ್ಟಿದೆ. ನಿನಗೆ 10-12 ಉಪನಿಷತ್ ಓದ್ಬಿಟ್ಟು ಜಿಸ್ಟ್ ನಿಂಗೆ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಸರಿ, ಅಷ್ಟುದು ಜಿಸ್ಟ್ ಕೊಡ್ತೀನಿ. ಸರ್ವಸಾರ ಉಪನಿಷತ್ ಅಂತ ಒಂದು ಉಪನಿಷತ್. ಅದನ್ನ ಓದಿದ್ರೆ ಅಷ್ಟೂ ಉಪನಿಷತ್ಗಳು ಏನ್ ಹೇಳ್ತಾ ಇದೆ ಅನ್ನೋದನ್ನ ನಿಂಗೆ ಬುಲೆಟ್ ಪಾಯಿಂಟ್ಸ್ ಮಾಡ್ಕೊಟ್ಟಿದೆ. ಇಷ್ಟು ನೀಟಾಗಿ ಉಪನಿಷತ್ತು ನಮ್ಗೆ ಆಧ್ಯಾತ್ಮನ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ನನಗೆ ಯಾಕಿಂತ ದಂಬಾಚಾರದ ಗುರುಗಳನ್ನ ಹೋಗ್ಬೇಕು? ಮೊದಲು ಉಪನಿಷತ್ಗಳ ಪರಿಚಯ ಆಗ್ಬೇಕು, ಲಾವಸನ ಮಾತುಗಳ ಪರಿಚಯ ಆಗ್ಬೇಕು, ಬುದ್ಧನ ಮಾತುಗಳ ಪರಿಚಯ ಆಗ್ಬೇಕು, ಇಂಥವಾಗ್ಬೇಕು. ಮಧ್ವಾಚಾರ ತತ್ವ ನಮ್ಗೆ ಹರಿಸರ್ವತ್ವ ವಾಯುಜೀವತ್ವದಲ್ಲಿ ಭಕ್ತಿನ ಕಂಡ್ಕೊಳ್ಳೋದು ಹೇಗೆ ನೋಡ್ಬೋದು. ಶಂಕರಾಚಾರ್ಯ ವಿವೇಕ ಚೂಡಾಮಣಿ, ಅಪರೋಕ್ಷ ಅನುಭೂತಿ, ಆತ್ಮಬೋಧಕ್ಕಿಂತ ನಮ್ಗೆ ಕೃತಿ ಬೇಕಾ? ಆತ್ಮಬೋಧದಲ್ಲಿ ಏನೆಲ್ಲ ಇಲ್ಲ. ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲೆಲ್ಲಿ ನಮ್ಗೆ ಸಮಸ್ಯೆ ಆಗುತ್ತೆ, 3 ಗುಣಗಳು ಎಲ್ಲಿಂದ ಸಮಸ್ಯೆ ಆಗುತ್ತೆ, ಇದನ್ನ ನಾವು ಮೀರೋದು ಹೇಗೆ, ಗುರುವಿನ ದೀಕ್ಷೆ ಪಡ್ಕೊಂಡು ನಾವು ಅದನ್ನ ನಮ್ಮನ್ನು ತಿದ್ಕೊಳ್ಳೋದು ಹೇಗೆ, ಇದ್ರ ಬಗ್ಗೆ ಎಲ್ಲ ಇದೆ. ಯೋಗ ತಾರಾವಳಿ ಅದ್ಭುತ ಗ್ರಂಥ ಇದೆ. ಯೋಗ ತಾರಾವಳಿಲಿ ಯೋಗಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಡೌಟ್ಸ್ನ ಕ್ಲಿಯರ್ ಮಾಡೋಂಥ ಅದ್ಭುತವಾದ ಯೋಗ ತಾರಾವಳಿ ಇದೆ. ಗೋರಖನಾಥನ ಶತಕಗಳಿದೆ. ಅಲ್ಲಿ ಗೋರಖನಾಥ ಹಠಯೋಗದಲ್ಲಿರುವಂತ ಎಲ್ಲ ತಪ್ಪು ಕಲ್ಪನೆಗಳನ್ನ ಸರಿ ಮಾಡ್ತಾನೆ. ಹಠಯೋಗದ ಬಗ್ಗೆ ಅಂತ ಕೃತಿಗಳನ್ನ ಓದಿ ಅದು ಮತ್ತೆ ಸರ್ಚ್ ಮಾಡ್ಬೋದು, ಗೂಗಲ್ ಮಾಡ್ಬೋದಲ್ಲ. ಗೋರಖನಾಥನ್ ಬುಕ್ಸ್ ಯಾವ್ದಿದೆ, ಉಪನಿಷತ್ ಬುಕ್ಸ್ ಇದೆ, ಸಿಂಪ್ಲಿಫೈಡ್ ಫಾರ್ಮ್ ಅಲ್ಲಿ ಮೇನ್ ಪಾಯಿಂಟ್ಸ್ ಫಸ್ಟ್ ಚೆಕ್ ಮಾಡ್ಬೋದು. ಗೂಗಲ್ ಅಲ್ಲಿ ಸಿಂಪ್ಲಿಫೈಡ್ ಒಂದು ಬುಕ್ ಇರುತ್ತೆ, ಫಸ್ಟ್ ಅದನ್ನ ಓದ್ಬೋದು. ಇಂಟ್ರೊಡಕ್ಷನ್ ತಿಳ್ಕೊಬೋದು, ಉಪನಿಷತ್ ಬಗ್ಗೆ, ಗೋರಖನಾಥನ ಬಗ್ಗೆ ತಿಳ್ಕೊಬೋದು. ಅದರಲ್ಲೂ ಕನ್ನಡದಲ್ಲಂತೂ ಎಂತ ಅದ್ಭುತವಾದ ಅನುವಾದ ಕೃಷಿ ನಡೆದಿದೆ ನಮ್ಮಲ್ಲಿ ಅಂದ್ರೆ, ಈ ಪ್ರಪಂಚದ ಇಂಥ ಒಂದು ಸಿದ್ಧಾಂತದ ಪುಸ್ತಕ ಕನ್ನಡಕ್ಕೆ ಅನುವಾದ ಆಗಿಲ್ಲ ಅಂತಿಲ್ಲ. ಲಾವಸು ಅನುವಾದ ಮಾಡಿದ್ದಾರೆ ಯುವರ್ ಅನಂತಮೂರ್ತಿ ಅವರು. ಗೋರಖನಾಥನ್ ಬಗ್ಗೆ ಅಂತೂ BGS ಇಂದ ಎಷ್ಟು ಕೃತಿಗಳು ತಂದಿದ್ದಾರೆ. ಬಾಲಗಂಗಾಧರ ಸ್ವಾಮಿಗಳು ಬದುಕಿದ್ದಾಗ, ದೇಹದಲ್ಲಿದ್ದಾಗ ಆ ಸ್ವಾಮಿಗಳು ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ, ಗೋರಖನಾಥ ತತ್ವದರ್ಶನ ಏನಿತ್ತು, ಸಂಬಂಧಪಟ್ಟ ಮೂಲ ಕೃತಿಗಳೆಲ್ಲ ಕನ್ನಡಕ್ಕೆ ಅನುವಾದ ಮಾಡಿಸಿ ವಿವರಣೆ ಕೊಟ್ಟಿದ್ದಾರೆ. ಅಂತ ಅದ್ಭುತ ಕೃತಿಯನ್ನ ಹೊರಗೆ ತಂದಿದ್ದಾರೆ ನಮ್ಮ ಬಾಲಗಂಗಾಧರ ಸ್ವಾಮಿಗಳು. ಅಂತ ಅದ್ಭುತವಾದ ಕೃತಿಗಳನ್ನ ತಂದು ಕೊಟ್ಟಿದ್ದಾರೆ. ಅದನ್ನ ಓದಿ. ಅಲ್ಲಿ ಯಾವ ಹಠಯೋಗದ 3ನೇ ಕಣ್ಣಿಗೆ ಓಪನ್ ಮಾಡಿ ಇಲ್ಲಿಂದ ನಾಳೆ ನೋಡ್ಬೋದು ಇಂಥ ನ್ಯೂಸಸ್ ಬಗ್ಗೆ ಮಾತಾಡಲ್ಲ. ಹಠಯೋಗದಲ್ಲಿ ಗೋರಖನಾಥ್ ಅಂತವೆಲ್ಲ ಮಾತಾಡಲ್ಲ. ಅದು ಪರಿಚಯ ಆಗತ್ತೆ ನಮ್ಗೆ. ಅವಾಗ ಯಾವ ಹಾಸ್ಟೆಲ್ ಟ್ರಾವೆಲ್ ಬಗ್ಗೆ ಮಾತಾಡಲ್ಲ ಅಷ್ಟು ಇವನು ಹಠಯೋಗದಲ್ಲಿ. ಅಂತ ಕೃತಿಗಳನ್ನ ಓದ್ಬೋದಲ್ಲ. ಯಾಕೆ ಮತ್ತೆ ಆ ಶ್ರೀಯಮೇನೋ ಬರೆಯೋದಂತೆ, ಆ ಜನ್ಮದಲ್ಲಿ ಅದಾಗಿದ್ದಂತೆ, ಈ ಜನ್ಮದಲ್ಲಿ ಇದಾಗಿದ್ದಂತೆ, ನನಗೇನ್ ಲಾಭ? ನನ್ನ ಆತ್ಮ ಸಾಕ್ಷಾತ್ಕಾರ ಆಯ್ತದ್ರಿಂದ, ನನ್ನ ಆತ್ಮ ಉನ್ನತಿ ಆಯ್ತಾ? ಜಗ್ಗಿ 4 ಸರಿ ಎನ್ಲೈಟನ್ ಅಂತೆ ಎಲ್ಲಾ ಗ್ರಂಥಗಳು, ಎಲ್ಲಾ ಗುರುಗಳು. ಇದು ಒಂದ್ಸರಿ ಆತ್ಮಜ್ಞಾನ ಆಗ್ಬಿಟ್ರೆ ಮತ್ತೆ ಹುಟ್ಟು ಬರಲ್ಲ ಅಂತ ಹೇಳ್ತಿರ್ಬೇಕಾರೆ, ಈ ಮನುಷ್ಯ 3 ವರ್ಷ ಎನ್ಲೈಟನ್ ಆಗಿ ಬಂದು 4ನೇ ಸರಿ ಎನ್ಲೈಟನ್ ಆದಂತೆ. 4 ಸರಿ ಎನ್ಲೈಟನ್ಮೆಂಟ್. ಯಾಕಂದ್ರೆ ಫೀಸ್ ಜಾಸ್ತಿ ಆಗತ್ತಲ್ಲ. ಒಂದ್ಸರಿ ಎನ್ಲೈಟನ್ ಅಂದ್ರೆ ಇಷ್ಟು ದುಡ್ಡು,
ಆಕ್ಸಿಜನ್ ಇನ್ಲೆಟ್ ಅಂದ್ರೆ ಜಾಸ್ತಿ ದುಡ್ಡು ಚಾರ್ಜ್ ಮಾಡ್ಬೋದಲ್ಲ. ಇಲ್ಲ ಇವ್ರು ಕೂಡ ಇಲ್ಲ ನನಗೆ ಗೊತ್ತಿದ್ದಂಗೆ 4 ಜನ್ಮದ ಬಗ್ಗೆ ಮೆನ್ಷನ್ ಮಾಡಿರೋದು. ಹ್ಮ್. ಓದ್ ಜನ್ಮದಲ್ಲಿ ಎನ್ಲೈಟನ್ ಆಗಿ ಹ್ಮ್. 7 ಚಕ್ರದಿಂದ ದೇಹನ ಬಿಟ್ರಂತ ಅವ್ರು ಸಿದ್ಧಿನ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ. ಅಬ್ಬಬ್ಬಬ್ಬ. 7 ಚಕ್ರದಿಂದ ಬಿಟ್ಟು ಇವನ್ ತಿರುಂಬಿ ಬರುವ ಅಂತೇನೋ, ಅಂದ್ರೆ ಇವನ್ ಮತ್ತೆ ಬರ್ತಾನೆ ಅಂತ ಹೇಳ್ಬಿಟ್ಟೇನೋ ಹೋಗಿದ್ರು ಅಂತ ಹೋದ್ ಜನ್ಮದಲ್ಲಿ ಹೇಳಿದ್ರು. 7 ಚಕ್ರ ಬಿಟ್ಟು ಅದೇ ಹೇಳಿದ್ ಇವರೆಲ್ಲ ಹೇಳ್ತಾರೆ. ದಪ್ಪಪ್ಪ ಜನ ಕೇಳ್ತಾರೆ, ನವದ್ವಾರಗಳನ್ನ ಬಂದಿ, ಅದನ್ನ ನಾಸ ಬಂದಿ ಅಂತೀವಿ. ನವದ್ವಾರಗಳನ್ನು ಬಂಧನ ಮಾಡಿದಾಗ ಬ್ರಹ್ಮರಂಧ್ರದಿಂದ ಪ್ರಾಣ ಹೋಗುತ್ತೆ, ಚಕ್ರಗಳಿಂದ ಹೋಗಕ್ ಸಾಧ್ಯ ಇಲ್ಲ. ಮತ್ತೆ ಅದೇನದು ಚಕ್ರನ ಬ್ಯಾಲೆನ್ಸ್ ಮಾಡ್ತಾರಂತೆ. ಇಂಬ್ಯಾಲೆನ್ಸ್ ಹೆಂಗಾಗತ್ತದು ಆಕ್ಟಿವೇಟ್ ಮಾಡ್ಬಿಡ್ತಾರಂತೆ. ಚಕ್ರ ಇಂಬ್ಯಾಲೆನ್ಸ್ ಆಗಿದ್ದ ಸರಿ ಮಾಡ್ಬಿಡ್ತಾರಂತೆ. ಇವು ಮೂಲಾಧಾರದಲ್ಲಿ ಇದನ್ನ ಇಟ್ಬಿಟ್ಟು ಹಿಂಗೆ ಫ್ರೀಕ್ವೆನ್ಸಿ ಚೆಕ್ ಮಾಡ್ತಾರಂತೆ. ಏನ್ ಕರ್ಮ ಕಾಂಡ ಇದು! ಇಷ್ಟು ಆಲಸಿಗಳಾಗ್ಬೇಕ ಜನ, ಅಷ್ಟು ಆಲಸಿ ಆಗ್ಬೇಕ. ಯಾವ್ದೋ ಡಿವೈಸ್ ಇಟ್ಕೊಂಡು ಫ್ರೀಕ್ವೆನ್ಸಿ ಹೀಲಿಂಗ್ ಅಂತೆ. ಬೇಡಪ್ಪ, ಡಾಕ್ಟರ್ಸ್ ಹತ್ರ ಹೋಗಿ. ಅಷ್ಟು ಇತ್ತ ಆಯ್ತು. ಗುಡಿಗೆ ಹೋಗಿ ಬೇಕಾದ್ರೆ ಯಾವ್ದೋ ಜ್ಯೋತಿಷಿಗೆ ಹೋಗ್ತಾರೆ, ಅದು ಗುಡಿಗೆ ಹೋಗ್ತಾರೆ, ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗಿದ್ದಾರೆ ಇರುತ್ತೆ ಕೊನೆ ಪಕ್ಷ. ಇಂತಿಂತ ಏನೋ ಫ್ರೀಕ್ವೆನ್ಸಿ ಹೀಲಿಂಗ್ ಅಂತೆ, ನ್ಯೂಟನ್ಸ್ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿಕೊಂಡು ಅದಕ್ಕೆ ಹೋಲಿಸ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗೋದು ಎಷ್ಟೋ ವಾಸಿ. ಯಾವ್ದೋ ಜ್ಯೋತಿಷಿ ಹೇಳ್ತಾರೆ ಇಂಥದಕ್ಕೆ ಹೋಗಪ್ಪ, ಅಟ್ಲೀಸ್ಟ್ ಒಂದು 10 ಜನ ಹೋಗಿದ್ದಕ್ಕೆ ವಾಸಿನಾರು ಆಗಿರುತ್ತೆ, ಮತ್ತೊಂದಾಗಿರುತ್ತೆ, ಅಲ್ಲಿನೋ ಮಣ್ಣು ಸಿಕ್ಕಿರುತ್ತೆ, ಮಣ್ಣು ಹಚ್ಕೊಳ್ಳಿ ಅಂತ ಹೇಳಿರ್ತಾರೆ, ಮತ್ತೊಂದು ಮಾಡಿರ್ತಾರೆ. ಒಂದು ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದು ಪುಣ್ಯನಾದ್ರೂ ಸಿಗುತ್ತೆ. ಅಟ್ಲೀಸ್ಟ್ ಇಟ್ ಮೇಕ್ ಸಮ್ ಸೆನ್ಸ್ ಅಲ್ವಾ? ಅಟ್ಲೀಸ್ಟ್ 5 ಜನ ಭಿಕ್ಷೆ ಬಿಡ್ತಾರೆ, ಅವ್ನು ಭಿಕ್ಷೆ ಹಾಕಿ ಬಂದಿರ್ತಾನೆ, ಏನೋ ಒಂದಷ್ಟು ಒಂದು ಒಳ್ಳೆ ಕಾರ್ಯ ಮಾಡಿ ಬಂದಿರ್ತಾನೆ. ಗುಡಿಗೆ ಹೋಗಿ ಬಂದ್ರೆ ಆತ ಪ್ರಸಾದ ತಂದು ಒಂದು 10 ಜನಕ್ಕೆ ಪ್ರಸಾದ ಹಂಚಿರ್ತಾನೆ. ಆ ಪುಣ್ಯ ಇವನಿಗೂ ಬರುತ್ತೆ. ಕೂತಲ್ಲೇ ಸುಬ್ರಹ್ಮಣ್ಯದ ಧರ್ಮಸ್ಥಳದ ಪ್ರಸಾದ ತಿಂದ ಪುಣ್ಯ ಆತನಿಗೂ ಬರುತ್ತೆ. ಅಲ್ಲ, ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ ಗುಡಿಗೆ ಹೋದಾಗ ಅಟ್ಲೀಸ್ಟ್ ಇನ್ನೊಬ್ರ ಬಗ್ಗೆ ಕೆಟ್ಟದನ್ನ ಯೋಚನೆ ಮಾಡಿದೆ. ಈ ದೇವ್ರ ಮೇಲೆ ಭಯನೋ ಭಕ್ತಿನೋ, ಇನ್ನೊಬ್ರ ಕೆಡಕನ್ನ ಬಯಸದೆ ಕೆಟ್ಟದನ್ನ ಯೋಚನೆ ಮಾಡದೆ ಒಂದಿಷ್ಟು ಕ್ಷಣ ಕಳೆದು ಬಿಡ್ತಾರಲ್ಲ, ಅದೇ ಬೆನಿಫಿಟ್ ಅಲ್ಲ ಅಲ್ಲ? ಹೌದು, ನಿಜ. ಹಂಗ್ ನೋಡಿದಾಗ ಎಷ್ಟು ಆತರ ಗಾಡ್ ಫೀರಿಂಗ್ ಎಷ್ಟೋ ವಾಸಿ ಅನ್ಸ್ಬಿಡುತ್ತೆ ಒಂದೊಂದ್ಸಲಿ. ಅಟ್ಲೀಸ್ಟ್ ತಮ್ಮ ಸಂಸ್ಕೃತಿನಾದ್ರು ಪಾಲಿಸ್ಕೊಂಡಿರ್ತಾರೆ. ಇದೆಂತ ಮೌಢ್ಯತೆ ಇದು ಅಲ್ವಾ? ಯಾರಿಗೆ ನಿಜವಾದ ಯೋಗದ ಅರಿವಿಲ್ಲ ಅವ್ರು ಇವ್ರು ಹೇಳೋ ಕಥೆಗಳೆಲ್ಲ ನಂಬ್ತಾರೆ. ಶಿವರಾತ್ರಿ ದಿನ ಹಿಂಗೆಲ್ಲ ಸ್ಟ್ರೈಟ್ ಆಗಿ ಕೂತ್ಕೋಬೇಕಂತೆ, ಹಂಗ್ ಮಾಡ್ಬೇಕಂತೆ, ಹಿಂಗ್ ಮಾಡ್ಬೇಕಂತೆ. ಯಾವ ಯೋಗಿಗಳು ಮಾಡ್ದಾರಂಥದ್ದು ಅವೆಲ್ಲ. ಯಾವ ಯೋಗ ಗ್ರಂಥಗಳಿಲ್ಲ, ಯಾವ ಯೋಗ ಗುರುವೂ ಅದನ್ನ ಹೇಳ್ಕೊಟ್ಟಿಲ್ಲ. ಆ ರೀತಿ ಎಲ್ಲ ಯು ಇನ್ಹೇಲ್ ದ ಯೂನಿವರ್ಸ್, ಯು ಎಕ್ಸೇಲ್ ದ ಯೂನಿವರ್ಸ್. ನೋ, ಉಸಿರು ತಗೋ, ಉಸಿರು ಬಿಡು, ಅದನ್ನ ಗಮನಿಸ್ತಾ ಹೋಗು. ಚಿತ್ತವೃತ್ತಿ ಏನಿರುತ್ತಲ್ಲ ಅದು ನಿವೃತ್ತಿ ಆಗತ್ತೆ. ಇದಕ್ಕೆ ಮಾಡೋದು. ಅದನ್ನ ಪತಂಜಲಿ ಸ್ಪಷ್ಟವಾಗಿ ಹೇಳಿದಾನೆ. ಅದನ್ನೇ ಎಲ್ಲ ಉಪನಿಷತ್ಕಾರು ಅಳವಡಿಸ್ಕೊಂಡ್ ಬಂದಿದ್ದು, ಬುದ್ಧ ಅದನ್ನ ಅಳವಡಿಸ್ಕೊಂಡ್ ಬಂದಿದ್ದು. ಸಾಸೋಕಿ ಮಾಲಪೆ ಸಿಮುರಮೆ ಪೀಕನಂ ಅಂತ ಮೀರಾಬಾಯಿ ಅದೇ ಹೇಳಿದ್ದು. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತಂದ್ರು. ಮಧ್ವಾಚಾರ್ಯರು ಮಾಧ್ವ ಸಿದ್ಧಾಂತದಲ್ಲಿ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂದ್ರು. ಇದು ವಾಯು ಜೀವೋತ್ತಮ ಅಂದ್ರು. ಅದಕ್ಕೋಸ್ಕರ ಬಳಸಿ, ಉಸಿರನ್ನ ಬಳಸಿ ನೀವು ನಿಮ್ಮ ಚಿತ್ತವನ್ನ ಹತೋಟಿಗೆ ತಗೊಳ್ಳಿ. ಅಲ್ಲಿಂದ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ ತರ ಮತ್ತೆ ವಿಜ್ಞಾನಮಯ ಕೋಶ, ಆನಂದಮಯ ಕೋಶಕ್ಕೆ ಹೋಗಿ. ದಿಸ್ ಈಸ್ ದ ಸ್ಟ್ರೈಟ್ ಲೈನ್. ಇಲ್ಲಿ ಏನು ಆಡಂಬರ ಇಲ್ಲ. ಅಲ್ಲಿ ಸುತ್ತುತ್ತಿರುವ ಮನಸ್ಸನ್ನು ನಿಲ್ಲಿಸುವುದಕ್ಕೆ ಪ್ರಾಣವೇ ಸಹಾಯ ಆಗೋದು. ಅದು ಯೋಗದಲ್ಲಿ ಅದನ್ನ ಒಬ್ಬೊಬ್ಬರೊಂದೊಂದು ಹೆಸರಿಟ್ರು. ಆ ಮೆಥಡಾಲಜಿಗೆ ಅವರು ವಿಪಸನ ಅಂತಾರೆ, ನಾವು ಸಹಜ ಅಂತೀವಿ. ಒಬ್ಬೊಬ್ಬರೊಂದೊಂದು ಹೆಸರಿಟ್ರು. ಯು ಇನ್ಹೇಲ್ ದ ಯೂನಿವರ್ಸ್, ಯು ಎಕ್ಸೇಲ್ ದ ಯೂನಿವರ್ಸ್, ಯು ಬಿಕಮ್ ದ ಶಿವ. ಏನೆಲ್ಲೋ ಏನೆಲ್ಲ ಕತೆ ಪಾಪ. ಹಂಗಿದೆ ಈ ಪಾಪ ಇಡೀ ಇದ್ರಲ್ಲಿ ತಮಾಷೆ ಮಾಡ್ತಿಲ್ಲ, ನನ್ಗೆ ಕೋಪ ಬರುತ್ತೆ. ಇಡೀ ಪತಂಜಲಿ ಯೋಗ ಸೂತ್ರದಲ್ಲಿ ಈಶ್ವರ ಪ್ರಣಿಧಾನ, ಇಲ್ಲಿ ಈಶ್ವರ ಬರುತ್ತೆ ಹೊರತು ಇನ್ನೆಲ್ಲೂ ಬರಲ್ಲ. ನೀನು ಕಂಡುಕೊಳ್ಳುವ ಮಾರ್ಗವನ್ನೇ ಹೇಳ್ತಾನೆ. ಈಶ್ವರ ಅಂದಾಗ ಒಡೆಯ ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಅದು ವೈಷ್ಣವ ಶೈವ ಅಂತ ಕಿತ್ತಾಡೋರು ಮೂರ್ಖರು ಅಂದ್ಬಿಡ್ತೀನಿ ನಾನು ಅವ್ರನ್ನ. ಯೋಗದಲ್ಲಿ ಆ ಈಶ್ವರ ಅಂದ್ರೆ ಒಡೆಯ ಅನ್ನೋ ಅರ್ಥದಲ್ಲಿ ಆತ ಬಳಸಿದ್ದು. ಶಿವ ಅಂದ್ರೆ ವಿಷ್ಣು ಇಲ್ವಾ, ಶಿವ ಇಲ್ವಾ ಅಂತ ಕೇಳೋಂಥದ್ದಲ್ಲ. ಅಲ್ಲಿ ಈಶ್ವರ ಅಂದ್ರೆ ಒಡೆಯ ಅಂತ, ಈಶ್ವರ ಪ್ರಣಿಧಾನ ಅಂತ. ಸೊ ಇಡೀ ಪತಂಜಲಿ ಯೋಗ ಸೂತ್ರದಲ್ಲಿ ಎಲ್ಲೂ ಅಂಥದ್ದು ಉಲ್ಲೇಖವೇ ಇಲ್ಲ. ಯು ಇನ್ಹೇಲ್ ದ ಯೂನಿವರ್ಸ್, ಯು ಎಕ್ಸೇಲ್ ದ ಯೂನಿವರ್ಸ್, ಯು ಬಿಕಮ್ ದ ಶೂನ್ಯ ಮೆಡಿಟೇಷನ್. ಪಾಪ ಅಂಥವೆಲ್ಲ ಏನೂ ಹೇಳಲ್ಲ ಪುಣ್ಯಾತ್ಮ. ನೀವು ಅಹಂಕಾರವನ್ನು ಬಿಡಿ, ಮದ ಮಾತ್ಸರ್ಯಗಳನ್ನ ಬಿಡಿ, ಯಮ ನಿಯಮವನ್ನು ಪಾಲಿಸಿ, ಮನುಷ್ಯನಾಗಿ ಬದುಕಿ, ದಾನ ಧರ್ಮ ಮಾಡಿ, ಇಂಥವೆಲ್ಲ ಮನುಷ್ಯ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಳ್ತಾ ಆಮೇಲೆ ಗುರುವಿಂದ ದೀಕ್ಷೆ ಪಡೆದು ಆತ ಅವನು ಧಾರಣೆ ಮಾಡ್ಕೋಬೇಕು. ಅದು ಮಾಡುವಾಗ ನೀವು ಸ್ವಲ್ಪ ಆಸನಗಳನ್ನ ಮಾಡಿ, ಬಾಡಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗುತ್ತೆ. ಪ್ರಾಣಾಯಾಮ ಮಾಡಿ ನಾಡಿ ಶುದ್ಧಿ ಆಗುತ್ತೆ. ನಾಡಿ ಶುದ್ಧಿ ಆದ್ಮೇಲೆ ನೀವು ಪ್ರತ್ಯಾಹಾರಕ್ಕೆ ಬನ್ನಿ, ಇಂದ್ರಿಯಗಳನ್ನ ಒಳಮುಖ ಮಾಡ್ಕೊಳ್ಳಿ. ಒಳಮುಖ ಮಾಡ್ಕೊಂಡಾಗ ಧ್ಯಾನ ಸ್ಥಿತಿಗೆ ತಾನಾಗಿ ಹೋಗ್ತೀರಾ. ಅಲ್ಲಿ ನಿಮಗೆ ಸಮಾಧಿ ತಲುಪ್ತೀರಾ. ಎಷ್ಟು ನೀಟ್, ಯಾವ ಡಂಬಾಚಾರ ವೈಭವೀಕರಣವೂ ನಿನಗೆ ಪತಂಜಲಿ ಯೋಗ ಸೂತ್ರದಲ್ಲಿ ಸಿಗಲ್ಲ.
ನಿನಗೆ ಯಾವ ಉಪನಿಷತ್ತಲ್ಲೂ ಧ್ಯಾನ ಮಾಡಿದಾಗ ಏನಾಗತ್ತೆ ಅಂತ ಕೇಳಿದ್ರೆ ಅಲ್ಲಿ ತುಂಬ ಸ್ಪಷ್ಟ ವಿವರಣೆ ಇದೆ. ನೀವು ನನ್ನನ್ನು ಎಲ್ಲರಲ್ಲೂ ನಮ್ಮನ್ನೇ ಕಾಣುವಂಥ ಹಂತ ಬರುತ್ತೆ. ಅಲ್ಲಿ ಜಿಗುಪ್ಸೆ ಇರಲ್ಲ, ಹೊಟ್ಟೆ ಕಿಚ್ಚಿರಲ್ಲ, ಎಲ್ಲರನ್ನು ಪ್ರೀತಿಯಿಂದ ಕಾಣ್ತೀರಾ ಅಂತ ಹೇಳಿದೆ ಬಿಟ್ರೆ ಉಪನಿಷತ್ತು. ಇಲ್ಲಿಂದ ಆಸ್ಟ್ರಲ್ ಬಾಡಿ ಟ್ರಾವೆಲ್ ಮಾಡ್ಕೊಂಡು ಮಂಗಳ ಗ್ರಹಕ್ಕೆ ಹೋಗ್ತೀರಾ, ಇಲ್ಲಿ ಕೂತಲ್ಲಿ ಹಿಂಗೆ ಕಣ್ಣು ಮುಚ್ಕೊಂಡು ನಾಳೆ ನೋಡ್ಬಿಡ್ತೀರಾ, ಇಂಥ ಯಾವ ಕಥೆಗಳು ಉಪನಿಷತ್ತು ಹೇಳಲ್ಲ, ಪ್ರಾಮಿಸೇ ಮಾಡಲ್ಲ ಅಂತ ಅನ್ನೋದು. ಇನ್ನು ಅಹಂಕಾರ ಕಳ್ಕೊತ್ತೆ ಅಂತ ಹೇಳುತ್ತೆ. ಬಟ್ ನಾವು ಅಹಂಕಾರ ಕಳ್ಕೊಳಕ್ ರೆಡಿ ಇಲ್ದಿರೋರು ಐ ವಿಲ್ ಬಿಕಮ್ ಶಿವ. ಅಹಂ ಬ್ರಹ್ಮಾಸ್ಮಿ ಅರ್ಥನಾದ್ರು ಗೊತ್ತಾ ಇವ್ರುಗಳಿಗೆ ಅನ್ಸ್ಬಿಡುತ್ತೆ ಒಂದ್ಸಲಿ. ಅಹಂದು ಅರ್ಥ ಗೊತ್ತಿಲ್ಲ, ಬ್ರಹ್ಮನ ಅರ್ಥವೂ ಗೊತ್ತಿಲ್ಲ, ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಏನ್ ಮಾಡ್ತಾರೆ, ಐ ಎಂ ಶಿವ. ಇಫ್ ಯು ಆರ್ ಶಿವ, ಎವ್ರಿ ಒನ್ ಇಸ್ ಶಿವ. ಇಫ್ ಇಟ್ ಇಸ್ ಅಹಂ ಬ್ರಹ್ಮಾಸ್ಮಿ, ಎಲ್ಲರೂ ಬ್ರಹ್ಮನ ಮೇಲೆ ನೀನು ಶಿವ ನಾನು ಶಿವ, ನನಗೆ ಅರಿವಿದೆ ಅಂದ ತಕ್ಷಣ ನನಗೆ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಬರಲ್ಲ ಅಲ್ವಾ. ನೆಲದಲ್ಲಿ ಒಳಗಿರುವ ಚಿನ್ನದ ಅದೇ ಬೆಲೆ, ಕೈಯಲ್ಲಿರುವ ಚಿನ್ನಕ್ಕೂ ಅದೇ ಬೆಲೆ. ಹೊರಗಿದೆ ಅಂತ ತಕ್ಷಣ ಎಕ್ಸ್ಟ್ರಾ ವ್ಯಾಲ್ಯೂ ಬರಲ್ಲ ಅದಕ್ಕೆ. ಅದು ವ್ಯಾಲ್ಯೂ ಇದ್ದಿದ್ದಕ್ಕೆ ಅಷ್ಟು ಆಳ ಹುಡ್ಕೊಂಡು ಹೋಗ್ತಿರೋದು ನಾವು. ಹಾಗೆ ನೀನು ಶಿವ ನಾನು ಶಿವ ಆಗಿದ್ರೆ ನನಗೆ ಅರಿವಿದೆ ನಿನಗೆ ಅರಿವಿಲ್ಲ ಅಷ್ಟೇ ವ್ಯತ್ಯಾಸ ಹೊರತು ನಾನು ಸ್ಪೆಷಲ್ ಶಿವ ಆಗಕ್ಕಾಗಲ್ಲ. ಹಾಗೆ ಮತ್ತೆ ಡ್ಯೂಯಲಿಸಮ್ ಆಗ್ಬಿಡುತ್ತೆ. ನಾನು ನೀನು ಅಂತಾನೆ ಆಗ್ಬಿಡುತ್ತೆ ಅಲ್ವಾ. ಸೊ ಇಫ್ ನಾನು ಶಿವ then everyone is ಶಿವ. ಇಫ್ everyone is ಶಿವ then there is no ನಾನು. everyone is ಶಿವ ಬರಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಯಾಕೆ there is no everyone, there is only one, that is ಶಿವ. ಸೊ ಎಲ್ಲವೂ ಶಿವ ಅಂತ ಬಂದಾಗ ಎಲ್ಲವೂ ಎಲ್ಲಿದೆ, ಎಲ್ಲವೂ ಶಿವ ಅಂದಾಗ ಶಿವ ಅಷ್ಟೇ ಆಗ್ಬಿಡುತ್ತದು. ಇದು ಅಹಂ ಬ್ರಹ್ಮಾಸ್ಮಿಯ ಅನುಭವದ ಪರಾಕಾಷ್ಠೆ. ಇದನ್ನ ತಿಳಿದವನಿಗಷ್ಟೇ ಸತ್ಯ ಗೊತ್ತದು. ಇದನ್ನ ಪದಗಳಲ್ಲಿ ಒಡೆದು ಹೇಳಂತದ್ದಲ್ಲ. ಇದನ್ನ ಯಾರದನ್ನ ಕೇಳಿದ ಹೊರಗಿನ ಅರ್ಥ ನೋಡ್ತಾರಲ್ಲ ಅವನು ನಾನು ಶಿವ ಅಂತ ಅದನ್ನ ಬಿಸ್ನೆಸ್ ಮಾಡ್ತಾನೆ. ಈ ದ್ವೈತಾದ್ವೈತದ ಚರ್ಚೆನ ಇಲ್ಲಿ ಹೋಗ್ತಾ ಇಲ್ಲ. ಅಹಂ ಬ್ರಹ್ಮಾಸ್ಮಿ ದ್ವೈತಾದ್ವೈತದ ಚರ್ಚೆ, ಅದ್ರ ಸಿದ್ಧಾಂತ, ಮತಗಳ ಸಿದ್ಧಾಂತಗಳು ಬೇರೆ. ಅಹಂ ಬ್ರಹ್ಮಾಸ್ಮಿ ಅಂತ ಇಟ್ಕೊಂಡು ತಾನೇ ಶಿವ ಅಂತ ಹೇಳಿ ಬಿಸ್ನೆಸ್ ಮಾಡ್ತಾರಲ್ಲ, ಇದು ಅವ್ರ ಬಗ್ಗೆ ಹೇಳ್ತಾ ಇರೋದು. ಮತಾಚಾರದ್ದು ಬೇರೆ, ಅದು ತಮ್ಮದೇ ಅಂತ ಕಾರಣಗಳಿದೆ ಅಲ್ಲಿ. ಯಾಕೆ ದ್ವೈತವಾಯ್ತು, ಯಾಕೆ ಅದ್ವೈತವಾಯ್ತು, ಮತ್ತೊಂದೇ ನೋಡೋಣ. ತಾರ್ಕಿಕವಾಗಿ ಎರಡದು ಭಿನ್ನಾಭಿಪ್ರಾಯಗಳಿದೆ. ಆ ಭಿನ್ನಾಭಿಪ್ರಾಯ ಯಾಕೆ ಬಂತು ಅಂತ ತಾರ್ಕಿಕವಾಗಿ ನೋಡ್ಬೋದು. ಇಲ್ಲಿ ಸರಿ ತಪ್ಪು ಇಲ್ಲ, ಎರಡರ ಮಧ್ಯೆ ನೋಡುವ ಬಗೆ, ಆ ನೋಡುವ ಬಗೆ ಬೇರೆ. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದಿಸ್ ಟಾಪಿಕ್. ನಾನೇ ಶಿವ ಅಂದ್ರೆ ಅದು ನಿನ್ಗೂ ಅಪ್ಲೈ ಆಗತ್ತೆ. ನೀನ್ ಪ್ರಾಮಿಸ್ ಮಾಡಿದ್ದೇನೆ ನನ್ನ ಕೈ ಸಾಧ್ಯ ಆಗಿದೆ, ನಿಮ್ ಕೈಲೂ ಆಗತ್ತೆ ಅಂತ. ನಿಮ್ ಕೈಲೂ ಆಗತ್ತೆ, ನೀನು ಶಿವ ಅಂದ್ಮೇಲೆ ವೈ ಆಮ್ ಐ ಸ್ಪೆಷಲ್, ಇನ್ ವಾಟ್ ವೇ ಅಲ್ಲಪ್ಪ. ನಿತ್ಯಾನಂದ ಅಂತಾರೆ ಹಿಂಗೆ ತಾನೇ ತ್ರಿಶೂಲ ಹಿಡ್ಕೊಂಡು ನಿಂತ್ಕೊಬಿಟ್ಟು ಪರಮಶಿವ ಅಂತೆಲ್ಲ ಕೆಟ್ಟ ಇಂಗ್ಲಿಷ್ ಪ್ರೊನೌನ್ಸ್ ಮಾಡ್ಕೊಂಡು ಅವನು ಶಿವನು, ಎಲ್ಲರೂ ಶಿವ ಅಂತಂದ್ಮೇಲೆ ಮುಗೀತಲ್ವಾ. ಮತ್ತೆ ಆ ಮನುಷ್ಯ ಯಾಕೆ ಶಿವಂತರ ಡ್ರೆಸ್ ಮಾಡ್ಕೊಂಡ್ ಬಂದಿರ್ತಾನೆ ನಿತ್ಯಾನಂದ? ಯೋಚನೆ ಮಾಡು. ಅಂದ್ರೆ ನಮ್ಮ ಮೌಢ್ಯತೆ ಅಷ್ಟಿದೆ, ಜನರ ಮೌಢ್ಯತೆ ತಪ್ಪದು. ಎಷ್ಟು ಅಂತ ಅದೇ ಜಗ್ಗಿಗೆ, ಅದೇ ಶ್ರೀಯಂಗೆ, ಎಷ್ಟು ಅಂತ ಅದೇ ನಿತ್ಯಾನಂದನ್ಗೆ ಎಷ್ಟು ದಿನ ಅಂತ ಅವ್ರನ್ನೇ ಟಾರ್ಗೆಟ್ ಮಾಡೋದು ತಪ್ಪಾಗ್ಬಿಡುತ್ತೆ ಅನ್ಸುತ್ತೆ ಅನ್ನೋಸಲಿ. ಆಕ್ಚುಲಿ ದೇ ಆರ್ ಇನ್ನಸೆಂಟ್, ವಿ ಆರ್ ಕಲ್ಪಿಟ್. ಜನನೇ ಕಲ್ಪಿಟ್ ಇಲ್ಲಿ ಅನ್ಸ್ಬಿಡುತ್ತೆ ಒಂದೊಂದ್ಸಲಿ. ತಪ್ಪು ಅವ್ರದಲ್ಲ, ಯಾಕಂದ್ರೆ ಆ ಶತಶತಮಾನಗಳಿಂದಲೂ ಮೋಸ ಮಾಡ್ಕೊಂಡು ಬರ್ತಿರೋ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ. ಶತಶತಮಾನಗಳಿಂದ ಗಡ್ಡ ಮೀಸೆ ಹಾಕೊಂಡು ಪುಂಖಾನುಪುಂಖವಾಗಿ ಸುಳ್ಳು ಹೇಳ್ಕೊಂಬಂದ್ರೆ ಜನ ನಂಬ್ತಾರೆ ಅಂತ ಗೊತ್ತಿರೋದಕ್ಕೇನೆ ಧೈರ್ಯವಾಗಿ ಇವತ್ತೆಲ್ಲರೂ ಈ ತರ ಆಶ್ರಮಗಳು ಮಾಡಿಕೊಂಡು ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ ಆಗಿರೋದು. ಯಾಕೆ ಅಂದ್ರೆ ಜನ ಕೊಟ್ಟಿರೋ ಕಾನ್ಫಿಡೆನ್ಸು. ನೀವ್ ಎಷ್ಟೇ ಸುಳ್ಳು ಹೇಳಿ, ಏನ್ ಬೇಕಾದ್ರೆ ಕತೆ ಹೇಳಿ ನಾವು ನಂಬ್ತೀವಿ, ನಂಬಕ್ ನಾವ್ ರೆಡಿ ಇದೀವಿ ಅಂತ ನಮ್ ಜನ ರೆಡಿಯಾಗಿ ಕೂತಿರೋದ್ರಿಂದ ಪಾಪ ಇನ್ನು 10 ಜನ ಬರ್ತಾರೆ. ಸೊ ಜನರದ್ದು ತಪ್ಪು ಅನ್ಸ್ಬಿಡತ್ತೆ ಒಂದೊಂದ್ಸಲಿ. ಇವ್ರು ತಪ್ಪೇ ಅಲ್ಲ ಪಾಪ, ಅವ್ರು ಮುಗ್ದ್ರು. ಜಗ್ಗಿ ಶ್ರೀಯ ಮೇಲೆ ತುಂಬಾ ಮುಗ್ದ್ರು, ಜನನೇ ಸರಿಗಿಲ್ಲ. Change begins with me. ಸರಿ ಹೇಳಿ, ಇವಾಗ ಇಷ್ಟೆಲ್ಲ ಹೇಳಿದ್ರಲ್ಲ, ಹಾಗಾದ್ರೆ ನೀವ್ಯಾರು? ನಾ ಕನ್ನಡಿ ಅಷ್ಟೇ. ಅಂದ್ರೆ ನಾನು ಕನ್ನಡಿ. ಗುರುವಿನ ಕೆಲಸ ಕನ್ನಡಿ ಆಗೋದು. ಕನ್ನಡಿಲಿ ಮುಖ ನೋಡ್ಕೊಂಡಾಗ ಏನ್ ಕಾಣುತ್ತೆ ನಿನಗೆ? ನಿನ್ ಮುಖನೇ ಕಾಣುತ್ತೆ. ಗುರುವಿನಲ್ಲಿ ಗುರುವನ್ನ ನೋಡಿದಾಗ, ಗುರು ಸಾನ್ನಿಧ್ಯದಲ್ಲಿ ನಿನಗೆ ನೀನೇ ಕಾಣಿಸ್ತೀಯ ಅಷ್ಟೇ. ಅದು ಗುರುವಿನ ಕೆಲಸ. ಹೇಗಿದ್ಯೋ ಹಾಗೆ ತೋರಿಸ್ತಾನೆ ಅಷ್ಟೇ ಆತ ನಿನ್ನ. ಹೊಸದ ನಿನಗೇನು ರೂಪ ಕೊಡ್ತಾ ಇಲ್ಲ ಆತ. ಗುರುವಿನ ಕೆಲಸ ಕನ್ನಡಿ ಆಗೋದು.
ಗುರುವಿನ ಕೆಲಸ ಕನ್ನಡಿ ಆಗೋದಷ್ಟೇ. ಯಾಕೆ ನಿನಗೆ ಹೊಸ ರೂಪ ಕೊಡ್ತಲ್ಲ ಯಾವ ಗುರುನುವೆ. ನೀ ಹೇಗಿದ್ದು ಸತ್ಯಚಿತ್ತ ಆನಂದ ಸ್ವರೂಪನೇ ಆತ್ಮನೇ. ಆದ್ರಿಂದ ಹೊಸದಾದ ನಿನಗೇನು ಹೊಸದಾದ ಗುಣಗಳನ್ನ ನೀನು ಕೊಡ್ತಲ್ವಲ್ಲ. ನಿನ್ನ ನಿಜವಾದ ಸ್ವರೂಪ ನಿನಗೆ ಅರಿವಿಲ್ಲ, ಅರಿವು ಮೂಡಿಸುವ ಮಾರ್ಗ ಕೊಡ್ತಾನೆ ಗುರು. ಅದ್ರ ಹೇಗೆ ನಡಿಬೇಕು ಅಂತ ಅವಾಗ ಮಾನಿಟರ್ ಮಾಡ್ತಿರ್ತಾನೆ. ಕೊನೆಗೆ ನಡೆಯೋದು ನೀನೆ, ಅದ್ರ ಸತ್ಯ ಕಾಣೋದು ನೀನೆ. ನನ್ನ ಕೆಲಸ ಫೆಸಿಲಿಟೇಟ್ ಮಾಡ್ಕೊಡೋದು. ಯಾವತ್ತು ಇದನ್ನ ಅರ್ಥ ಮಾಡ್ಕೋತೀವೋ ಅವತ್ತು ಈ ಬಿಸ್ನೆಸ್ ನಿಲ್ಲುತ್ತೆ. ಗುರು ಹತ್ರ ಹೋಗ್ಬಾರ್ದು ನಾನು ಹೇಳ್ತಾ ಇಲ್ಲ. ಈ ಡಂಬಾಚಾರಗಳು ಮತ್ತೆ ಮೌಢ್ಯಗಳು ಅನವಶ್ಯಕ ಶಕ್ತಿಗಳಿಂದ ಹೋಗುವಂತ ತಪ್ಪುತ್ತೆ. ಯಾರು ಫಾಲ್ಸ್ ಪ್ರಾಮಿಸ್ ಮಾಡ್ತಾ ಇದ್ದಾರೆ, ನಮ್ಮ ವೀಕ್ನೆಸ್ನ ಯಾರು ಎನ್ಕೇಶ್ ಮಾಡ್ಕೋತಿದ್ದಾರೆ ಅನ್ನೋದು ಅವರ ನಡೆ ನುಡಿಯಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅವರ ಬಿಸ್ನೆಸ್ ಮಾಡೆಲ್ಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ. ಬಸವಣ್ಣ ಪಾದರಕ್ಷಣೆ ಹೊಲ್ಕೊಂಡು ಬಂದಾಗ ತಲೆ ಮೇಲೆ ಇಟ್ಕೊಂಡು ಹೋದ್ರು ಅಲ್ವಾ. ಕನ್ನಡಿ ಆಗ್ತಾನಾತ. ಅಂಥ ಗುರುಗಳಿದ್ದು ಪರಮಹಂಸರಿಗೆ ಕ್ಯಾನ್ಸರ್ ಬಂದಾಗ ಬಂದು ಕೇಳ್ತಲ್ಲ ವಿವೇಕಾನಂದ ಮತ್ತರೆಲ್ಲ, ನಿಮ್ಮ ಶಕ್ತಿ ಎಷ್ಟೆಲ್ಲ ಇದೆ, ದೇವಿಗೆ ಕೇಳ್ಬಿಟ್ಟು ಆ ಶಕ್ತಿಯಿಂದ ಬಳಸ್ಕೊಂಡು ಊಟ ತಿನ್ನೋಂಗೆ ಮಾಡ್ಕೊಳ್ಳಿ, ಕನಿಷ್ಠ ನೀರು ಕುಡಿಯೋಂಗೆ ಮಾಡ್ಕೊಳ್ಳಿ ಅಂದಾಗ ನಾನು ದೇವಿನ ಕೇಳಿದ್ನಪ್ಪ, ನಿಂಗೆ ಅಷ್ಟೆಲ್ಲ ಶಕ್ತಿ ಬಳಸಾಗಿದ್ರೆ ಎಲ್ಲರೂ ಊಟ ಮಾಡ್ತಾರಲ್ಲ, ಅಲ್ಲಿಂದ ನೀವು ಬೇಕಾದ್ರೆ ಆಹಾರವನ್ನು ಸೇರಿಸ್ಕೋ ಅಂತ ಅಂದ್ಬಿಟ್ಲು ಕಣಪ್ಪ ಅಂತಾರೆ ಪರಮಹಂಸರು. ಬಳಸ್ಕೊಳ್ಳಿಲ್ಲ ಆತ. ಬಂದು ಹೇಳ್ತಾರೆ ಅವ್ರಿಗೆ ಎಷ್ಟು ಶಕ್ತಿ ಇದೆ ಆತನಲ್ಲಿ ಅಂದರೆ, ತನ್ನ ಇದನ್ನ ಕ್ಯಾನ್ಸರ್ನ ತಾನೇ ಗುಣ ಮಾಡ್ಕೊಳ್ಬೋದಪ್ಪ ಆತ. ಹೇಳು, ಅಷ್ಟು ನರಳಾಡೋದು ಬೇಡ ಅಂತ. ಆ ದೇವಿನ ಕೇಳ್ಕೊಂಡು ಮಾಡೋದಕ್ಕೆ ಹೇಳು ಅಂದರೆ, ಇಲ್ಲಪ್ಪ ಅದಕ್ಕೆ ಪರ್ಮಿಷನ್ ಇಲ್ಲ ಅಂದ್ಬಿಡ್ತಾರೆ ಪರಮಹಂಸರು. ಆತ ಕನ್ನಡಿ ಆಗ್ತಾನೆ. ಅದಕ್ಕೆ ಪರಮಹಂಸರು ಗುರು ಶಿಷ್ಯ ಪರಂಪರೆಯಲ್ಲಿ ಯಾರು ಪವಾಡ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಆತ ಮಾಡಿಲ್ಲ, ಅದನ್ನು ಖಂಡಿಸಿದ್ರು ಪರಮಹಂಸರು. ಹಾಗೆ ವಿವೇಕಾನಂದರಲ್ಲಿ ಪವಾಡ ಇಲ್ಲ. ಶಕ್ತಿ ಇರೋದು ಬೇರೆ, ಪವಾಡ ಮಾಡೋದು ಬೇರೆ, ಶಕ್ತಿ ಪ್ರದರ್ಶನ ಬೇರೆ. ಸಮಾಜದ ಒಳಿತಿಗೆ, ಅಜ್ಞಾನವಾದ ನಿರ್ಮೂಲನೆಗೆ ಬಳಸೋದಿದೆಯಲ್ಲ, ಅದು ನಿಜವಾದ ಶಕ್ತಿ. ಹಿಂಗಂದು ಲಿಂಗ ತೆಕ್ಕೊಡೋದೋ, ರುದ್ರಾಕ್ಷಿ ತೆಕ್ಕೊಡೋದೋ, ವಿಭೂತಿ ಬರ್ಸೋದೋ ಶಕ್ತಿ ಅಲ್ಲ ಅದು. ಅಥವಾ ಪ್ರಯೋಜನ ಇಲ್ಲ ಅದು ಅಲ್ವಾ. ಪ್ರದರ್ಶನ, ಶಕ್ತಿ ಪ್ರದರ್ಶನ, ಶಕ್ತಿ ಪ್ರಯೋಜನ ಆಗದೆ ಯಾವಾಗ. ಎಷ್ಟೊಂದು ಪ್ರದರ್ಶನ ಮಾಡ್ಕೊಂಡು ಕೂರೋದು ಪ್ರಯೋಜನ ಆಗ್ಬೇಕಲ್ವಾ. ಅಂತ ಪ್ರಯೋಜನ ಆಗ್ಬೇಕನ್ನೋದಷ್ಟೇ ನನ್ನ ಉದ್ದೇಶ ಅದು. ಹಂಗ್ಲೇ